ಕೇಳಿಸ್ತದ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸಂಕ್ಷಿಪ್ತ ಪರಿಚಯವನ್ನು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೇನೆ. ಅಖಿಲ ಭಾರತ ಮಾಧ್ವ ಮಹಾಮಂಡಳದ ಮಹೋತ್ಸವ ತತ್ವಜ್ಞಾನ ಸಮ್ಮೇಳನ 2027ನೇ ಇಸ್ವಿಯಲ್ಲಿ ತುಮಕೂರು ಮಹಾನಗರದಲ್ಲಿ ಆಯೋಜಿಸಲಾಗಿದೆ. ತತ್ಪೂರ್ವಭಾವಿಯಾಗಿ ಜ್ಞಾನಸತ್ರ ನಡೀತಾ ಇದೆ. ಮಧ್ವಾಚಾರ್ಯರು ನಮಗೆಲ್ಲ ಕೊಟ್ಟಂಥ ಅಪೂರ್ವ ಕೃತಿ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಇದೊಂದನ್ನು ಅನುಸಂಧಾನ ಮಾಡ್ತಾ ಬಂದರೆ ನಮ್ಮ ಬದುಕಿನ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗ್ತವೆ. ಇನ್ನೇನು ಸಮಸ್ಯೆ ಉಳಿಯದೇ ಇರುವಷ್ಟು ಪರಿಹಾರ ಮಹಾಭಾರತ ತಾತ್ಪರ್ಯ ನಿರ್ಣಯದಿಂದ ಆಗ್ತದೆ. ಹಿಂದೆಲ್ಲ ಒಂದು ಪದ್ಧತಿ ಇತ್ತು, ಇವತ್ತಿಗೂ ಕೆಲವರು ಮನೆಗಳಲ್ಲಿ ಅದನ್ನು ಇಟ್ಟುಕೊಂಡಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಮಧ್ವಾಚಾರ್ಯರ ಪ್ರತೀಕ ಅಂತ ಮನೆಯಲ್ಲಿರಿಸಿ ಏನೇ ಸಮಸ್ಯೆ ಬಂದರೂ ಆ ಪುಸ್ತಕ ತೆಗೆದು ಒಳಗೆ ನೋಡಿ ಮಧ್ವಾಚಾರ್ಯರೇ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಿದ್ದಾರೆ ಅನ್ನೋ ವಿಶ್ವಾಸ. ಅಥವಾ ಬಹಳ ದೊಡ್ಡ ಕೆಲಸ ಮಾಡಬೇಕು ಅಂತ ಕೈ ಹಾಕಿದಾಗ ಇದು ದೇವರಿಗೆ ಗುರುಗಳಿಗೆ ಸಮ್ಮತ ಇದೆನೋ ಇಲ್ಲೋ, ನಾವು ಹೇಗೆ ಅದನ್ನು ತಿಳ್ಕೊಳ್ಳೋದು? ಇದನ್ನೂ ಕೂಡ ಮಧ್ವಾಚಾರ್ಯರ ಮುಂದೆ ಪ್ರಶ್ನೆ ಕೇಳಿದರೆ ಅಲ್ಲಿ ಬರುವ ಘಟನೆಗಳ ಮೂಲಕ ಅದನ್ನು ಸೂಚನೆ ಕೊಟ್ಟು ಇದು ಸಮ್ಮತಿ ಇದೆ, ಸಮ್ಮತಿ ಇಲ್ಲ ಅಂತ ತಿಳಿಸ್ತಿದ್ರಂತೆ. ಹಾಗಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದರೆ ಮಧ್ವಾಚಾರ್ಯರ ಒಂದು ಪ್ರತೀಕ. ಎಲ್ಲ ಸಮಸ್ಯೆಗಳನ್ನು ಗುರುಗಳ ಮುಂದೆ ತೋಡ್ಕೊಳ್ಳೋದು, ಅವರು ಏನು ಪರಿಹಾರ ಸೂಚಿಸ್ತಾರೋ ಅದರಂತೆ ಮುಂದೆ ನಡೆಯೋದು. ಇದು ತಾತ್ಪರ್ಯ ನಿರ್ಣಯಕ್ಕಿರುವಂಥ ಮತ್ತೊಂದು ಮಹತ್ವ ಅಂತ ತಿಳಿಬೇಕು. ನಿನ್ನೆ ಕುಂತಿಯ ಬಗ್ಗೆ ಸ್ವಲ್ಪ ಅನುಸಂಧಾನ ಮಾಡ್ತಾ ಬಂದ್ವಿ. ಬಹಳ ವಿಸ್ತಾರ ಕುಂತಿಯ ಕಥೆ ಮಹಾಭಾರತದಲ್ಲಿ ಮೂಡಿ ಬರ್ತದೆ. ಯಾವ ಭಾಗಕ್ಕೆ ನಿರ್ಣಯದ ಅವಶ್ಯಕತೆ ಇರ್ತದೆ ಮಧ್ವಾಚಾರ್ಯರು ಅದನ್ನು ನಿರ್ಣಯಿಸ್ತಾ ಬರ್ತಾರೆ. ನಿಯೋಗ ಕುಂತಿಗೆ ಒಪ್ಪಿಗೆ ಇರಲಿಲ್ಲ. ಅದು ದ್ವಾಪರದ ಕಾಲದಲ್ಲಿ ವಂಶವೃದ್ಧಿ ಆಗಬೇಕು ಅನ್ನೋ ಅನಿವಾರ್ಯತೆ ಬಂದಾಗ ನಿಯೋಗವನ್ನು ಸೂಚಿಸೋ ಹಾಗಾಯಿತು. ಅದು ಮುಂದೆ ಕಲಿಯುಗದೊಳಗೆ ಚಾಲ್ತಿಯಲ್ಲಿ ಇಲ್ಲ. ಕಲಿಯುಗಕ್ಕೆ ಸಂಬಂಧಪಟ್ಟ ಧರ್ಮ ಅಂತ ಎಲ್ಲರೂ ಒಪ್ಪಿಕೊಳ್ಳಲಿಲ್ಲ ಅದನ್ನು. ಕೆಲವು ಧರ್ಮಗಳು ಹಿರಿಯರು ಮಾತ್ರ ನಿಶ್ಚಯಿಸಿ ಹೇಳಬೇಕಾದದ್ದು. ಕೆಲವು ಧರ್ಮಗಳನ್ನು ಈಗಾಗಲೇ ವೇದವ್ಯಾಸರೇ ಹೇಳಿಟ್ಟಿದ್ದಾರೆ. ಕೆಲವು ಧರ್ಮಗಳಿಗೆ ಯುಗದ ನಿರ್ಬಂಧ ಇದೆ. ಯುಗ ಅಂದರೆ ಕಾಲದ ನಿರ್ಬಂಧ ಇದೆ. ಆದ ಕಾರಣ ಆ ಯುಗಕ್ಕೆ ಮಾತ್ರ ಸೀಮಿತವಾಗ್ತದೆ. ಕುಂತಿ ತಾನಾಗಿ ಪಾಂಡುವಿನ ಬಳಿಗೆ ಹೇಳಿಕೊಳ್ಳೇಬೇಕಾದ ಸ್ಥಿತಿ ಬಂತಂತೆ.
ಸ್ವಲ್ಪ ಭಾಗವನ್ನು ಹೇಳಿಕೊಂಡ್ಲು, ಸ್ವಲ್ಪ ಭಾಗವನ್ನು ಹೇಳ್ಕೊಳ್ಳಿಲ್ಲ ತನ್ನ ಬಗ್ಗೆ ಅಂತಾರೆ. ಪಾಂಡುವಿಗೆ ಸ್ವರ್ಗಕ್ಕೆ ಹೋಗೋಣ ಅಂತ ಆಸೆ ಆಗಿತ್ತು. ಸ್ವರ್ಗಕ್ಕೆ ಹೋಗಬೇಕು ಅಂತ ಹೊರಟವನಿಗೆ ಋಷಿಗಳು ತಡೆದದ್ದಕ್ಕೆ ಕೇಳಿದ ಪಾಂಡು, ಯಾಕೆ ನಾನು ಸ್ವರ್ಗಕ್ಕೆ ಬರಬಾರ್ದೆ? ಸ್ವರ್ಗಕ್ಕೆ ಬರೋ ಅರ್ಹತೆ ನನಗಿಲ್ವೇ? ನೋಡಿದರೆ ಪಾಂಡು ಒಬ್ಬ ದೇವತೆನೇ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅವನಿಗೆ ಅವಕಾಶ ಇಲ್ಲ ಅಂತ ತಡಿಲಿಕ್ಕಾಗ್ತದೆಯೇ? ಇಂದಲ್ಲ ನಾಳೆ ಅವನು ಎಲ್ಲಿಗೆ ಹೋಗಿ ಸೇರ್ತಾನೆ? ಸ್ವರ್ಗಕ್ಕೆ ಹೋಗಿ ಸೇರ್ತಾನೆ. ಆದರೂ ಕೂಡ ಅವನನ್ನು ಯಾಕೆ ತಡೆದ್ರು? ಸಂದರ್ಭ ಎಷ್ಟು ಚೆನ್ನಾಗಿ ಹೇಳ್ತಾರೆ ಭಗವತ್ಪಾದರು. ಸ್ವರ್ಗಕ್ಕೆ ಹೋಗುವ ಅರ್ಹತೆ ನಿನಗಿದೆ, ಭೂಮಿಗೆ ಬಂದದ್ರಿಂದ ಏನು ಕಾರ್ಯ ಆಗಬೇಕಿತ್ತೋ ಅದು ನಿನ್ನಿಂದ ಪೂರ್ಣ ಆಗಿಲ್ಲ, ಅದಕ್ಕೆ ಬರಬೇಡ ಅಂತಂದ್ರಂತ. ಮಹಾಭಾರತಕ್ಕೂ ತಾತ್ಪರ್ಯ ನಿರ್ಣಯಕ್ಕೂ ಇರುವ ಈ ವಿಷಯದೊಳಗೆ ಸ್ಪಷ್ಟೀಕರಣವನ್ನು ಅನುಸಂಧಾನ ಮಾಡಬೇಕು. ಮಹಾಭಾರತ ಹೇಳ್ತದೆ, ನಿನಗೆ ಮಕ್ಕಳಾಗಿಲ್ಲ ಆದ ಕಾರಣ ಸ್ವರ್ಗಕ್ಕೆ ಬರಲಿಕ್ಕೆ ಅರ್ಹತೆ ಇಲ್ಲ ಅಂತ ಮಹಾಭಾರತದಲ್ಲಿ ಹೇಳ್ತದೆ. ಋಷಿಗಳು ಹಾಗಿದ್ರಂತೆ, ನಿನಗೆ ಮಕ್ಕಳಾಗಲಿಲ್ಲ, ನಿನಗೆ ಸ್ವರ್ಗಕ್ಕೆ ಅವಕಾಶ ಇಲ್ಲ, ಸ್ವರ್ಗದ ಬಾಗಿಲು ನಿನಗೆ ತೆಗೆದಿಲ್ಲ ಅಂತ. ಇಲ್ಲಿ ಸ್ಪಷ್ಟೀಕರಣ ಅನಿವಾರ್ಯ ಆಯಿತು. ಅದಕ್ಕೆ ಭಗವತ್ಪಾದರು ನಿರ್ಣಯ ಕೊಟ್ಟರು, ಮಕ್ಕಳಾಗದೇ ಇದ್ದವರಿಗೆ ಸ್ವರ್ಗ ಇಲ್ಲ ಅಂತ. ಪಾಂಡುವಿನ ಕಥೆ ಕೇಳಿದವರು ನಾವೆಲ್ಲ ಹೀಗೆ ತಿಳ್ಕೊಳ್ತೇವೆ. ಮಕ್ಕಳಾಗದೇ ಇದ್ದವ್ರು ನೊಂದುಕೊಳ್ತಾರೆ, ಮನಸ್ಸಿಗೆ ಬೇಸರ ಮಾಡಿಕೊಳ್ತಾರೆ. ಏನೆಲ್ಲ ಸಮಸ್ಯೆಗಳಾಗ್ತಾವೆ ಇವತ್ತು ಮಕ್ಕಳಾಗಿಲ್ಲ ದಂಪತಿಗಳಲ್ಲಿ ಅಂದರೆ ನನಗಿಂತ ಚೆನ್ನಾಗಿ ಬಹಳ ಜನರಿಗೆ ಗೊತ್ತೇ ಇದೆ ಇಲ್ಲಿ ಬಂದವರಿಗೆ. ಹಾಗಾದರೆ ಮಕ್ಕಳಿಲ್ಲ ಅಂದ್ಕೂಡಲೇ ಸ್ವರ್ಗ ಇಲ್ಲೇ ಇಲ್ಲ ಅಂತ ನಿಶ್ಚಯ. ಅನೇಕ ದಾರ್ಶನಿಕರು, ಧಾರ್ಮಿಕ ಮುಖಂಡರು ಕೂಡ ಮಹಾಭಾರತದ ಈ ಮಾತನ್ನು ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡಿ ಮಕ್ಕಳಿಲ್ಲ ಅಂದರೆ ಸದ್ಗತಿ ಇಲ್ಲ, ಮಕ್ಕಳಿಲ್ಲ ಅಂದರೆ ಸದ್ಗತಿ ಇಲ್ಲ ಅಂತ ಸಾರ್ತಾ ಬಂದ್ರಂತೆ. ದಾರ್ಶನಿಕ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಮಕ್ಕಳು ಇಲ್ಲದೇ ಇದ್ದರೂ ಸದ್ಗತಿ ಇದೆ ಅಂತ ಜಗತ್ತಿಗೆ ಎಕ್ಸ್ಪೋಸ್ ಮಾಡಿದ ಮಹಾನುಭಾವರು ಅಂದರೆ ಮಧ್ವಾಚಾರ್ಯರು. ಅದಕ್ಕೆ ಮಧ್ವಾಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಅನ್ನೋದು. ಅವತ್ತಿನ ಸಮಾಜ ಇವತ್ತಿನ ಸಮಾಜ ಅಂತ ಸಂಬಂಧ ಇಲ್ಲ. ಎಲ್ಲ ಕಾಲದ ಸಮಾಜದಲ್ಲಿಯೂ ಕೆಲವರಿಗೆ ಮಕ್ಕಳಾದದ್ದು ಇದೆ, ಮಕ್ಕಳಾಗದಿದ್ದದ್ದು ಇದೆ. ಪುರಾಣಗಳ ಮಾತನ್ನು, ಮಹಾಭಾರತದ ಮಾತನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ರಿ, ಅದು ಅಪಾರ್ಥ ಆಗಿದೆ ಅಂತ ಅದನ್ನು ಸರಿಪಡಿಸಿದವರು ಮಧ್ವಾಚಾರ್ಯ. ಈ ವಿಷಯದಲ್ಲಿ ಒಂದು ಸ್ಪಷ್ಟೀಕರಣ ಕೊಟ್ಟರು. ಯದರ್ಥಮೇವ ಜಾಯತೆ, ಇದು ಭಗವತ್ಪಾದರ ಮಾತು. ಯದರ್ಥಮೇವ ಜಾಯತೆ ಪುಮಾನ್. ಋಷಿಗಳ ಮಾತಿನ ಮರ್ಮ ಏನು ಅಂದರೆ, ಮನುಷ್ಯ ಭೂಮಿಗೆ ಬರುವ ಮುನ್ನ ಒಂದು ಕಾರಣ ಇಟ್ಟುಕೊಂಡೇ ಬಂದಿರ್ತಾನೆ, ಇಂತಿಷ್ಟು ಕೆಲಸ ಮನುಷ್ಯನಿಂದ ಆಗಬೇಕು ಅಂತ. ಅವನು ಭೂಮಿ ಮೇಲೆ ಬಂದಾಗ ಅಷ್ಟು ಕೆಲಸ ಆಗಲೇಬೇಕು. ಅದರಲ್ಲಿ ಅವನಿಗೆ ಕೊರತೆ ಆಯಿತು ಅಂದರೆ, ಅವನು ಪೂರ್ಣ ಅದನ್ನು ಮಾಡಲಿಲ್ಲ ಅಂತಾದರೆ ಅವನಿಗೆ ಸ್ವರ್ಗ ಇಲ್ಲ ಅಂತ ಅರ್ಥ. ಎಷ್ಟು ಪುರಾಣಗಳಲ್ಲಿ ಮಕ್ಕಳಿಲ್ಲ ಅನ್ನೋ ಮಾತುಗಳಿದ್ದಾವೋ ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಅದರ ಹೃದಯ ಏನು ಅಂತ ಹೀಗೆ ಮಧ್ವಾಚಾರ್ಯ ವ್ಯವಸ್ಥೆ ಮಾಡಿಕೊಡ್ತಾರೆ. ಯಾರಿಗೆ ಭೂಮಿಯಲ್ಲಿ ಬರುವ ಮುನ್ನವೇ ಇಂತಿಷ್ಟು ಕೆಲಸಗಳು ಅಂತ ನಿಗದಿಯಾಗಿರ್ತದೆ, ಅವನು ಭೂಮಿಗೆ ಬಂದಾಗ ಆ ಕೆಲಸ ಮಾಡಲಿಲ್ಲ, ಅವನಿಂದ ಆಗಲಿಲ್ಲ ಅಂತಾದರೆ ಅವನಿಗೆ ಸದ್ಗತಿ ಇಲ್ಲ, ಸ್ವರ್ಗ ಇಲ್ಲ ಅಂತ ಅರ್ಥ. ಎಷ್ಟು ಅದ್ಭುತವಾದ ನಿರ್ಣಯ ಇದು. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ಮಧ್ವಾಚಾರ್ಯ. ಮಕ್ಕಳಿಲ್ದಿದ್ದರೂ ಕೂಡ ಸದ್ಗತಿ ಪಡೆದವನ ಉದಾಹರಣೆ ಕೊಟ್ಟು, ಮಾತುಗಳಿಗೆ ಹೃದಯ ತಿಳ್ಕೊಳ್ಳಿ, ನೇರ ಟ್ರಾನ್ಸ್ಲೇಟ್ ಮಾಡಬೇಡಿ, ಅಪುತ್ರಸ್ಯ ಗತಿರ್ನಾಸ್ತಿ ಇತ್ಯಾದಿ ಮಾತುಗಳಿಗೆ ಟ್ರಾನ್ಸ್ಲೇಟ್ ಮಾಡಬೇಡಿ, ಅದರ ಹೃದಯ ತಿಳ್ಕೊಳ್ರಿ ಅಂತ ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಯದರ್ಥಮೇವ ಜಾಯತೆ ಯಥೈವ ಸಂಧ್ಯಕಾ ಸುತಃ, ಇದು ಮಧ್ವಾಚಾರ್ಯ ಕೊಟ್ಟ ಮಾತು. ಸಂಧ್ಯಾವಳಿ ಅಂತ ಒಬ್ಬಳಿದ್ಲಂತೆ. ಅವಳಿಗೊಬ್ಬ ಮಗ ಇದ್ದ, ಅವನ ಹೆಸರು ರುಕ್ಮಾಂಗದ ಅಂತ. ಅವನಿಗೆ ಮಕ್ಕಳಾಗಲಿಲ್ಲಂತೆ. ಧರ್ಮಾಂಗದ, ರುಕ್ಮಾಂಗದ ಅಂತ ಕಥೆ ಕೇಳಿರ್ಬೇಕು ನೀವು. ರುಕ್ಮಾಂಗದನಿಗೆ ಮಕ್ಕಳಿಲ್ಲ.
ಆದರೆ ಆತ ಸದ್ಗತಿ ಪಡೆದ, ಸ್ವರ್ಗಕ್ಕೆ ಹೋದ ಅಂತ ಪುರಾಣದ ಕಥೆ. ಹೇಗೆ ಹೋದ? ಸದ್ಗತಿಗೆ ಹೋಗಲಿಕ್ಕೆ ಅವನಿಗೇನು ಕಾರಣ? ಮಧ್ವಾಚಾರ್ಯ ಹೇಳಿದರು, ಏಕಾದಶಿ ಅಂತ ಹರಿದಿನ ವ್ರತವನ್ನು ಶ್ರದ್ಧೆಯಿಂದ ಮಾಡಿದ, ಅವನ ಅರ್ಹತೆಗನುಗುಣ ಸಾಧನೆಗಳನ್ನು ಚೆನ್ನಾಗಿ ಮಾಡಿದ, ಅದಕ್ಕೆ ಸದ್ಗತಿ ಪಡೆದ, ಜ್ಞಾನ ಸಂಪಾದನೆ ಮಾಡಿದ, ಅಂತಃಕರಣ ಪರಿಶುದ್ಧವಾಗಿ ವ್ರತಗಳನ್ನು ಆಚರಣೆ ಮಾಡಿ ಅಂತಃಕರಣ ಪರಿಶುದ್ಧ ಮಾಡಿಕೊಂಡ, ಅದಕ್ಕೆ ಸದ್ಗತಿ ಪಡೆದ. ಹಾಗಾಗಿ ಅವರವರು ತಮ್ಮ ಅಂತಃಕರಣ ಶುದ್ಧ ಮಾಡಿಕೊಳ್ಳಿಕ್ಕೆ ಚೆನ್ನಾಗಿ ವ್ರತ ನಿಯಮ ಅನುಷ್ಠಾನಗಳನ್ನು ಆಚರಿಸಲಿ, ಜ್ಞಾನ ಸಂಪಾದನೆ ಮಾಡಲಿ, ಅದರಿಂದ ಸದ್ಗತಿ ಪಡೀಲಿ ಅನ್ನೋದೇ ಪುರಾಣಗಳ ಹೃದಯವೇ ಹೊರತು ಅವರಿಗೆ ಮಕ್ಕಳಿಲ್ಲ ಅಂತ ಹೇಳಿ ಸದ್ಗತಿ ಇಲ್ಲ ಅಂತ ಯಾರೂ ನಿಂದಿಸೋ ಹಾಗಿಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇಷ್ಟು ಕರಾರುವಾಕ್ಕಾಗಿ ಸ್ವರ್ಗಕ್ಕೆ ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ? ಇದನ್ನು ಅನುಸಂಧಾನ ಮಾಡಬೇಕು. ಪಾಂಡುವಿಗೂ ಕೂಡ ಋಷಿಗಳು ಹೇಳಿದ ಆ ಮಾತಿನ ಅರ್ಥ ಇದೆ. ನೀನು ಭೂಮಿಗೆ ಬರುವ ಮುನ್ನ ನಿನ್ನಿಂದ ಅಂತ ಸಮಾಜದಲ್ಲಿ ಇಂಥ ಕೆಲಸ ಆಗಬೇಕಾಗಿದೆ, ಅದು ಇನ್ನೂ ಪೂರ್ಣ ಆಗಿಲ್ಲ. ನೀನು ಧೃತರಾಷ್ಟ್ರನಿಗೆ ರಾಜ್ಯ ಒಪ್ಪಿಸಿದಿ, ಹಸ್ತಿನಾವತಿ ಬೇಡ ಅಂತ ಬಿಟ್ಟು ಬಂದಿದ್ದಿ, ನಾರಾಯಣ ಆಶ್ರಮದಲ್ಲಿ ವಾಸ ಮಾಡಿಕೊಂಡಿದ್ದಿ. ನೀನು ನಿನ್ನ ಹೆಂಡತಿಯರು ಮಾದ್ರಿ ಕುಂತಿ ಇಬ್ಬರು ಪಾಂಡುವಿನ ಜೊತೆಗೆ ನಾರಾಯಣ ಆಶ್ರಮದಲ್ಲಿ ವಾಸ ಮಾಡಿಕೊಂಡು ಇದ್ರಂತೆ ಕೆಲವು ದಿವಸ. ಮಕ್ಕಳು ಆಗಬೇಕು ಅಂತಂದರೆ ಸ್ತ್ರೀ ಸಂಘ ಮಾಡಬೇಕು. ಸ್ತ್ರೀ ಸಂಘಕ್ಕೆ ಕಿಂದಮ ಅಂತ ಒಬ್ಬ ಋಷಿಗಳ ಶಾಪ. ಕಿಂದಮ ಋಷಿಗಳು ಶಾಪ ಕೊಟ್ಟದ್ರಿಂದ ಸ್ತ್ರೀ ಸಂಘ ಮಾಡೋ ಹಾಗಿಲ್ಲ. ಮಕ್ಕಳಿಲ್ಲ, ಸರಿ ಬೇಡ, ಮಕ್ಕಳೂ ಬೇಡ, ಮಡದಿನೂ ಬೇಡ, ಸ್ವರ್ಗಕ್ಕೆ ಹೋಗಿಬಿಡೋಣ ಅಂದರೆ ಋಷಿಗಳು ಬೇಡ, ನೀನು ಬರಬೇಡ ಅಂತಿದ್ದಾರೆ. ಕಾರಣ ಹೇಳುವಾಗ ಮೇಲ್ನೋಟಕ್ಕೆ ಮಕ್ಕಳಾಗಿಲ್ಲ ಬರಬೇಡ ಅಂತಿದ್ದಾರೆ. ಆ ಮಕ್ಕಳಾಗಿಲ್ಲ ಅನ್ನೋ ಕಾರಣವನ್ನು ತಗೊಳ್ಬೇಡಿ ಎಂದರು ಮಧ್ವಾಚಾರ್ಯ. ನೀನು ಭೂಮಿಗೆ ಬರಲಿಕ್ಕೆ ಇಂಥ ಕೆಲಸ ನಿನ್ನಿಂದ ಆಗಲೇಬೇಕು ಅಂತಿದೆ, ಅದಾದ ಮೇಲೆ ಬಾ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇವೆ ಅಂತ ಅರ್ಥ ಅಂತ. ಎಂಥ ಸಂದೇಶ ನೋಡಿ. ನಾವು ನಮ್ಮ ಬದುಕಿನಲ್ಲಿ ಇದೇ ತಿಳುವಳಿಕೆಯನ್ನು ಮಾಡಿಕೊಳ್ಬೇಕು. ಭೂಮಿಗೆ ಬರುವಾಗಲೇ ನಮ್ಮಿಂದ ಇಷ್ಟು ಕೆಲಸಗಳಾಗಬೇಕು ಅಂತ ನಿಗದಿಯಾಗಿರ್ತದೆ. ನಾವು ಅದನ್ನೆಲ್ಲ ನಿಭಾಯಿಸಲೇಬೇಕು. ಪುರುಷರಾಗಿ ಹುಟ್ಟಿದ್ರೂ ಸರಿ, ಸ್ತ್ರೀಯರಾಗಿ ಹುಟ್ಟಿದ್ರೂ ಸರಿ. ಪುರುಷ ಸ್ತ್ರೀ ಅನ್ನೋ ಪ್ರಭೇದವನ್ನು ಶಾಸ್ತ್ರಗಳು ಮಾಡಲಿಲ್ಲ. ಅವರವರಿಗೆ ಸಾಧನೆ ವಿಹಿತವೇ. ಆ ಸಾಧನಕ್ಕನುಗುಣ ಆತ ಮಾಡಿದ ಅಂದರೆ ಮಾತ್ರ ಅವನಿಗೆ ಸದ್ಗತಿ, ಸ್ವರ್ಗಲೋಕ, ಪರಲೋಕಗಳು ಸಿಗಲಿಕ್ಕೆ ಸಾಧ್ಯ. ಈ ತತ್ವವನ್ನು ಪಾಂಡುರಾಜನ ಕಥೆಯಿಂದ ನಮಗೆ ವ್ಯಾಖ್ಯಾನ ಮಾಡಿ ತಿಳಿಸ್ತದೆ. ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಷಯಗಳು. ಇದೆಲ್ಲ ಗೊತ್ತಾದಾಗ ಕುಂತಿ ತನ್ನ ಬಗ್ಗೆ ಹೇಳ್ಕೊಳ್ಳೇಬೇಕಾಯ್ತು. ಸರಿ, ಹಾಗಾದರೆ ನಿಮಗೆ ಹೀಗೆ ಹೇಳಿ ಕಳಿಸಿದ್ದಾರೆ ಅಂದರೆ ನಿಮ್ಮಿಂದ ಸಮಾಜಕ್ಕೆ ಉಪಕಾರ ಆಗಬೇಕು ಅಂತಿದೆ, ನಾನು ಅದಕ್ಕೆ ಸಹಾಯ ಮಾಡ್ತೇನೆ. ನಾನು ಸಣ್ಣವಳಿದ್ದಾಗ ನನಗೆ ದೂರ್ವಾಸರು ಮಂತ್ರ ಕೊಟ್ಟಿದ್ದರು, ಈಗಲೂ ನನಗದು ನೆನಪಿದೆ. ಆ ಮಂತ್ರದಿಂದ ದೇವತೆಗಳನ್ನು ಕರೆಯೋಣ, ಋಷಿಗಳು ಹೇಳಿದ ಹಾಗೆ ಮಕ್ಕಳಾಗ್ತಾರೆ, ಆಮೇಲೆ ನಮಗೆ ಒಳಿತಾಗ್ತದೆ ಅಂತ ಅವಳು ಒಂದು ಮಾತು ಹೇಳಿದ್ಲು. ಈ ವಿಷಯದ ಬಗ್ಗೆ ವಿಸ್ತಾರವಾಗಿ ಮಧ್ವಾಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ. ಆ ನಿರ್ಣಯಗಳನ್ನು ನೋಡಿಬಿಟ್ರೆ ಅತ್ಯದ್ಭುತವಾದ ಸಾಮಾಜಿಕ ದೃಷ್ಟಿ ಎಷ್ಟಿದೆ ಮಹಾಭಾರತಕ್ಕೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ಒಂದು ಮಕ್ಕಳನ್ನು ಪಡೆಯೋದು ಅನ್ನೋ ವಿಷಯದ ಬಗ್ಗೆ ಕುಂತಿ ಉಪದೇಶ ಮಾಡ್ತಾಳೆ. ಎಲ್ಲ ಹೆಣ್ಣುಮಕ್ಕಳು ಕೂಡ ತಮ್ಮ ಬದುಕಿನೊಳಗೆ ಹೇಗೆ ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನೋದು ಕುಂತಿ ಮಾತಿನಿಂದ ಅರ್ಥ ಆಗ್ತದೆ. ಅವಳ ಜವಾಬ್ದಾರಿ ಅಂಥದ್ದು. ಕುಂತಿ ಅಂದರೆ ನನ್ನ ದೃಷ್ಟಿಯಲ್ಲಿ ಮಹಾಭಾರತದೊಳಗೆ ಬೇರೆ ಬೇರೆಯವರೆಲ್ಲ ಕಷ್ಟದ ಕಡಲು, ಅನುಕಂಪದ ಅಲೆಗೆ ಇಟ್ಟಿಸ್ಕೊಳ್ಳೋಳು ಅಂತನ್ನೋ ಹಾಗಿದ್ದಾಳೆ. ನನ್ನ ದೃಷ್ಟಿಯಲ್ಲಿ ಕುಂತಿ ಅಂದರೆ ಜವಾಬ್ದಾರಿ ಅಂತ ಅರ್ಥ. ಕುಂತಿ ಅಂದರೆ ಜವಾಬ್ದಾರಿಯ ಮತ್ತೊಂದು ಪ್ರತಿರೂಪಣೆ ಕುಂತಿ ಅಂತ ತಿಳಿದುಕೊಳ್ಬೇಕು. ಹಾಗೆ ವ್ಯಾಖ್ಯಾನಿಸ್ತಾರೆ ಭಗವತ್ಪಾದರು. ಎಷ್ಟು ದೊಡ್ಡ ಜವಾಬ್ದಾರಿ ಅವಳ ಮೇಲಿತ್ತು. ಅಂತೂ ಅವಳಿದ್ದ ದೂರ್ವಾಸರು ಕೊಟ್ಟ ಮಂತ್ರದ ಮೂಲಕವಾಗಿ 3 ಮಕ್ಕಳನ್ನು ತಾನು ಪಡಿತಾಳೆ. ಮಾದ್ರಿಗೂ ಉಪದೇಶ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ
ಅವರಿಗೂ ಉಪದೇಶಕ್ಕೆ ಅವಕಾಶ ಮಾಡಿಕೊಟ್ಟ ಪಾಂಡು. ಕುಂತಿ ಬೇಡ ಬೇಡ ಅಂತ ಅವಳಿಗೆ ಮನಸ್ಸಿರಲಿಲ್ಲ, ಆದರೂ ಗಂಡನ ಮಾತು ಮೀರಬಾರ್ದು ಅಂತ ಉಪದೇಶ ಮಾಡಿದ್ಲು. ಮಹಾಭಾರತದ ಈ ಅಂಶಗಳನ್ನು ಮಧ್ವಾಚಾರ್ಯರು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಮಾದ್ರಿಯ ಕ್ಯಾರೆಕ್ಟರ್ ಎಂಥದ್ದು, ಕುಂತಿಯ ಕ್ಯಾರೆಕ್ಟರ್ ಎಂಥದ್ದು. ಥರ ಥರ ಇರ್ತಾರೆ ಹೆಣ್ಮಕ್ಕಳು, ಹೀಗೇ ಇರಬೇಕು ಅಂತ ನಾವ್ಯಾರು ಅದನ್ನು ಗೆರೆ ಹಾಕಿ ಇಡಲಿಕ್ಕೆ. ಮಹಾಭಾರತ ಎಲ್ಲವನ್ನೂ ಪ್ರತಿಬಿಂಬಿಸಿ ತೋರಿಸ್ತದೆ, ಹೀಗೂ ಇದ್ದಾರೆ ಅಂತ. ಅರೆ, ಅವಳಿಗೆ 3 ಆದರು, ನನಗೆ ಮಾತ್ರ ಒಂದೇನಾ? ಮಂತ್ರ ಕೊಡುವಾಗ ಹಾಗೆ ಹೇಳಿದ್ಲಂತೆ. ನೋಡು ಮಾದ್ರಿ, ನಿನಗೆ ಮಂತ್ರೋಪದೇಶ ಮಾಡಬೇಕು ಅಂತ ನನಗೇನಿರಲಿಲ್ಲ, ಇಷ್ಟು ಒತ್ತಾಯ ಮಾಡ್ತಿದ್ದಾನೆ ಯಜಮಾನ, ಪತಿ ಆಜ್ಞೆ ಮೀರಬಾರ್ದು ಅಂತ ಕೊಡ್ತಿದ್ದೇನೆ, ಆದರೆ ಒಂದು ಬಾರಿ ಮಾತ್ರ ಫಲ ಕೊಡ್ತದೆ. ಮಂತ್ರ ಉಪದೇಶಿಸುವವರಿಗೆ ಅದೊಂದು ಶಕ್ತಿ. ಯಾರು ಅದನ್ನು ಸಿದ್ಧಿಸ್ಕೊಂಡಿರ್ತಾರೆ ಮತ್ತೊಬ್ಬರಿಗೆ ಕೊಡಬೇಕಾದ್ರೆ ಎಷ್ಟು ಸಲ ಅದನ್ನು ಫಲ ಪಡಿಬೋದು ಇವರು ಅಂತ ಅವರೇ ಹೇಳಿಕೊಟ್ಟಿರ್ತಾರೆ. ಹಾಗಾಗಿ ಕುಂತಿ ಕೊಡುವಾಗ ಮಂತ್ರವನ್ನು ಹ್ಯಾಕೆ ಕೊಟ್ಲು? ಒಂದು ಬಾರಿ ಫಲ ಕೊಡ್ತದಷ್ಟೆ. ನೀನು ಎಷ್ಟು ಸಲ ಮುಂದೆ ಬಡಬಡಿಸಿದರೂ ಕೂಡ 2ನೇ ಬಾರಿ ಫಲ ಅದು ಕೊಡಲ್ಲ. ಮಂತ್ರ ಗೊತ್ತಿರ್ತದೆ ನಿನಗೆ. ನೋಡಿ, ಈ ಸಂಗತಿಗಳನ್ನು ನಮಗೆ ಎಕ್ಸ್ಪೋಸ್ ಮಾಡಬೇಕಾಗಿದೆ ಮಹಾಭಾರತ. ಇವತ್ತು ಎಷ್ಟೋ ಮಂತ್ರಗಳನ್ನು ನಾವು ಬಡಬಡಿಸ್ತಿದ್ದೇವೆ. ಬೆಳಗ್ಗೆ ಎದ್ದು ಕೂಡಲೇ ನಾವ್ಯಾರೂ ಮಂತ್ರ ಬಡಬಡಿಸದೇ ಇರೋರೇನಲ್ಲ ತಾನೆ, ಆದರೆ ಫಲ ಕೊಡ್ತಿಲ್ಲಲ್ಲ. ಅದರ ಹಿಂದೆ ಅದರದೇ ಋಷಿಗಳು, ಅದರದೇ ದೇವತೆ, ಅದನ್ನು ಪಡೆದಂತಹ ಪದ್ಧತಿ, ಅದೆಲ್ಲವೂ ಕೂಡ ಅದು ಫಲ ಕೊಡುವ ಕೊಡದೇ ಇರುವ ವ್ಯವಸ್ಥೆಯನ್ನು ಮಾಡ್ತದೆ. ಅಷ್ಟು ವ್ಯವಸ್ಥೆ ಇದೆ. ಅಂದರೆ ಮಹಾಭಾರತ ಮನುಷ್ಯರಿಗೆ ಮೊದಲೇ ಆಸ್ತಿಕರಾಗಿ ಮಹಾಭಾರತದ ಒಳಗೆ ಬಂದರೆ ಆ ಆಸ್ತಿಕತೆಯನ್ನು ದೃಢಪಡಿಸ್ತದೆ. ನಾಸ್ತಿಕರಾಗಿ ಮಹಾಭಾರತದ ಅಧ್ಯಯನ ಮಾಡಲಿಕ್ಕೆ ಬಂದರೆ ಸಹಜವಾಗಿ ಆಸ್ತಿಕತೆಯನ್ನು ಅವರಲ್ಲಿ ಬೇರೂರು ಹಾಗೆ ಮಾಡ್ತದೆ. ಎರಡೂ ಕೆಲಸ ಮಹಾಭಾರತನೇ ಮಾಡ್ತದೆ. ಮಂತ್ರಕ್ಕೆ ಶಕ್ತಿ ಇಲ್ಲ, ಮಂತ್ರಕ್ಕೇನು ಮಹಿಮೆಗಳಿಲ್ಲ, ಅದು ಫಲ ಕೊಡೋದಿಲ್ಲ, ಹೀಗೊಂದು ನಾಸ್ತಿಕವಾದನೂ ಇದೆ ಅಷ್ಟೇ. ಆದರೆ ಮಹಾಭಾರತ ಎರಡನ್ನೂ ಮಾಡ್ತದೆ. ಮಾದ್ರಿಯ ಕ್ಯಾರೆಕ್ಟರ್ ಏನು? ಕುಂತಿಗಿಂತ ನಾನು ಕಡಿಮೆ ಅನ್ನಿಸ್ಕೊಳ್ಬಾರ್ದು, ನನಗೂ ಫಲ 2 ಆಗಬೇಕು. 3 ಆಗಬೇಕಿತ್ತು, ಅವಳಿಗೆ ಸಮಾನ ಆಗಬೇಕಾದ್ರೆ ಬೇಡ 2 ಆದರೂ ಆಗಬೇಕು. ತಂದು ಬುದ್ಧಿ ಉಪಯೋಗಿಸಿದ್ಲು. ಕುಂತಿಗೆ ಹೇಳಲಿಲ್ಲ. ಕುಂತಿ ಅದನ್ನೂ ಹೇಳಿದ್ಲಂತ ಉಪದೇಶಿಸುವಾಗ. ಮಹಾಭಾರತ ಹೇಳ್ತದೆ, ನೀನು ಕರೆಯುವ ಮುನ್ನ ದೇವತೆಗಳನ್ನು ನನ್ನ ಹತ್ರ ಒಂದು ಸಲ ನನ್ನ ಗಮನಕ್ಕೆ ತಗೊಂಡು ಬಾ ಅಂತ ಅಂದಿದ್ಲಂತೆ. ಒಂದು ಸಲ ಹೇಳಿ ಮಾಡು, ಒಂದು ಗಮನಕ್ಕೆ ತರಬೇಕಲ್ವೇ? ಗಮನಕ್ಕೆ ತರದೇನೆ ತನ್ನ ಬುದ್ಧಿ ಉಪಯೋಗಿಸಿ ತಾನು ಫಲ ಪಡಿತಾಳೆ ಅಂತ ಮಹಾಭಾರತ ಹೇಳ್ತದೆ. ಒಂದು ಬಾರಿನೇ ಮಂತ್ರ ಹೇಳೋದು, ಆದರೆ ದೇವತೆಗಳು ಮಾತ್ರ 2 ಬರಬೇಕು, ಮಕ್ಕಳು 2 ಹುಟ್ಟಬೇಕು, ಹಾಗೆ ನಾನು ಬುದ್ಧಿ ಉಪಯೋಗಿಸ್ತೀನಿ ಎಂದಂತ. ದೇವತೆಗಳ ಗುಂಪಿನಲ್ಲಿ ಅಶ್ವಿನಿಗಳ ಗುಂಪಿದೆಯಲ್ಲ, ಅವರು ಈ ಜೋಡಿ ದೇವತೆಗಳು ಅಂತ ಹೆಸರು. ಅವರಿಗೆ ಯುಗ್ಮ ದೇವತೆ ಅಂತ ಕರೀತಾರೆ. ಯುಗಳ, ಯುಗ್ಮ ಹೀಗೆಲ್ಲ ಹೆಸರುಗಳಿದೆ. ನಾಸತ್ಯ ಅಂತ, ದಸ್ರ. ನಾಸತ್ಯ ಅಂತ 2 ಹೆಸರು ಅಂತ ವಾದಿರಾಜರ ದೃಷ್ಟಿ. ನಾಸತ್ಯ ಅಂತ ಕೂಗಿದರೆ 2 ಬರ್ತಾರಂತೆ. ದಸ್ರಾ ಅಂತ ಕೂಗಿದರೆ 2 ಬರ್ತಾರೆ. ಅವರನ್ನು ಸ್ಮರಣೆ ಮಾಡಬೇಕು ಅಂತ ಮಹಾಭಾರತ ಹೇಳ್ತದೆ. ನಮ್ಮ ಕಣ್ಣಿನ ದೃಷ್ಟಿ ಜಾಗೃತವಾಗಬೇಕಾದ್ರೆ ಅಶ್ವಿನಿಗಳನ್ನು ಸ್ತೋತ್ರ ಮಾಡಲಿಕ್ಕೆ ಅಂತ ಹೇಳ್ಕೊಡ್ತದೆ ಆದಿಪರ್ವ ಮಹಾಭಾರತ. ಆದಿಪರ್ವ ಮಹಾಭಾರತದಲ್ಲಿ ಅಶ್ವಿನಿಗಳ ಸ್ತೋತ್ರ ಅಂತ ಒಂದಿದೆ, ಬಹಳ ದೊಡ್ಡದು. ಬೈದ, ಧೌಮ್ಯ, ಹೀಗೆ ಗುರು ಶಿಷ್ಯರ ಕಥೆ ಬರ್ತದೆ. ಅದರಲ್ಲಿ ಒಬ್ಬ ಶಿಷ್ಯನಿಗೆ ಕಣ್ಣು ಹೋಯಿತು. ಅವನು ಎಕ್ಕಿ ಎಲೆ ತಿಂದುಬಿಡ್ತಾನೆ. ಈ ಎಕ್ಕಿ ಎಲೆ ಅಂದರೆ ಗೊತ್ತಾಗ್ತದೆ ಅಂದ್ಕೊಳ್ತೇವೆ. ಈ ರಥಸಪ್ತಮಿ ದಿವಸ ಸ್ನಾನಕ್ಕೆ ಅಂತ ಉಪಯೋಗಿಸ್ತದಲ್ಲ, ಅದನ್ನು ಆತ ತಿಂದುಬಿಡ್ತಾನೆ. ಹಸಿವೆ ತಡಿಲಿಕ್ಕಾಗದೆ ಕಣ್ಣು ಹೋಗ್ತದೆ. ಗುರುಗಳು ಅವನಿಗೆ ಆಳು ಬಾವಿಯಲ್ಲಿ ಬಿದ್ದ ಶಿಷ್ಯನಿಗೆ ಮೇಲಿನಿಂದಲೇ ಉಪದೇಶ ಮಾಡ್ತಾರೆ ಅಶ್ವಿನಿಗಳ ಮಂತ್ರವನ್ನು, ಅಶ್ವಿನಿ ಸ್ತೋತ್ರವನ್ನು. ನೋಡಿ, ಹೀಗಿತ್ತಂತೆ ಗುರು ಶಿಷ್ಯ ಭಾವ ಅಂತ ಮಹಾಭಾರತ ಎಕ್ಸ್ಪೋಸ್ ಮಾಡ್ತದೆ. ಆತ ಅಲ್ಲೇ ಸ್ತೋತ್ರ ಮಾಡಿದರೆ ಅಶ್ವಿನಿಗಳು ಕಣ್ಣು ಕೊಟ್ರಂತವನಿಗೆ. ಹಾಗಾಗಿ ಅಶ್ವಿನಿಗಳು ಅಂದರೆ ದೇವಲೋಕದ ವೈದ್ಯರು, ಸಾಧಾರಣ ದೇವತೆಗಳೇನಲ್ಲ.
ಒಂದು ಅಂಶ ಮಹಾಭಾರತದಲ್ಲಿ ಸ್ಪಷ್ಟೀಕರಣ, ಮಹಾಭಾರತ ನೋಡಿದರೂ ಸ್ಪಷ್ಟ ಆಗದೇ ಇದ್ದದ್ದನ್ನು ಮಧ್ವಾಚಾರ್ಯರು ಕೊಡ್ತಾರೆ. ಇದನ್ನು ತಿಳ್ಕೊಳ್ಳಿಕ್ಕೆ ತಾತ್ಪರ್ಯ ನಿರ್ಣಯದ ಪ್ರವಚನ. ಇಂದ್ರ ಅವನೇ ಅರ್ಜುನನಾದ, ಯಮ ಧರ್ಮರಾಜನಾದ, ಯುಧಿಷ್ಠಿರ, ವಾಯು ಸತ್ಯಲೋಕದ ವಾಯು ಭೂಮಿಯಲ್ಲಿ ಭೀಮಸೇನನಾಗಿದ್ದ, ಕುಂತಿಯ ಮಾದ್ರಿಯರ ಗಂಡನಾದ ಪರಾವಹ ಅನ್ನೋ ಮರುತ್ತು. ಅಂದ್ರೆ ಆ ಪಾಂಡುರಾಜ ಇದ್ದಾನಲ್ಲ, ಅವನು ದೇವಲೋಕದವನೇ, ಅವನು ಪರಾವಹ ಅಂತ ಅವನಿಗೆ ಹೆಸರು. ಈ ಪರಾವಹ ಅನ್ನೋ ದೇವತೆ ಯಾವ ಕಕ್ಷೆಯಲ್ಲಿದ್ದಾನೆ, ಆ ಕಕ್ಷೆಗಿಂತ ಬಹಳ ಎತ್ತರದ ಕಕ್ಷೆಯಲ್ಲಿ ಈಗ ಹೇಳಿದ ಮೂವರು ಇದ್ದಾರೆ. ನಿಯೋಗದಲ್ಲಿ ಇರುವ ಒಂದು ನಿಯಮ, ಎಲ್ಲರೂ ಎಲ್ಲ ಕಡೆಯಲ್ಲಿ ನಿಯೋಗ ಮಾಡಿಕೊಳ್ಳೋ ಹಾಗಿಲ್ಲ. ಅದಕ್ಕೊಂದು ಕ್ಲಾಸ್ ಹಾಕಿದ್ದಾರೆ. ಏನು ಕ್ಲಾಸ್ ಅಂದರೆ, ಮಹಿಳೆ ತನ್ನ ಯಜಮಾನನಿಗಿಂತ ಹಿರಿಯ ಸ್ಥಾನದಲ್ಲಿದ್ದವರಿಂದ ನಿಯೋಗಕ್ಕೆ ಅವಕಾಶ, ಎಲ್ಲ ಕಡೆ ನಿಯೋಗಕ್ಕೆ ಅವಕಾಶ ಇಲ್ಲ. ಅಂದರೆ ಕುಂತಿ ಎಷ್ಟು ದೊಡ್ಡ ಜವಾಬ್ದಾರಿಯುತ ಸ್ಥಾನ ನಿಭಾಯಿಸಿದಾಳೆ ಅನ್ನಲಿಕ್ಕೆ ಇದೇ ದೊಡ್ಡ ಮಹಿಮೆ. ವ್ಯಾಸರನ್ನು ಕರೆಯೋಣವಾ, ಶೇಷನನ್ನು ಕರೆಯೋಣವಾ, ಯಾರನ್ನು ಕರೆದು ನಾವು ಮಕ್ಕಳನ್ನು ಪಡೆದ್ರೆ ಸಮಾಜಕ್ಕೆ ಉಪಕಾರ ಆಗ್ತದೆ, ಇಷ್ಟು ಯೋಚನೆ ಮಾಡಿದ್ದಾರೆ. ಗಂಟೆಗಟ್ಟಲೆ ಚರ್ಚೆ ಮಾಡಿದ್ದಾರೆ. ಅದನ್ನು ಮಹಾಭಾರತದಲ್ಲಿ ಹೇಳ್ತಾರೆ. ಸಂಕ್ಷಿಪ್ತವಾಗಿ ಮಧ್ವಾಚಾರ್ಯರು ಅದನ್ನು ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಕೊಡ್ತಾರೆ. ಇಬ್ಬರು ಗಂಡ ಹೆಂಡತಿ, ಇಬ್ಬರು ಪೇರ್ ಅಂದರೆ ಆಗತಾನೆ ವಿವಾಹಿತರಾದ ದಂಪತಿಗಳು ಮಕ್ಕಳನ್ನು ಪಡೆಯೋದು ಅನ್ನೋದು ವ್ಯಸನ ಅಲ್ಲ. ಮಕ್ಕಳನ್ನು ಪಡೆಯೋದು ಅನ್ನೋದು ಸಮಾಜದಲ್ಲಿ ತಾನೊಬ್ಬ ಹಿರಿಯನಾದೆ ಅಂತ ಅನಿಸ್ಕೊಳ್ಳೋದು ಅಂತಷ್ಟೇ ಅಲ್ಲ. ಮಕ್ಕಳನ್ನು ಪಡೆಯೋದು ಅನ್ನೋದು ಯಾವ ಅರ್ಥದಲ್ಲಿ ಅನ್ನಲಿಕ್ಕೆ ಈ ಭಾಗವನ್ನು ನಾವು ಅನುಸಂಧಾನ ಮಾಡಬೇಕಾಗ್ತದೆ. ಅದರಲ್ಲಿಯೂ ನಿಯೋಗ, ಆ ನಿಯೋಗದಲ್ಲಿ ನಿಯಮಗಳು ಬಹಳ. ಆ ನಿಯಮದಲ್ಲಿ ಈ ನಿಯಮವನ್ನು ಹೇಳ್ತಾರೆ. ಇದನ್ನು ಭಗವತ್ಪಾದರು ಎಕ್ಸ್ಪೋಸ್ ಮಾಡಿದರು. ವೇದವ್ಯಾಸರು ಬೇಡ, ಯಾಕೆ ಬೇಡ ಅನ್ನಲಿಕ್ಕೆ ಕಾರಣ ಕೊಡ್ತದೆ. ಕುಂತಿ ಹಾಗೂ ಪಾಂಡು ರಹಸ್ಯದಲ್ಲಿ ಮಾಡ್ತಾ ಇರೋ ಒಂದು ಮಂತ್ರಾಲೋಚನೆ, ಗಂಡ ಹೆಂಡತಿಯರು ಮುಂದೆ ಸಮಾಜಕ್ಕೆ ಕೊಡಬೇಕಾದ ಮಕ್ಕಳ ಬಗ್ಗೆ ಒಂದು ಚರ್ಚೆ ನಡೆಸುವಾಗ ಹೇಳುವ ಮಾತುಗಳಿವೆಲ್ಲ. ಯಾಕೆ ಬೇಡ? ಮಾವ ಆಗ್ತಾನೆ ಬೇಡ ಅಂತಂತೆ. ಮಾವ ಅಂದರೆ ಅರ್ಥ ನಿಮಗೆ ಅನುಸಂಧಾನಕ್ಕೆ ಬರ್ತದೆ. ಈಗ ಧೃತರಾಷ್ಟ್ರನನ್ನು ತಾನೇ ನಾವು ನೀವು ಯೋಚನೆ ಮಾಡುವಾಗ ನಿನ್ನೆ ದಿವಸ ವೇದವ್ಯಾಸರ ಮಗ ಅಂತ ತಿಳಿದ್ವಿ. ಆಮೇಲೆ ಪಾಂಡು ಆಮೇಲೆ ಹುಟ್ಟಿದವನು, ಅವನು ಕೂಡ ವೇದವ್ಯಾಸರ ಮಗನೇ ಆಗ್ತಾನೆ ಅಂತಾಯಿತು. ಈಗ ವಿಚಿತ್ರ ವೀರ್ಯ, ಚಿತ್ರಾಂಗದ ಇವರು ಸೈಡ್ ಕ್ಯಾರೆಕ್ಟರ್ ಬಂದ ಹಾಗಾಯಿತು. ವೇದವ್ಯಾಸ ಏನಾದ? ಧೃತರಾಷ್ಟ್ರ ಪಾಂಡುವಿಗೆ ಔರಸ ಸಂತತಿ ಅಂತ ಯೋಚಿಸ್ಲಿಕ್ಕೆ ಹೊರಟ್ರೆ ವೇದವ್ಯಾಸನೇ ಆಗ್ತಾನೆ ಅಂದಾಗ ವೇದವ್ಯಾಸ ಮಾವ ಆಗ್ತಾನೆ ಬೇಡ ಅನ್ಲಂತೆ ಕುಂತಿ. ಯೋಚಿಸಬೇಕಾದ ಸಂಗತಿ. ನಾನು ಏನು ಹೇಳ್ತಿದ್ದೇನೆ ಈ ಬಗ್ಗೆ, ಮಹಾಭಾರತ ತಾತ್ಪರ್ಯ ಮನುಷ್ಯರನ್ನು ಹೇಗೆ ಟ್ರೈನ್ ಮಾಡ್ತದೆ. ಅಷ್ಟು ಸುಲಭ ಅಲ್ಲ ಮಹಾಭಾರತ. ಅದು ಕಾದಂಬರಿ ಅಲ್ಲ, ಕಾದಂಬರಿ ಅಲ್ಲ ಅದು ಅದ್ಭುತ ಗ್ರಂಥ, ಮೈ ರೋಮಾಂಚನ ಮಾಡುವ ಗ್ರಂಥ ಅದು. ಬಲರಾಮ ಬೇಡ, ಶೇಷ ಬೇಡ, ಅವನು ಎಲ್ಲಿ ಹುಟ್ಟಿದ್ದಾನೆ, ಯಾರ ಮಗನಾಗಿದ್ದಾನೆ ಈಗಾಗಲೇ, ಅದಕ್ಕೆ ಅವನು ಬೇಡ, ಇಷ್ಟು ಯೋಚಿಸ್ತಾರಂತೆ. ಶೇಷ ಬೇಡ, ಉಳಿದಿರೋರು ಯಾರು? ಪಾಂಡು ಹೇಳ್ದ, ಯಾರನ್ನು ಪಡೆಯೋದ್ರಿಂದ ಸಮಾಜ, ಒಬ್ಬೊಬ್ಬ ವ್ಯಕ್ತಿ ತನ್ನ ಮನೆಯೊಳಗೆ ತನ್ನ ಕೌಟುಂಬಿಕವಾಗಿ ಸ್ವಾಸ್ಥ್ಯದಿಂದ, ಧರ್ಮದ ಸ್ವಾಸ್ಥ್ಯದಿಂದ ಇರಬಲ್ಲನೋ ಅಂಥ ಆಡಳಿತ ಕೊಡುವ ಮಗ ಬೇಕು ನನಗೆ ಅಂತ ಕೇಳಿದ್ಲಂತ. ಸುಮ್ಮನೇನೋ ವ್ಯಸನದಿಂದ ಮಕ್ಕಳನ್ನು ಪಡೆದು ಬಾ ನೀನು ಅಂತ ಋಷಿಗಳು ಹೇಳಿಬಿಟ್ಟಿದ್ದಾರೆ. ನಾನು ನಿನಗೆ ಒತ್ತಾಯ ಮಾಡ್ತೀನಿ, ಯಾರನ್ನಾದರೂ ಒಬ್ರು ಕರೆದು ಬಿಡು, ಮಗು ಆಗಿಬಿಡಲಿ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಮುಂದೆ ಏನಾದರೂ ಮಾಡಿಕೊಳ್ಳಿ ಅನ್ನೋ ಭಾವ ಪಾಂಡುವಿಗಿರಲಿಲ್ಲ. ಇದು ಪಾಂಡು. ಹಾಗಾಗಿ ಧರ್ಮನನ್ನೇ ಕರೆದ್ಲು. ಆ ಧರ್ಮ ಪರಾವಹ ಮರುತ್ತಂತೇನು ಆವಾಗಲೇ ಹೇಳಿದೆ. ಪಾಂಡು ಅವನಿಗಿಂತ ಅವನು ಎತ್ತರದಲ್ಲಿದ್ದಾನೆ. ಕಕ್ಷೆಯ ಬಗ್ಗೆ ಆಮೇಲೆ ಯೋಚಿಸೋಣ ನಾವು ನೀವು. ಮಹಾಭಾರತದ ಸ್ಟಡಿ ಮಾಡಬೇಕಾದ್ರೆ ತಾತ್ಪರ್ಯ ನಿರ್ಣಯದ ಅನಿವಾರ್ಯತೆ ಯಾಕಿದೆ ಅನ್ನಲಿಕ್ಕೆ ಇಂಥ ಪಾಯಿಂಟ್ಸ್ಗಳಲ್ಲಿದೆ.
ಪರಾವಹ ಮರುತ್ತಿಗಿಂತ ದೊಡ್ಡ ಕಕ್ಷೆಯಲ್ಲಿದ್ದಾನೆ. ಅದನ್ನು ಹೇಗೆ ನಿಶ್ಚಯಿಸಬೇಕು? ಈಗ ಆಲ್ರೆಡಿ ನೀವು 32 ಕಕ್ಷೆಯನ್ನು ಮಧ್ವ ಸಂತತಿಯಲ್ಲಿ ಬಂದವರು ಚೆನ್ನಾಗಿ ತಿಳಿದಿದ್ದರೆ ಮಾತ್ರ ಪರಾವಹ ಮರುತ್ತಿನ ಕಕ್ಷೆ ಯಾವುದು, ಧರ್ಮರಾಜನ ಕಕ್ಷೆ ಯಾವುದು ಅಂತ ತಿಳಿಲಿಕ್ಕಾಗ್ತದೆ. ಅದಕ್ಕೆ ತಾರತಮ್ಯ ಬೇಕಾಯಿತು. ನಿಯೋಗಕ್ಕೂ ಕುಂತಿ ಪಾಂಡು ಮಕ್ಕಳನ್ನು ಪಡೆಯೋ ವಿಷಯಕ್ಕೂ ಯುಧಿಷ್ಠಿರಾದಿಗಳು ಹುಟ್ಟೋದಕ್ಕೂ ತಾರತಮ್ಯವನ್ನು ತಿಳಿದುಕೊಳ್ಳೇಬೇಕು ಅಂತ ಅನ್ನೋದಕ್ಕೂ ಎಷ್ಟು ಲಿಂಕ್ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟೆ ನಾನು. ಸುಮ್ಮನೆ ಅಲ್ಲ ಮಹಾಭಾರತ ಅತ್ವೇಣೆ ಅಂದರೆ. ಮಧ್ವಾಚಾರ್ಯರು ಹುಟ್ಟಾಕಿದ್ದಲ್ಲ ತಾರತಮ್ಯವನ್ನು. ಮಹಾಭಾರತ ಕಾಲದಲ್ಲಿಯೂ ನಿಯೋಗ ಪದ್ಧತಿಯ ಚರ್ಚೆ ಬಂದಾಗ ತಾರತಮ್ಯ ಎಷ್ಟು ಸ್ಪಷ್ಟವಾಗಿತ್ತು ಅನ್ನೋದು ನಿಮಗೆ ಅನುಸಂಧಾನಕ್ಕೆ ಸ್ಪಷ್ಟವಾಗಿತ್ತು. ಯೋಚನೆ ಮಾಡಿದ್ಲು, ನಮ್ಮ ಯಜಮಾನ ಪರಾವಹ, ಅವನಿಗಿಂತ ಉತ್ತಮ ಕಕ್ಷೆಯಲ್ಲಿರೋನು ಯಮಧರ್ಮರಾಜ, ಅವನನ್ನು ಕರೆದರೆ ನಿಯೋಗದ ಪದ್ಧತಿಗೆ ಧಕ್ಕೆ ಬರಲಾರ್ದು, ನಾನು ದೋಷಿ ಆಗಲಾರೆ ಅಂತ ಯೋಚಿಸಿ ಧರ್ಮನನ್ನು ಕರೀತಾಳೆ. ಅದೇ ಥೇರಿಯಲ್ಲೇನೆ ಇಂದ್ರ, ಅದೇ ರೀತಿಯಲ್ಲೇ ವಾಯು ಅಂತೂ ಸರಿನೇ ಸರಿ, ಮೂವರನ್ನು ಮಕ್ಕಳನ್ನು ಪಡಿತಾಳೆ. ಕುಂತಿಗೆ ಯಾವ ದೋಷ ಇದರಿಂದ ಬರೆದಂತಾಯಿತು ಅಂತ ಶಾಸ್ತ್ರಗಳು ಆಧಾರ ಕೊಡ್ತವೆ. ಶಾಸ್ತ್ರದ ಆಧಾರ. ಯಾವ ಮಹಾಭಾರತ ಕುಂತಿಯ ಕ್ಯಾರೆಕ್ಟರ್ನ ಬಗ್ಗೆ ಇಷ್ಟು ಸ್ಪಷ್ಟತೆಯನ್ನು ಕೊಡ್ತದೋ ಅದೇ ಮಹಾಭಾರತ ಮಾದ್ರಿಯ ಬುದ್ಧಿವಂತಿಕೆಯನ್ನು ಹೇಳ್ತಾ ಮಾದ್ರಿ ಮಾಡಿದ ಅಪರಾಧವನ್ನು ಸ್ಪಷ್ಟಪಡಿಸಿ ಜಗತ್ತಿಗೊಂದು ಎಕ್ಸ್ಪ್ಲನೇಷನ್ ಮಾಡ್ತದೆ, ಒಂದು ಮೆಸೇಜ್ ಕೊಡ್ತದೆ. ಅತಿ ಬುದ್ಧಿವಂತಿಕೆ ಮನುಷ್ಯನನ್ನು ಎಷ್ಟು ದೋಷಿಯನ್ನಾಗಿ ಮಾಡ್ತದೆ ಅನ್ನಲಿಕ್ಕೆ ಮಾದ್ರಿ. ಬುದ್ಧಿವಂತಿಕೆ ಎಷ್ಟು ಅದ್ಭುತವಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದ್ದಕ್ಕೆ ಕುಂತಿಯನ್ನು ಜಗತ್ತಿನಲ್ಲೆಲ್ಲರೂ ಕೊಂಡಾಡೋ ಹಾಗೆ ಮಾಡ್ತದೆ ಅನ್ನಲಿಕ್ಕೆ ಕುಂತಿ. ಬುದ್ಧಿವಂತಿಕೆಗೂ ಅತಿ ಬುದ್ಧಿವಂತಿಕೆಗೂ ಇರುವ ವ್ಯತ್ಯಾಸವನ್ನು ಮಾದ್ರಿ ಕುಂತಿಯಲ್ಲಿ ನೋಡ್ಬೋದು. ಅವಳು ಅತಿ ಬುದ್ಧಿವಂತಿಕೆ ಮೆರೆದ್ಲು. ಯಾರನ್ನು ಕರೆದ್ಲು? ಅಶ್ವಿನಿಗಳನ್ನು ಕರೆದ್ಲು. ಕುಂತಿ ಕರೆದ ದೇವತೆಗಳ ಸ್ಥಾನ, ಅಶ್ವಿನಿ ದೇವತೆಗಳ ಸ್ಥಾನ ಇದೆಯಲ್ಲ, ಇವುಗಳಲ್ಲಿ ಪರಾವಹ ಮರುತ್ತಿನ ಸಮಾನ ಸ್ಥಾನದಲ್ಲಿ ಬರೋರು ಅಶ್ವಿನಿ ದೇವತೆಗಳಂತ. ಅಲ್ಲಿ ಮತ್ತೆ ತಾರತಮ್ಯ ಜ್ಞಾನ ಮನುಷ್ಯನಿಗಿರಬೇಕು. ಕಕ್ಷೆಯಲ್ಲಿ ಪರಾವಹ ಮರುತ್ತು ಅಶ್ವಿನಿ ದೇವತೆಗಳು ಸಮಾನ ಸ್ಥಾನದಲ್ಲಿ ಬಂದದ್ದಕ್ಕೆ ಮಾದ್ರಿಗೆ ಸಮಾನನೂ ಅಲ್ಲ, ವಾದರಾಜರು ಹೇಳುವಾಗ ಕಿಂಚಿದೂನ ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ ಭಾವಪ್ರಕಾಶಿಕೆಯಲ್ಲಿ. ಸ್ವಲ್ಪ ಕಡಿಮೆ ಸ್ಥಾನದಲ್ಲಿ, ತನ್ನ ಯಜಮಾನಿಗಿಂತಲೂ ಕಡಿಮೆ ಸ್ಥಾನದಲ್ಲಿದ್ದವರನ್ನ ಕರೆದು ಮಕ್ಕಳನ್ನು ಪಡೆದ್ರೆ ಕರೆದವಳಿಗೆ ದೋಷ ಆಗ್ತದಂತ. ಈ ಎಲ್ಲ ಕಾರಣ ಇಟ್ಟುಕೊಂಡು ಯೋಚನೆ ಮಾಡಬೇಕು. ಹಾಗಾಗಿ ಇಬ್ಬರಲ್ಲಿ ಅನುಮತಿ ಇಬ್ಬರೂ ಕೇಳಿದರೆ ಒಬ್ಬರಿಗೆ ಮಾತ್ರ ಸಿಕ್ತಂತೆ. ನಾನು ಹೋಗ್ತೇನೆ ಅಂತ ಮಾದ್ರಿ ಕೂತ್ಕೊಂಡ್ಳು, ನಾನು ಹೋಗಿಬಿಡ್ತೇನೆ ಅಂತ ಕುತ್ತಿ ಕೂತ್ಕೊಂಡ್ಳು. ಈಗ ಯಾರಿಗೆ ಅನುಮತಿ ಕೊಡಬೇಕು? 13ನೇ ವರ್ಷದ ವಯಸ್ಸಿನ ಹುಟ್ಟಿದಬ್ಬದ ಆಚರಣೆ ನಡೀತಾ ಇದೆ. ಅರ್ಜುನನ 13ನೇ ವರ್ಷದ ಹುಟ್ಟಿದಬ್ಬದ ಆಚರಣೆಯ ದಿನ ಪಾಂಡುರಾಜನ ಮರಣ. ಎಲ್ಲ ಕರಾರುವಾಕ್ಕಾಗಿದೆ ಮಹಾಭಾರತ. 13ನೇ ವರ್ಷದ ಹುಟ್ಟಿದಬ್ಬದ ಆಚರಣೆ ದಿವಸ ಅಂದರೆ ನೀವು ಎಷ್ಟು ಸಣ್ಣ ಸಣ್ಣವರು ಮಕ್ಕಳಿದ್ರು ಅನ್ನೋದು ನಿಮಗೆ ಅಂದಾಜು ಬರಲಿ ಅಂತ ತಿಳಿಸಿದೆ. ಮಾದ್ರಿ ಸಹಗಮನಕ್ಕೆ ಅನುಮತಿ ಕೇಳ್ತಾಳೆ, ಕುಂತಿ ಕೇಳ್ತಾಳೆ. ಋಷಿಗಳು ಇಬ್ಬರೂ ಕೇಳ್ತಾ ಇರುವಾಗ ಕುಂತಿಯ ವಿಷಯದಲ್ಲಿ ಬೇಡ ಅಂತ ತಡೆ ಹಿಡಿತಾರೆ, ಮಾದ್ರಿ ವಿಷಯದಲ್ಲಿ ತಡೆ ಹಿಡಿಯಲ್ಲ, ಮೌನ ವಹಿಸಿ ಸಮ್ಮತಿ ಕೊಡ್ತಾರೆ. ಯಾಕೆ ಮಾದ್ರಿಗೆ ಸಮ್ಮತಿ? ಇಲ್ಲೂ ಮಧ್ವಾಚಾರ್ಯ ನಿರ್ಣಯ ಕೊಡ್ತಾರೆ. ಮತ್ತು ಯಾಕೆ ಸಮ್ಮತಿ ಕೊಟ್ಟರು ಅಂದರೆ, ಯಜಮಾನನ್ನು ಹೇಗೆ ಇಡಬೇಕು ಅನ್ನೋದ್ರ ಜವಾಬ್ದಾರಿ ಹೆಂಡತಿಗಿರ್ತದಂತ. ಯಜಮಾನ ಸಾವಿಗೆ ಮಾದ್ರಿ ಕಾರಣಳಾಗ್ತಾಳೆ. ಹೇಗೆ ಕಾರಣಳಾಗ್ತಾಳೆ? ನಮ್ಮ ನಿಮ್ಮೆಲ್ಲದ ದೃಷ್ಟಿ ಏನಿದೆ? ಅವಳು ತನ್ನ ಹಾವಭಾವವನ್ನು ತೋರಿಸಿದ್ಲು, ಪಾಂಡು ಅದಕ್ಕೆ ಮನಸೋತು ಬಂದ, ಮನಸೋತದ್ದಕ್ಕೆ ಅವಳು ಸ್ಪರ್ಶ ಮಾಡಿದ, ಕಿಂದಮರ ಶಾಪದಂತೆ ಸಾವಾಯಿತು ಅಂತ ಇಷ್ಟು ಮಹಾಭಾರತದ ಕಥೆ. ಸ್ವಾರಸ್ಯ ಏನು ಹೇಳ್ತಾರೆ ಮಧ್ವಾಚಾರ್ಯರು, ಅವಳೇ ಹಾವಭಾವ ತೋರಿಸೋ ಹಾಗೆ ಆಯ್ತು ಯಾಕೆ ಅಂತ ಪ್ರಶ್ನೆ. ಯಾಕಾಯಿತು? ಮೊದಲೇ ನಿಯೋಗದ ನಿಯಮವನ್ನು ಮೀರಿದ್ಲಲ್ಲ, ಅದಕ್ಕೆ ಅವಳಿಗೆ ಆ ಕಾರಣ ಆಯಿತು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ಒಂದಕ್ಕೊಂದಕ್ಕೆ ಸಂಗತಿ ಇದೆ. ಮಾದ್ರಿ ನಿಯಮ ಮೀರಿದ್ದಾಳೆ, ಅಶ್ವಿನಿಗಳನ್ನು ಕರೆದಿದ್ದಾಳೆ,
ಅದಕ್ಕೆ ಅವಳಿಗೆ ಅಪಕೀರ್ತಿ ಬರೆಸುವ ಹಾಗೆ ಆಯ್ತಂತೆ, ಗಂಡನ ಸಾವಿಗೂ ಕಾರಣಳಾಗೋ ಹಾಗೆ ಮಾಡಿಬಿಡ್ತಂತೆ. ಇಷ್ಟೆಲ್ಲ ವಿಷಯಗಳನ್ನು ತಾತ್ಪರ್ಯ ನಿರ್ಣಯ ನಮ್ಮ ಕಣ್ಣು ಮುಂದೆ ಇಟ್ಟು ಮಹಾಭಾರತವನ್ನು ಹೀಗೆ ಅರ್ಥೈಸ್ಕೊಳ್ರಿ ಅಂತ ಅನುಸಂಧಾನ ಮಾಡಿಸ್ತಾರೆ. ಅದಕ್ಕೆ ಅವಳಿಗೆ ಅನುಮತಿ ಕೊಡುವಾಗ ಋಷಿಗಳು ಯಾರೂ ಅವಳನ್ನು ತಡಿಲಿಲ್ಲ. ನೀನು ಮಕ್ಕಳನ್ನು ಹಿಡ್ದಿದ್ದಿ, ಸಣ್ಣ ವಯಸ್ಸಿನವರಿದ್ದಾರೆ ಅಶ್ವಿನಿಗಳು, ಅಂದರೆ ನಕುಲ ಸಹದೇವ, ಯಾಕೆ ಹೋಗ್ತಿತ್ತು ತಡಿಲಿಲ್ಲ. ನೀನು ಹೋಗ್ಬಿಡು ಅಂತಂದ್ರು. ನಮಗೇನು ಅನ್ನಿಸ್ತದೆ, ಎಷ್ಟು ನಿಷ್ಠುರ ಅಲ್ವ ಧರ್ಮ, ಮಾನವೀಯತೆ ಇಲ್ಲ ಅಂತ ಅನ್ನಿಸ್ತದೆ. ನೋಡಿ, ಕೇವಲ ಮಹಾಭಾರತ ಓದಿದವರಿಗೆ ಮಾದ್ರಿಯ ಬಗ್ಗೆ ನಮಗೊಂದು ರೀತಿ, ಅಂದರೆ ಇತ್ತೀಚಿನ ಭಾರತೀಯ ಕೆಲವು ವಿಷಯಗಳನ್ನು ನೋಡುವವರಿಗೆ, ಪಾಶ್ಚಾತ್ಯರ ಗಾಳಿ ಅತಿರೇಕವಾಗಿ ಬೀರಿದವರಿಗೆ ಏನು ಅನ್ನಿಸ್ತದೆ ಅಂದರೆ, ಇಷ್ಟು ಕಠೋರ ಧರ್ಮ ಅಂತ. ಅಂದರೆ ಒಂದು ಆ್ಯಂಗಲಲ್ಲಿ ಯೋಚಿಸಿ ಮಾದ್ರಿಯ ಬಗ್ಗೆ ಸಹಗಮನಕ್ಕೆ ಅವಕಾಶ ಕೊಡ್ತು. ಭಾರತೀಯರೆಲ್ಲರೂ ಕೂಡ ಸಹಗಮನ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದರು, ಇದೇ ದೊಡ್ಡ ಅಪರಾಧ. ನಾವು ಪಾಶ್ಚಾತ್ಯರೆಲ್ಲ ಬಂದು ನಿಮಗೆ ಆ ಬುದ್ಧಿಯಲ್ಲಿರುವಂಥದ್ದನ್ನು ತೆಗಿತೇವೆ, ನಮ್ಮಲ್ಲಿ ಹಾಗಿಲ್ಲ, ಯಾರು ಹೇಗೆ ಬೇಕಾದರೂ ಬದುಕ್ಬೋದು. ಇದೆಲ್ಲ ಆಮೇಲೆ ಶುರುವಾಯಿತು. ಯಾಕೆ ಕುಂತಿ ಆ್ಯಂಗಲ್ ಯೋಚನೆ ಮಾಡಬೇಕು? ಸಹಗಮನವೇ ನಿರ್ಬಂಧ ಆಗಿದ್ದರೆ, ಕಡ್ಡಾಯವಾಗಿದ್ದರೆ ಕುಂತಿಯನ್ನು ಕೂಡ ಆ ಸಮಯದಲ್ಲಿ ಅನುಮತಿ ಕೊಡಬೇಕಾಗಿತ್ತು. ಯಾರೂ ಮಾತಾಡಲಿಲ್ಲ. ಯೋಚಿಸ್ಬೇಕಲ್ವೇ? ರಾಮ ವನವಾಸಕ್ಕೆ ಹೊರಟು 6ನೇ ದಿವಸಕ್ಕೆ ದಶರಥನ ಮರಣ ಆಯಿತು. 6ನೇ ದಿನಕ್ಕೆ ದಶರಥ ಮರಣ ಆದಮೇಲೂ ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ, ಭರತನೊಟ್ಟಿಗೆ ಚಿತ್ರಕೂಟದಲ್ಲಿರುವ ರಾಮನನ್ನು ಸುಮಾರು 16 ದಿನಗಳ ನಂತರ, ಯಾಕಂದರೆ ಕರ್ಮ ನಡಿಬೇಕಿತ್ತು, ಬರೀ 16 ಅಲ್ಲ, ಇನ್ನೂ ಸ್ವಲ್ಪ ದಿವಸಗಳು ಕಳೆದಿದೆ, ದಶರಥನ ಹೆಣವನ್ನು, ದೇಹವನ್ನು ಕೊಪ್ಪರಿಗೆಯಲ್ಲಿ ಮುಚ್ಚಿಟ್ಟು ಭರತನನ್ನು ಕರೆಸ್ಕೊಂಡು ನಂದಿಗ್ರಾಮದಿಂದ ವಸಿಷ್ಠರು ದೇಹಕ್ಕೆ ಸಂಸ್ಕಾರ ಮಾಡಿಸಿದರು. ಪಿತೃಕಾರ್ಯಗಳೆಲ್ಲ ಮುಗಿದ ನಂತರ ರಾಮನಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ಅಂದರೆ ದಿನ ಕಳೆದಿದೆ. ಹಾಗಾದರೆ ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ ಸಹಗಮನ ಮಾಡಬಾರ್ದಾಗಿತ್ತೇ? ಸಹಗಮನ ಕಡ್ಡಾಯವಾಗಿದ್ದಿದ್ದರೆ ಯೋಚಿಸ್ಬೇಕು ಈ ಧರ್ಮಶಾಸ್ತ್ರಗಳನ್ನು. ಜಗತ್ತಿಗೆ ಧರ್ಮ ಬೋಧಿಸುವಾಗ ಧರ್ಮ ಬೋಧಕರೆಲ್ಲರೂ ಕೂಡ ಬಹಳ ವಿಮರ್ಶೆ ಮಾಡಿ ಆಮೇಲೆ ಅದನ್ನು ಮಥಿತಾರ್ಥ ಮಾಡಿ ಜಗತ್ತಿಗೆ ಕೊಡಬೇಕು. ಎಲ್ಲ ಯೋಚನೆ ಮಾಡಿರಿ. ಅಂಥೇಳಿ ಸಹಗಮನದ ಮಾತುಗಳನ್ನೆಲ್ಲ ನಾವು ಇವತ್ತಿನ ದಿವಸ ಅಲ್ಲಗಳಿತಿದ್ದೇವೆ ಅಂತ ಹೇಳು ಅಲ್ಲ. ಸಹಗಮನದ ವಿಷಯ ಬಹಳ ಗಂಭೀರವೂ, ಆದರೆ ಅದರದ್ದು ಅದ್ಭುತವಾದ ಮಹಿಮೆಯೂ ಇದೆ. ಅದರಿಂದ ಪತಿ ಸಲೋಕ ಪ್ರಾಪ್ತಿಯಾಗ್ತದೆ ಅನ್ನೋ ಫಲ ಹೇಳುವ ಮಾತೂ ಇದ್ದಾವೆ. ಮಹಾಭಾರತದ ಕಾಲಕ್ಕೆ ಎಷ್ಟು ಥರದ ಧರ್ಮಗಳು ಎಷ್ಟೆಷ್ಟು ಮಾಡಿಫೈ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆನೂ ಈ ಒಂದು ಬೆಳಕು ನಮಗೆ ಚೆನ್ನಾಗಿ ಕೊಡ್ತದೆ ಅಂತ ಅನುಸಂಧಾನ ಮಾಡಬೇಕು. ಇದೆಲ್ಲ ಒಂದು ಅಂಶ. ಹೀಗೆ ಮಹಾಭಾರತದ ಬಗ್ಗೆ ಭಗವತ್ಪಾದರು ಕೊಡ್ತಾ ಹೋಗುವಂಥ ನಿರ್ಣಯಗಳನ್ನು ನೀವು ಅಲ್ಲಲ್ಲಿ ನೋಡ್ತಾ ಬರ್ತೀರಿ. ತಾತ್ಪರ್ಯ ನಿರ್ಣಯ ಅಂದರೆ ಅದೇ ಅದ್ಭುತ. ಶಂತನುವಿನ ಕಥೆ ಹೇಳ್ತಾರೆ ಭಗವತ್ಪಾದರು, ವಿಸ್ತಾರ ಮಾಡ್ತಾರೆ. ಶಂತನುವಿಗೆ ಮೊದಲು ವಿವಾಹ ಆಗಿತ್ತು. ಮೊದಲೊಂದು ವಿವಾಹ ಮಾಡಿಕೊಂಡಿದ್ದ ಗಂಗೆಯನ್ನು. ಅವಳು 8ನೇ ಮಗು ಹುಟ್ಟಿದ ಕೂಡಲೇ ಬಿಟ್ಟು ಹೋಗಿಬಿಟ್ಲು. ಮಗುನ್ನೂ ಕರ್ಕೊಂಡೇ ಹೋದ್ಲು. 7 ಮಕ್ಕಳನ್ನು ತಾನೇ ಗಂಗೆಯಲ್ಲಿ ನದಿ ಪಾಲು ಮಾಡಿಬಿಟ್ಲು. ಗಂಗೆಗೆ ಹೋಗೋದು ಹಾಕೋದು, ಹುಟ್ಟಿದ ಕೂಡಲೇ ಗಂಗೆಗೆ ಹೋಗೋದು ಹಾಕೋದು. ಮಹಾಭಾರತದ ಕಥೆ ಮೇಲ್ನೋಟಕ್ಕೆ ನೋಡಿದರೂ ಏನು ಅನ್ನಿಸ್ತದೆ? ಏನು ಗಂಗೆ ಹೆಣ್ಣು ಹೌದೋ ಅಲ್ವೋ? ಈ ಪರಿ ಮಕ್ಕಳನ್ನು ಕೊಲ್ಲೋದ? ಈ ಪರಿ ಮಕ್ಕಳನ್ನು ಕೊಳ್ಳೋದ? ಏನು ಗಂಗೆ ಪಾತ್ರ? ಯಾವ ಹೆಣ್ಣಿಗೂ ಇಂಥ ಕಟಕತನ ಇರಲ್ಲ, ಇಷ್ಟು ಕಠೋರ ಹೃದಯ ಇರಲ್ಲ ಅಂತ ಅನ್ನಿಸ್ತದೆ. ಮಧ್ವಾಚಾರ್ಯ ಎಂಥ ಅದ್ಭುತವಾಗಿ ವಿಶ್ಲೇಷಣೆ ಮಾಡ್ತಾರೆ ಆ ಕಥೆಯನ್ನು. ಭೂಮಿಯಲ್ಲಿ ದೇವತೆಗಳು ಬಂದಾಗ ಅವರವ್ರ ಕಾರ್ಯವನ್ನು ಅವರು ನಿಭಾಯಿಸುವಾಗ ನಾವು ನೀವು ಬೆರಳು ಮಾಡಬಾರ್ದು ಅಂತಂತಾರೆ. ಹಾಗಾಗಿ ಲೋಕದಲ್ಲಿ ನಾವು ಪತ್ತೆ ಹಚ್ಚೋದೇನು? ಯಾರು ಬಂದಿದ್ದಾರೆ, ಯಾವುದನ್ನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ನಾವೇ ಒಂದು ಅನಾಲಿಸಿಸ್ ಮಾಡಿ ಪಟ್ಟಿ ಬರೆದಿಡಬಾರ್ದು. ಅದರ ಹಿನ್ನೆಲೆ ಬಹಳ ಇರ್ತದೆ. ಆ 7 ಜನ ಮಕ್ಕಳು ಯಾರು, ಅವ್ರು ಬಂದದ್ದು ಎಷ್ಟಕ್ಕೆ, ಅವ್ರ ಕೆಲಸ ಏನಿತ್ತು,
ಗಂಗೆ ಮೂರ್ತಿಮತ್ತಾಗಿ ವಿವಾಹ ಮಾಡಿಕೊಂಡು ಶಂತನುನನ್ನು ಮಾಡಬೇಕಾದ ಕೆಲಸ ಏನು ಮಾಡಿದ್ಲು ಎಲ್ಲ ವಿಸ್ತಾರವಾಗಿ ಬರ್ತದೆ. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಒಂದೆರಡು ಅಂಶಗಳನ್ನು ಹೇಳ್ತಾರೆ. ದೇವತೆಗಳು ನಿಭಾಯಿಸುವ ಧರ್ಮಕ್ಕೂ ಮನುಷ್ಯರಾಗಿ ನಾವು ನೀವು ಮಾಡಬೇಕಾದ ಧರ್ಮಕ್ಕೂ ಈ ವಿಷಯದಲ್ಲಿ ಸ್ವಲ್ಪ ಅಂತರ ಇದೆ. ಮಹಾಭಾರತ ನೋಡುವಾಗ ಇದು ಎಚ್ಚರ ಇರಲಿ ಅಂತ ಹೇಳ್ತಾರೆ. ದೇವತೆಗಳು ಬಲವತ್ತರವಾದ ಕಾರಣ ಇದ್ದಾಗ ಮನುಷ್ಯರ ಮಧ್ಯದಲ್ಲಿ ತಮ್ಮ ನಿಜ ರೂಪದಿಂದ ವಾಸ ಮಾಡಿರ್ತಾರಂತೆ. ದೇವತೆಗಳಿಗೆ ನಿಯಮಗಳೇನು? ದೇವತೆಗಳು ಹಾಕ್ಕೊಂಡ ನಿಯಮ ಅಲ್ಲ, ದೇವತೆಗಳಿಗೆ ಒಂದು ನಿಯಮ ಇದೆ ಅಂತೆ. ಅದೃಶ್ಯತ್ವಂ, ಅಸಂಸ್ಪರ್ಶ, ಅಸಂಭಾಷಣಮೇವಚ, ಇದು ದೇವತೆಗಳ ಧರ್ಮ. ದೇವತೆಗಳು ಈಗ ಇಲ್ಲಿದ್ದಾರೋ ಇಲ್ವೋ? ಮಹಾಭಾರತ ಹೆಜ್ಜೆ ಹೆಜ್ಜೆಗೆ ಹೇಳ್ತದೆ, ನಿಮ್ಮೆಲ್ಲರ ಜೊತೆಗೆ ದೇವತೆಗಳು ಯಾವಾಗಲೂ ಇರ್ತಾರಂತೆ. ಮಹಾಭಾರತ ಓದ್ತಾ ಅಧ್ಯಯನ ಮಾಡ್ತಾ ಈ ಭಾವನೆ ನಮ್ಮೊಳಗೆ ಬರಬೇಕು. ದೇವತೆಗಳಿದ್ದಾರೆ, ನನ್ನ ಜೊತೆಗೇ ಇದ್ದಾರೆ, ನನ್ನೊಳಗೇ ಇದ್ದಾರೆ, ನನ್ನ ಅತಿ ಹತ್ತಿರದಲ್ಲೇ ಇದ್ದಾರೆ. ಇವೆಲ್ಲ ವಿಷಯಗಳು ನೆನಪಿರಬೇಕು. ಅವರು ಒಂದು ನಿಯಮ ಏನು ಪಾಲನೆ ಮಾಡ್ತಾರೆ, ಅಸಂಸ್ಪರ್ಶ. ನಮ್ಮ ಪಕ್ಕದಲ್ಲಿ ಒಬ್ಬರು ಕುಳಿತಿದ್ದಾರೆ, ನಾವು ಅವ್ರು ಹೋಗಿ ಹಿಂಗೆ ಮುಟ್ತೇವೆ, ಅಥವಾ ಅವರು ನಮ್ಮನ್ನು ಸ್ಪರ್ಶ ಮಾಡ್ತಾರೆ, ಏನು ಅಪರಾಧ ಅಲ್ಲ, ಅಸಂಸ್ಪರ್ಶ ನಮಗೇನಿಲ್ಲ, ಸ್ಪರ್ಶ ಅಡ್ಡಿ ಇಲ್ಲ, ಹೋಲಿ ಬಿಡ್ರಿ. ದೇವತೆಗಳೇ ಹೇಗೆ ಅಂದರೆ ಮನುಷ್ಯರು ಹೋಗಿ ಎಲ್ಲಿ ಮುಟ್ಟಿಬಿಡ್ತಾರೋ ಅಂತ ಅಸಂಸ್ಪರ್ಶವನ್ನು ಕಡ್ಡಾಯ ಮಾಡಿಕೊಂಡಿದ್ದಾರಂತ. ಈ ವಿಷಯ ಗೊತ್ತಿಲ್ಲದೆ ಇದ್ದವರೆಲ್ಲ ಅನ್ಟಚಬಿಲಿಟಿ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಲೋಕದೊಳಗೆ ಅಸ್ಪೃಶ್ಯತೆ ನಿವಾರಣೆ ಹೆಸರಿನಲ್ಲಿ ಸನಾತನ ಧರ್ಮದ ವ್ಯವಸ್ಥೆಯ ಬಗ್ಗೆ ಅರಿವೇ ಇಲ್ಲದೆ ಇದ್ದವರೆಲ್ಲ ಮಾತನಾಡಲಿಕ್ಕೆ ಶುರು ಮಾಡಿದ್ರಲ್ಲ, ಇದೇ ದುರಂತ. ಅಸ್ಪೃಶ್ಯ ಅನ್ನೋದು ವ್ಯವಸ್ಥೆ ಇದೆಯಲ್ಲ, ಅದು ಮನುಷ್ಯರ ಏರಿಳಿತವನ್ನು ಮಾಡಲಿಕ್ಕೆ ಹೇಳಿದ್ದಲ್ಲ. ಕೆಲವರು ಹಾಗದನ್ನು ಬಿಂಬಿಸಿದರು. ಇವ ನನ್ನ ಮುಟ್ಟಲ್ಲ ಅಂದರೆ ನನ್ನನ್ನು ಕೀಳಾಗಿ ಕಾಣ್ತಾನೆ, ಅಲ್ಲ, ಇದೇ ತಪ್ಪು. ಈ ಮೇಲು ಕೀಳಿಗೂ ಅಸ್ಪೃಶ್ಯತೆಗೂ ಸಂಬಂಧ ಇಲ್ಲ. ಮೊದಲು ಇದನ್ನು ಬುದ್ಧಿಯಿಂದ ತೆಗೆದುಹಾಕ್ರಿ ಅಂದರು ಮಧ್ವಾಚಾರ್ಯರು. ಇದನ್ನು ಯಾಕೆ ತಲೆ ಒಳಗೆ ಹಾಕ್ಕೊಂಡ್ರಿ? ಯಾವಾಗಲೂ ಯಾರು ಹೇಳ್ಕೊಟ್ರಿ ಇದನ್ನೆಲ್ಲ ನಿಮಗೆ? ಹುಚ್ಚುಚ್ತನ. ಅವನು ಇವನನ್ನು ಮುಟ್ಟಿದರೆ ಇವ ಮೈಲಿಗೆ ಅಂತೆ, ಇವ ಅವನನ್ನು ಮುಟ್ಟಿದರೆ ಇವನ ಮೈಲಿಗೆ ಅಂತೆ. ಅರೆ, ಅಸ್ಪೃಶ್ಯತೆ ಅನ್ನೋದನ್ನು ಹಾಗೆ ವ್ಯಾಖ್ಯಾನ ಮಾಡಲಿಲ್ಲ. ಅಸಂಸ್ಪರ್ಶ ಅದೃಶ್ಯತ್ವಂ ಅಸಂಭಾಷಣಮೇವಚ. ದೇವತೆಗಳು ಭೂಮಿಯಲ್ಲಿ ಬರುವಾಗಲೇ ಮನುಷ್ಯರು ತಮ್ಮನ್ನು ಸ್ಪರ್ಶ ಮಾಡಬಾರ್ದು ಅಂತ ತಾವು ಒಂದು ವ್ಯವಸ್ಥಿತ ನಿಯಮವನ್ನು ಪಾಲನೆ ಮಾಡ್ತಾರಂತೆ. ಬೇಡ, ನನಗೆ ನೀನು ಮುಟ್ಟೋದು ಬೇಡ, ನಾನು ನಮ್ಮ ಮನೆಯಲ್ಲೇ ಹಾಕ್ಕೊಂಡಿರ್ತೇವೋ ಇಲ್ಲ, ನಾವು ಸುಮ್ಮನೆ ಬೇರೆ ಕಡೆ ಹೇಳಲಿಕ್ಕೆ ಹೋಗಲ್ಲ ಅಷ್ಟೇ. ಎಷ್ಟು ಜನ ಅವರವರ ಮನೆಯೊಳಗೆ ಅವರವ್ರ ಕುಟುಂಬದೊಳಗೆ ಯಾರನ್ನು ಮುಟ್ಟಬೇಕು, ಯಾರನ್ನು ಮುಟ್ಟಬಾರ್ದು, ಮಾತಾಡಿಸ್ಬೇಕು, ನೋಡಬೇಕು ಹಾಕ್ಕೊಂಡಿರ್ತಾರೋ ಇಲ್ಲೋ ನಿಯಮ. ಅದನ್ನು ಈ ನಿಯಮ ಹಾಕ್ಕೊಳ್ಳೋದೇನೆ ಮನೆ ನಡೆಸ್ಲಿಕ್ಕಾಗ್ತದಾ? ಅವ್ರು ಹಾಕ್ಕೊಂಡ ಬಟ್ಟೆ ಇವ್ರು ಹಾಕ್ಕೊಳ್ಬಾರ್ದು, ಇವ್ರು ಹಾಕ್ಕೊಂಡ ಬಟ್ಟೆ ಅವ್ರು ಹಾಕ್ಕೊಳ್ಬಾರ್ದು, ಇವ್ರನ್ನ ಅವ್ರು ಮುಟ್ಟಬಾರ್ದು, ನಿಯಮ ಹಾಕ್ಕೊಡ್ಲಿಲ್ವೇ? ಇದು ಸಹಜ ವ್ಯವಸ್ಥೆ. ಇದು ನಮ್ಮ ಭಾರತೀಯ ವ್ಯವಸ್ಥೆ ಒಳಗೆ ಇದು ಮೊದಲಿನಿಂದಲೂ ಇದೆ. ಇದನ್ನು ಯಾರು ಹುಟ್ಟಾಕಿದ್ದಲ್ಲ. ಧರ್ಮಶಾಸ್ತ್ರಗಳು ಇದಕ್ಕೆ ಮಹತ್ವ ಕೊಡ್ತಾವೆ ಇನ್ನಿಷ್ಟು. ಅದು ಅವರವ್ರ ಮೇಲೆ ಆಗುವ ಪರಿಣಾಮದಿಂದ ವ್ಯವಸ್ಥೆ. ದೇವತೆಗಳು ಮನುಷ್ಯರನ್ನು ಸ್ಪರ್ಶಿಸದಂತೆ ತಮಗೆ ತಾವು ನಿಯಮಗಳಿಂದ ಅದನ್ನು ಪಾಲನೆ ಮಾಡ್ತಾರೆ. ಅದರಲ್ಲಿ 3. ಅದೃಶ್ಯತ್ವಂ ಮೊದಲನೇದು. ಯಾವಾಗಲೂ ಮನುಷ್ಯರ ಕಣ್ಣು ಮುಂದೆ ದೇವತೆಗಳು ಬೀಳಲ್ಲ ಅಂಥೇಳಿ ದೇವತೆಗಳು ಇಲ್ಲ ಅಂತಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾಕೆ ಹಾಗೆ ಮಾಡ್ತಾರೆ ದೇವತೆಗಳು ಅಂತ. ಹಂಗೆ ಕಣ್ಣು ಬೀಳೋದು, ನಮ್ಮ ಜೊತೆಗೂ ಮಾತಾಡೋದು ಶುರು ಮಾಡಿದರೆ ನಾವು ಅವರನ್ನು ಆಳುಗಳಂತೆ ಕಾಣಲಿಕ್ಕೆ ಶುರು ಮಾಡ್ತೀವೋ ಇಲ್ಲ. ಅತಿ ಪರಿಚಯಾದ ಅವಜ್ಞ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಯಾವ ವ್ಯಕ್ತಿ ಯಾವ ವಸ್ತು ನಮಗೆ ಬಹಳ ಪರಿಚಯ ಆಗಿಬಿಡ್ತದೆ ಅದ್ರ ಬಗ್ಗೆ ನಮಗೆ ತಿರಸ್ಕಾರ ಬರಲಿಕ್ಕೆ ಶುರು ಆಗ್ತದೆ. ಪ್ರಾರಂಭದಲ್ಲಿ ಮೊಬೈಲ್ ಬಂದಾಗ ನಮ್ಮದೆಲ್ಲ ಶ್ರದ್ಧೆ ಎಷ್ಟಿತ್ತು ಅದರ ಮೇಲೆ, ಅದನ್ನು ಹೀಗಿಡೋದು, ನಿಧಾನ ತಗೊಳ್ಳೋದು, ಮೆಲ್ಲನೆ ಹೀಗೆ ಪ್ರೆಸ್ ಮಾಡೋದು. ಬರ್ತಾ ಏನಾಗಿದೆ ಮೊಬೈಲ್ ಈಗ? ಬೇಡ ಅದು ಕತೆ. ಅದು ಒದ್ದಾಡ್ತಾ ಇದೆ, ನನ್ನನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ, ಎಲ್ಲೆಲ್ಲಿ ಬಿಸಾಕಿಸ್ತಾನೋ.
ಅಂದರೆ ಪ್ರಾರಂಭದಲ್ಲಿ ಮೊಬೈಲಿಗೆ ನಾವು ಕೊಡ್ತಿರುವಂತಹ ಗೌರವ ಏನು, ಇದಕ್ಕೆ ಕೊಡ್ತಾ ಇರುವ ಗೌರವ ಏನು ಅಂತ ಗೊತ್ತಾಯ್ತೋ ಇಲ್ಲ. ಅಂದರೆ ಅತಿ ಪರಿಚಯ ಅದೇನು ದೊಡ್ಡದು ಅಂತ. ದೇವತೆಗಳಿಗೂ ಕೂಡ ನಮ್ಮ ಮೇಲೆ ಒಂದು ಕರುಣೆ ಇದೆ ಅಂತ. ಏನು ಕರುಣೆ ಅಂದರೆ, ನಾವು ಯಾವಾಗಲೂ ಮನುಷ್ಯರಿಗೆ ಕಣ್ಣಿಗೆ ಬೀಳಲಿಕ್ಕೆ ಶುರು ಮಾಡಿದರೆ, ಮನುಷ್ಯರ ಸ್ಪರ್ಶ ನಮಗೆ ಯಾವಾಗಲೂ ಅವ್ರು ಮಾಡೋ ಹಾಗಾದರೆ, ಮಾತು ನಮಗೂ ಅವ್ರಿಗೂ ಯಾವಾಗಲೂ ಶುರು ಆಗಿಬಿಟ್ರೆ, ಈಗೇನು ಗೌರವ ಇರ್ತದೆ ಅದನ್ನು ಕಳ್ಕೊಳ್ತಾರವರು. ನಮ್ಮ ಬಗ್ಗೆ ಇರುವ ಗೌರವ, ನಮ್ಮನ್ನು ತಾತ್ಸಾರ ಮಾಡ್ತಾರೆ. ದೊಡ್ಡವರನ್ನು ನಾವು ತಾತ್ಸಾರ ಮಾಡಿದರೆ ದೊಡ್ಡವರಿಗೇನಾಗಲ್ಲ, ನಮ್ಮ ಮೇಲೆ ಅದು ಪರಿಣಾಮ ಆಗ್ತದೆ. ಇಷ್ಟು ಕರುಣೆ ಅಂದರೆ ದೇವತೆಗಳಿಗೆ ನಮಗೆ ಮಹಾಭಾರತ ಅದಕ್ಕೋಸ್ಕರ ಸಾರಿ ಸಾರಿ ಹೇಳ್ತದೆ. ಗೊತ್ತಿದ್ದು ನಾವು ಮಾಡುವ ಅಪರಾಧಗಳು ಒಂದಿಷ್ಟು, ಗೊತ್ತಿಲ್ಲದೆ ಅಪರಾಧ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇಂದ್ರನ ಮೊನ್ನೆ ಬಂದಿದ್ದ ಮನೆಗೆ, ಮೊನ್ನೆ ಬಂದಿದ್ದ ಕಾರ್ಪೊರೇಟರ್ ಮಾಡಿದಾಗ ಮಾಡಿರ್ತೀವಿ. ನಮ್ಮ ಏರಿಯಾ ಕಾರ್ಪೊರೇಟ್ರ ಗೊತ್ತದ ಹೇಳು, ಏನು ಗೊತ್ತದ, ಅವನ ಇಲ್ಲೇ ನಮ್ಮ ಮನೆ ಎದುರುಗಡೆ ಇರ್ತಾನವ. ಹೀಗೆ ಮನುಷ್ಯರು ಬಹಳ ಎತ್ತರದಲ್ಲಿರುವ ದೇವತೆಗಳ ಬಗ್ಗೆ ತಾತ್ಸಾರ ಮಾಡಿ ಅವ್ರ ಬಗ್ಗೆ ಅಗೌರವ ತೋರಿದರೆ ಮನುಷ್ಯರಾದ ನಮಗೇ ಬಾಧಕ ಆಗ್ತದೆ ಅಂಥೇಳಿ ದೇವತೆಗಳು ಅಸಂಸ್ಪರ್ಶ, ಅಸಂಭಾಷಣಂ, ಅದೃಶ್ಯತ್ವಂ ಇದನ್ನು ಕಾಪಾಡ್ಕೊಳ್ತಾರಂತೆ. ಇದಕ್ಕೆ ಈ ನಿರ್ಣಯವನ್ನು ಕೊಟ್ಟವರು ಮೊಟ್ಟ ಮೊದಲು ಮಧ್ವಾಚಾರ್ಯರು. ಇದು ತಾತ್ಪರ್ಯ ನಿರ್ಣಯ. ಹಾಗಾಗಿ ನೀವು ದೇವತೆಗಳ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಬಾರ್ದು. ಇದೊಂದು ಪಾಯಿಂಟ್. ಎರಡನೇ ಪಾಯಿಂಟ್ ಹೇಳ್ತಾರೆ, ಹಾಗಾದರೆ ಗಂಗೆ ಇದ್ಲಲ್ಲ ಅಂದರೆ ಇದೇ ಕಾರಣ ಹೇಳ್ತಾಳಂತೆ. ಯಾಕಿರಲ್ಲ ಮುಂದೆ ಅನ್ನಲಿಕ್ಕೆ. ಇಷ್ಟು ದಿವಸ ಇದ್ದೆ, ಯಾಕಿದ್ದೆ ಗೊತ್ತೇನು? ಶಂತನು ನೀನು ನನ್ನ ಗಂಡನೇ. ಶಂತನು ಗಂಗೆಗೆ ನಿಜವಾದ ಗಂಡ, ನಿಯತ ಗಂಡ ಅಂದ್ರೆ ಅರ್ಥ. ಈ ವಿಷಯದ ಬಗ್ಗೆನೂ ಮುಂದೆ ಮಧ್ವಾಚಾರ್ಯರು ಹೇಳ್ತಾರೆ, ಇರಲಿ. ಶಂತನು ದೇವಲೋಕದಲ್ಲಿ ವರುಣ. ಆ ವರುಣ ದೇವತೆಗಳ ಸಭೆಯೊಳಗೆ ಬ್ರಹ್ಮದೇವರ ಅಧ್ಯಕ್ಷರಾದಾಗ ಒಂದು ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಬಹಳ ಗಂಭೀರ ವಿಷಯನೇ ಇರಬೇಕದು. ಆತ ವಿಷಯದ ಚರ್ಚೆಯ ಕಡೆ ಗಮನ ಹರಿಸಬೇಕ ಬೇಡ? ವರುಣ ದೇವಲೋಕದಲ್ಲಿ ನಡೆದ ಘಟನೆಯನ್ನು ಮಧ್ವಾಚಾರ್ಯ ಸೆರೆ ಹಿಡಿತಾರೆ. ಇದು ಭಗವತ್ಪಾದರೆ ಹೇಳಿಕೊಡುವ ವಿಷಯ. ಇದು ಮಹಾಭಾರತದಲ್ಲಿ ಮತ್ತೊಂದು ವಿಷಯ ಹೇಳ್ತದೆ, ಇರಲಿ. ಮಧ್ವಾಚಾರ್ಯ ಹೇಳಿದ ವಿಷಯ ಹೇಳಿಬಿಡ್ತೀವಿ. ಗಂಗೆನೂ ಬಂದಿದ್ದಾಳೆ ಸಭೆಗೆ. ಗಂಗೆ ಬಂದಾಗ ಸುಂದರಳಾದ ಗಂಗೆ ತನ್ನ ದೇಹದಲ್ಲಿ ಹೇಗೆ ವಸ್ತ್ರ ತೊಡಬೇಕು ಹಾಗೆ ವಸ್ತ್ರ ತೊಟ್ಟಿದ್ದಾಳೆ. ಸ್ವಲ್ಪ ಗಾಳಿ ಬೀಸಿದೆ, ಗಂಗೆಯ ಸೆರಗು ಜಾರಿದೆ. ವರುಣನಿಗೆ ತುಂಬಿದ ಸಭೆ ಒಳಗೆ ಗಂಗೆಯ ಸೆರಗು ಸ್ವಲ್ಪ ಜಾರಿದ್ದನ್ನು ವರುಣನಿಗೆ ಮನಸ್ಸಿನೊಳಗೆ ನನ್ನ ಹೆಂಡತಿಯನ್ನು ನಾನು ನೋಡಿದೆ, ಇನ್ಯಾರು ನೋಡ್ಯಾರು ಅಂತ ಮನಸ್ಸಿನೊಳಗೆ ಅವಳನ್ನು ದಿಟ್ಟಿಸಿ ನೋಡ್ಕೊಂಡು ಯೋಚನೆ ಮಾಡ್ತಾ ಇದ್ದ, ನನ್ನ ಹೆಂಡತಿ ಅಂತ. ದೊಡ್ಡ ಸಭೆ ದೇವತೆಗಳದ್ದು, ಎಲ್ಲರೂ ಕುಳಿತಿದ್ದಾರೆ. ಇಂದ್ರ, ಚಂದ್ರ, ಯಮ, ವರುಣ. ವರುಣನಿಗೆ ತನ್ನ ಪತ್ನಿಯ ಬಗ್ಗೆ ಸಭೆ ಒಳಗೆ ಈಗೊಂದು ಭಾವನೆ ಬಂತು. ಅಧ್ಯಕ್ಷರಾಗಿ ಕುಳಿತವ್ರು ಯಾರು? ಬ್ರಹ್ಮದೇವರು. ಬ್ರಹ್ಮದೇವರಿಗೆ ಗೊತ್ತಾಗದೇ ಇರ್ತದ? ಯಾರ್ಯಾರ ಮನಸ್ಸಿನೊಳಗೆ ಏನು ನಡೀತದೆ ಅಂತ ಗೊತ್ತಾಗದೇ ಇರ್ತದ? ಏನೋ ವರುಣ, ಇದು ಸಭೆನೋ? ಇಲ್ಲಿ ಬಂದಾಗಲೂ ಇದೇ ಮನಸ್ಸಿನೊಳಗೆ ಇಟ್ಕೊಂಡಿದ್ದಿ. ಛೇ 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 ಗಂಗೆ, ನೀನಾದರೂ ಸ್ವಲ್ಪ ತಿದ್ದಬಾರ್ದೇನೆ ಅವಳನ್ನ? ನೀವಿಬ್ಬರು ಸುಧಾರಿಸ್ಬೇಕು. ಇದು ದೇವಲೋಕಪ್ಪ. ಹೋಗ್ರಿ, ನೀವು ದೇವಲೋಕದಲ್ಲಿ ಇದ್ದರೆ ಉಪಯೋಗ ಆಗಲ್ಲ, ಬುದ್ಧಿ ಬರಲಾರ್ದು. ಮಾಡಿದ್ದಂತೂ ಅಪರಾಧ, ಶಿಕ್ಷೆ ಆಗಲಿ, ಕೆಳಗೆ ಹೋಗ್ರಿ ಅಂತ ಕೆಳಗೆ ಕಳಿಸ್ಬಿಟ್ರು. ಕೆಳಗೆ ಕಳಿಸೋದು ಅಂದರೆ ಅರ್ಥ ಶಾಪವನ್ನೇ ಕೆಳಗೆ ಹೋಗ್ರಿ ಅಂತ ಹೇಳ್ತಾರೆ. ಈ ಶಾಪದ ವ್ಯವಸ್ಥೆಯನ್ನು ಹೇಳುವ ಮಹಾಭಾರತ ತಾತ್ಪರ್ಯ ನಿರ್ಣಯ ನಮಗೆ ಹೇಳ್ತದೆ. ಶಾಪ ಹೇಗಿತ್ತು ಅಂತ ಹೇಳ್ತದೆ. ಇನ್ನೊಂದು ಶಾಪ ಹೇಳ್ತದೆ, ಅದನ್ನು ತಿಳಿಸಿರ್ತೀನಿ. ಗಂಗಾಸಾಗರ ಸಂಗಮ ಇದೆ ಭಾರತದ ಬಹಳ ಪ್ರಸಿದ್ಧವಾದ ತೀರ್ಥಕ್ಷೇತ್ರಗಳಲ್ಲಿ ಒಂದು, ಕಲ್ಕತ್ತಾ. ಪ್ರಾಯ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಬರ್ತಾ ಇದೆ. ಸಮುದ್ರ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಹೆಚ್ಚೆಚ್ಚು ತನ್ನ ಅಲೆಗಳನ್ನು ಎತ್ತರ ಮಾಡ್ಕೊಂಡು ಬರ್ತಿರ್ತದೆ.
ಭಾರತದ ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಸ್ನಾನ ಮಾಡೋರು ಅಂದರೆ ಚತುರ್ಮುಖ ಬ್ರಹ್ಮದೇವರು. ಸತ್ಯಲೋಕದಿಂದ ಬ್ರಹ್ಮದೇವರು ಗಂಗಾಸಾಗರ ಸಂಗಮಕ್ಕೆ ಬಂದ್ರಂತೆ ಒಂದು ಪರ್ವಕಾಲದಲ್ಲಿ. ಪೂರ್ವ ಸಮುದ್ರಕ್ಕೆ ಗಂಗೆ ಸೇರುವ ಜಾಗಕ್ಕೆ ಬಂದಿದ್ದಾರೆ. ಆತ ಏನು ಮಾಡಿದ, ವರುಣ ಬ್ರಹ್ಮದೇವರು ಬಂದಿದ್ದಾರೆ ಅಂತ ಸ್ವಲ್ಪ ಎಚ್ಚರ ಇರಬೇಕ ಬೇಡ ಮೈ ಮೇಲೆ. ಗಂಗೆ ಬಂದು ಕೂಡ್ತಾಳೆ ಸಮುದ್ರವನ್ನು, ಬ್ರಹ್ಮದೇವರು ಸ್ನಾನಕ್ಕೆ ಬಂದಿದ್ದಾರೆ ತೀರದ ಹತ್ರ. ಅವರು ಬರೋ ಮುಂದೆನೇ ಇವನೇ ತನ್ನ ನೀರನ್ನು ತೊಗೊಂಡು ಹೋಗಿ ಅಪ್ಪಳಿಸಿ ಬ್ರಹ್ಮದೇವರ ಮೈ ಮೇಲೆ ಹಾಕಿದ್ದಂತೆ. ಹಾಕ್ಲಿಕ್ಕೆ ಬಂದ. ಬ್ರಹ್ಮದೇವರು ನಿಂತಿದ್ದಾರೆ. ಬ್ರಹ್ಮದೇವರು ನಿಂತವರಿಗೆ ಒಂದಿಷ್ಟು ಹನಿಗಳು ಮೈ ಮೇಲೆ ಬಂದು ಎರಚಿದಾಗ ಆಯ್ತಂತೆ. ಬ್ರಹ್ಮದೇವರು ಸಮುದ್ರವನ್ನು ನೋಡಿದರು. ಬುದ್ಧಿಗಿದ್ದಿ ಕೆಟ್ಟಿದೆಯಾ ವರುಣ ನಿಂದು? ಯಾರು ಬಂದು ನಿಂತದ್ದು ಮೈ ಮೇಲೆ ಪ್ರಜ್ಞೆ ಇಲ್ಲ. ನಿನ್ನ ಹೆಂಡತಿ ನಿನ್ನನ್ನು ಆಲಿಂಗಿಸ್ಕೊಳ್ತಿದ್ದಾಳೆ ಅಂತ ಮೈ ಮರೆತು ನಾನು ಬಂದು ನಿಂತಾಗಲೂ ನನ್ನ ಮೈ ಮೇಲೆ ನೀರು ಹಾಕ್ತೀಯಾ? ನಿನಗೆ ಶಾಪ ಕೊಡ್ತೇನೆ, ಹೋಗು ಶಂತನುವಾಗಿ ಹುಟ್ಟು ಅಂತ ಹೇಳಿದ್ರಂತೆ. ಹೀಗೆ 2 ಶಾಪ. ದೇವಲೋಕದಲ್ಲಿ ಸಭೆ ನಡೀತಿರುವಾಗ ವರುಣ ಮಾಡಿದ ಅಪರಾಧ, ಭೂಮಿಯಲ್ಲಿ ಪೂರ್ವ ಸಮುದ್ರಕ್ಕೆ ಗಂಗೆ ಸೇರುವ ಜಾಗದಲ್ಲಿ ಬ್ರಹ್ಮ ಬಂದು ನಿಂತಾಗ ವರುಣ ಮಾಡಿದ ಅಪರಾಧ. 2 ಶಾಪದ ಮೂಲಕ ಭೂಮಿಯ ಮೇಲೆ ವರುಣ ಶಂತನುವಾಗಿ ಹುಟ್ಟಿದ. ಶಂತನುವಿಗೆ ಹುಟ್ಟುವಾಗ ಶಾಪ ಕೊಡೋ ಬ್ರಹ್ಮದೇವರು ಹೇಳಿದ್ರಂತೆ, ಮೊದಲೊಬ್ಬ ರಾಜನಾಗು, ಆಮೇಲೆ ಶಂತನು ಆಗು ಅಂತಂದಿದ್ರಂತೆ. ಹಾಗಾಗಿ ಶಂತನು ಮೊದಲು ಮಹಾಭಿಷಕ್ ಅಂತ ರಾಜನಾಗಿದ್ದ. ಮಹಾಭಿಷಂಗ್ ನಾಮ ಸುರೇಶ್ವರೋಭೂತ್ ಅಂತ ಭಗವತ್ಪಾದರು ಹೇಳಿದ್ದಾರೆ. ಮಹಾಭಿಷಕ್ ಅಂತ ರಾಜನಾಗಿದ್ದ. ಆ ರಾಜಜನ್ಮ ಕಳೆದ ಮೇಲೆ ಶಂತನುವಾಗಿ ಹುಟ್ಟಿದ. ಈ ಶಂತನುವಾಗಿ ಹುಟ್ಟಿದಾಗ ಶಾಪ ಏನಿತ್ತು ಅಂದರೆ, ದೊಡ್ಡ ದೇವಲೋಕದ ಸಭೆ ಒಳಗೆ ಗಂಗೆಯೂ ಕೂಡ ತನ್ನ ವಸ್ತ್ರ ಸರಿ ಇಟ್ಕೊಳ್ಳದೆ ಇದ್ದದ್ದಕ್ಕೆ, ನೀನು ಗಂಗೆಯಾಗಿ ದೇವರೂಪದಲ್ಲೇ ಇರು, ನಿನ್ನ ಗಂಡ ವರುಣ ಶಂತನು ಅಂತ ಮನುಷ್ಯ ಆಕಾರದಲ್ಲಿರಲಿ, ನಿಮ್ಮಿಬ್ಬರಿಗೆ ಆವಾಗ ಸ್ಪರ್ಶ ಆಗಲಿ ಅಂತ ಶಾಪ ಹಾಕಿದ್ರಂತೆ. ವಾಸ್ತವಿಕವಾಗಿ ಗಂಗೆ ದೇವಲೋಕದವಳು, ದೇವಮೂರ್ತಿಯವಳು, ಮೂರ್ತಿಮತ್ತಾಗಿ ಬಂದಿದ್ದಾಳೆ, ಮನುಷ್ಯರ ಸ್ಪರ್ಶ ಮಾಡೋ ಹಾಗಿರಲಿಲ್ಲ. ಆದರೆ ಬ್ರಹ್ಮಶಾಪದಿಂದ ಅದನ್ನು ಅವಳು ಅನುಭವಿಸ್ಬೇಕಾಯ್ತಂತೆ. ಇಷ್ಟೆಲ್ಲ ರಹಸ್ಯ ಇದೆ. ಅದನ್ನು ಗಂಗೆ ಹೇಳ್ಕೊಳ್ತಾಳೆ, ನೀನು ಯಾರು, ನಾನು ಯಾರು? ಬಂದ ಶಾಪಕ್ಕೆ ಅನುಭವಿಸಬೇಕಾಗಿತ್ತು, ಬಂದಿದ್ದೆ ಅಷ್ಟೇ. ಈ ಶಾಪ ಬಂದದ್ದು ವಿಷಯ ವಿಚಿತ್ರ ಅಂದರೆ ಆ 7 ಜನರಿಗೆ ಗೊತ್ತಾಯ್ತಂತೆ. 7 ಅಲ್ಲ 8 ಜನರಿಗೆ. ದೇವಲೋಕದಲ್ಲಿ ವಸು ಅಂತ ಒಂದು ಗುಂಪಿದೆ. ಆ ವಸು ಅನ್ನುವ ಗಣ 8 ಜನ ಇದ್ದಾರೆ. ಆ 8 ಜನರ ಗುಂಪು ಕೂಡ ಒಂದು ಅಪರಾಧ ಮಾಡಿತ್ತು. ಏನು ಅಪರಾಧ ಅಂದರೆ, ವಸಿಷ್ಠ ಋಷಿಗಳ ಹತ್ರ ಒಂದು ಕಾಮಧೇನು ಆಕಳ, ಅದರ ಹಾಲು ಕುಡಿದ್ರೆ ಎಲ್ಲ ಥರದ ರೋಗ ಪರಿಹಾರ ಆಗ್ತದೆ ಅಂತ. ದ್ಯು ಅಂತ 8 ಜನ ವಸುಗಳ ಮಧ್ಯದಲ್ಲಿ ಒಬ್ಬ. ಆ ದ್ಯುನಾಮಕ ವಸುವಿನ ಹೆಂಡತಿ ಹೆಸರು ವರಾಂಗಿ ಅಂತ. ಈ ವರಾಂಗಿಗೆ ಒಬ್ಬಳು ವರಾಂಗಿ ಅನ್ನೋ ಹೆಸರಿನವಳು ಸ್ನೇಹಿತಳಿದ್ಲು. ಆ ಸ್ನೇಹಿತಳು ತನ್ನ ಗಂಡನಿಗೆ ಯಾವಾಗಲೂ ಜ್ವರ ಬರ್ತದೆ ಅಂತ ಪೇಚಾಡ್ತಿದ್ಲಂತೆ. ಯಾರೋ ಹೇಳಿದ್ರು, ವಸಿಷ್ಠರ ಹತ್ರ ಇರೋ ಆಕಳ ತಂದರೆ ಹಾಲು ಕುಡಿದ್ರೆ 4 ದಿವಸದಲ್ಲಿ ಜ್ವರ ಹೋಗಿಬಿಡ್ತದೆ ಅಂತ. ತನ್ನ ಗಂಡನಿಗೆ ಜ್ವರ ಹೋಗಿಸ್ಲಿಕ್ಕೆ ವರಾಂಗಿ ದ್ಯುನಾಮಕ ವಸುವಿನ ಹೆಂಡತಿ ವರಾಂಗಿಗೆ ಹೇಳ್ಕೊಟ್ಲಂತ. ನಿಮ್ಮ ಯಜಮಾನ ದ್ಯುನಾಮಕ ವಸು ಭಾರಿ ಪರಾಕ್ರಮಿ, ಮೇಲಾಗಿ ನಿನ್ನ ಮೈದ್ನಂದ್ರು ಇದ್ದಾರಲ್ಲ ಅವರು ಪರಾಕ್ರಮಿಗಳು, ವಸುಗಳು ಸಾಮಾನ್ಯ ಅಲ್ಲ, ಸ್ವಲ್ಪ ಹೇಳಿ ಕಳಿಸಿ ನಮ್ಮ ಯಜಮಾನರಿಗೆ ಜ್ವರ ಹೋಗಿಸೋ ಹಾಗೆ ಮಾಡು ಅಂತಂದು. ಅಷ್ಟೇ ತಾನೇ ಅಂತ ದ್ಯುನಾಮಕ ವಸುವಿಗೆ ಈ ವರಾಂಗಿ ಹೇಳ್ಕೊಟ್ಲಂತ, ಏನಾದರೂ ಮಾಡ್ರೆ ಆಕಳ ತೊಗೊಂಡು ಬರ್ರಿ. ಸರಿ ಇಂಥ ಆಕಳ ತೊಗೊಂಡು ಬರ್ಲಿಕ್ಕೆ ಇವ್ರು ಹೋದರೆ, ಅದು ಏನು ಸಾಮಾನ್ಯ ಆಕಳೆ, ಅದೇನದು ಕ್ರಾಸ್ ತಳಿ ಏನದು, ಜರ್ಸಿ ಅಂತಾರಲ್ಲ ಈ ಕಡೆಯಲ್ಲಿ. ನಮ್ಮ ಕಡೆ ನಾಟಿ, ಜರ್ಸಿ, ಜವಾರಿ ಶಬ್ದಗಳೆಲ್ಲ ಬದಲಾಗ್ತಾವೆ ಸ್ವಲ್ಪ. ಏನು ಜರ್ಸಿ ಆಕಳೆ ಏನದು ಎಳ್ಕೊಂಡು ಬರಲಿಕ್ಕೆ, ಅದನ್ನು ಎಳ್ಕೊಂಡು ಬರ್ಲಿಕ್ಕೆ ಹೋದ ದ್ಯು. ಒಬ್ಬನೇ ಹೋಗದೇನೆ ತನ್ನ 7 ಜನರನ್ನು ಕರ್ಕೊಂಡು ಅವ್ರನ್ನ ಅಣ್ಣ ತಮ್ಮಂದ್ರೆ ನೀವು ಬರ್ರಿ ಅಂತ ಇವನ ಮಾತು ಕೇಳಿ ಅವ್ರು ಬಂದು ಆಕಳ ಎಳಿಲಿಕ್ಕೆ ಹೋಗಿ ವಸಿಷ್ಠರು ಶಾಪ ಹಾಕಿದ್ರು.
ಬೇಕಿತ್ತ ಕೆಲಸ. ಒಂದು ಆಕಳ ಎಳ್ಕೊಂಡು ಬರಲಿಕ್ಕೆ ಹೋದದಕ್ಕೆ ಶಾಪ ಹಾಕಿದ್ರು. ಏನು ಶಾಪ? ಕಳ್ತನ, ದೊಡ್ಡ ಅಪರಾಧ, ಭೂಮಿಯಲ್ಲೇ ಮಾಡಬಾರ್ದು. ಇನ್ನು ದೇವಲೋಕದಲ್ಲಿ ಮಾಡೋದು ಸರಿಯೇ? ಮನುಷ್ಯರೇ ಮಾಡಬಾರ್ದು. ಹೇಗಿದೆ ಅಂತ ಕೇಳಿದರೇನು ಕಾನೂನುಗಳು? ಭಾರತದ ಕಾನೂನುಗಳೆಲ್ಲ ಬಹಳ ಸುಲಭವಾಗಿದೆ ನಮಗೆ. ಯಾಕಂದರೆ ಬರೆಯುವಾಗ ಸದಸ್ಯರಲ್ಲಿ ಭಾಳ ಜನ ಕಳ್ಳರಿದ್ರು ಅನ್ನಿಸ್ತದೆ. ಕಾನೂನುಗಳನ್ನು ಅರ್ಥ ಆಗಿಲ್ಲ ನಮಗಿನ್ನೂ ಅದರ ಬಗ್ಗೆ. ಇನ್ನು ಕೆಲವು ಹೆಸರಿನ ಕಾನೂನುಗಳಿದ್ದಾವೆ. ಕಳ್ತನ ಮಾಡಿದರೆ ಕೈ ಕತ್ತರಿಸ್ಬೇಕು, ಅತ್ಯಾಚಾರ ಮಾಡಿದರೆ ಜನನಾಂಗವನ್ನು ಕತ್ತರಿಸ್ಬೇಕು, ಹಿಂಗೆಲ್ಲ ಕಾನೂನುಗಳಿವೆ. ಅದರ ಹೆಸರು ನಾನು ಹೇಳಲಿಕ್ಕೆ ಹೋಗಲ್ಲ, ಮಹಾಭಾರತದ ಪ್ರವಚನ. ಆದ್ದರಿಂದ ಇದು ನೈಜ. ಒಬ್ಬ ವ್ಯಕ್ತಿ ತಪ್ಪಿತಸ್ಥ ಆದಾಗ ಅವನಿಗೆ ಎಷ್ಟಂತೆ ಪುಷ್ಟಿ ಕೊಡ್ಲಿಕ್ಕೆ ಸಾಧ್ಯ? ನೀವು ಶಾಪ ಹಾಕಿದರು. 8 ಜನರಿಗೆ ಎಂಥ ಘೋರ ಶಾಪ ಅಂದರೆ, ನೀವೆಲ್ಲರೂ ಭೂಮಿಯಲ್ಲಿ ಮನುಷ್ಯ ಗರ್ಭದಲ್ಲಿ ಹುಟ್ಟಬೇಕು ಅಂತ ಶಾಪ ಹಾಕಿದರು. ಅದರಲ್ಲಿ ನಿಮ್ಮನ್ನು ಪ್ರೇರಣೆ ಮಾಡಿ ಕರ್ಕೊಂಡು ಹೋದವನು ಯಾರು? ದ್ಯೂ. ನೀವೆಲ್ಲ ಹುಟ್ತೀರಿ ಮನುಷ್ಯರ ದೇಹದೊಳಗೆ, ಅವನು ಹುಟ್ಟಲಿ, ನಿಮ್ಮೆಲ್ಲರ ಆಯುಷ್ಯ ಅವನಿಗೆ ಬರಲಿ ಅಂತ. ಅದು ಬೇರೆ, ಅವನಿಗೆ ಶಾಪ ಹೆಚ್ಚಿಂದಾಯಿತು. ಅವನನ್ನು ಕಳ್ತನದಲ್ಲಿ ಪ್ರೇರೇಪಿಸಿದವಳು ಯಾರು? ಹೆಂಡತಿ ವರಾಂಗಿ. ಅವಳ ಬಗ್ಗೆ ಅವಳು ಹೀಗೆ ಪ್ರೇರೇಪಣೆ ಮಾಡಿದ್ಲಲ್ಲ ಗಂಡನನ್ನು ಕಳ್ತನ ಮಾಡು ಅಂತ. ಅರೆ, ಇದೆಂಥ ದೊಡ್ಡ ಅಪರಾಧ. ಅದಕ್ಕೆ ಅವಳು ಹುಟ್ಟಲಿ ಭೂಮಿಯಲ್ಲಿ, ಆದರೆ ಅವಳ ಗಂಡ ಅವನಿಗೆ ಸಿಗದೆ ಹೋಗಲಿ ಅಂತ, ಗಂಡ ಸಿಗದೆ ಹೋಗಲಿ ಅಂತ ಶಾಪ. ಅವಳು ಹುಟ್ಟುತ್ತಾಳೆ, ಅವಳಿಗೆ ಗಂಡ ಸಿಗದಂತ ಆಗ್ತದೆ. ಅವನು ಹುಟ್ಟಲೇಬೇಕಾಗಿದೆ. 7 ಜನರ ಆಯುಷ್ಯ ಬೇರೆ ಪಡ್ಕೊಳ್ಳೋ ಹಾಗೆ. ಅವರೇನೋ ತಪ್ಪಾಯಿತು ಅಂತ ಬೇಡ್ಕೊಂಡ್ರು. ತಪ್ಪಾಗಿದೆ ಬೇಡ್ಕೊಂಡದ್ದಕ್ಕೆ ವಸಿಷ್ಠರ ಆಮೇಲೆ ಶಾಪದೊಳಗೆ ವಿನಾಯಿತಿ ಕೊಡುವಾಗ, ನೀವು 7 ಜನ ಏನೋ ಹುಟ್ಟ್ರಿ, ಮನುಷ್ಯ ಯೋನಿಯಲ್ಲಿ ಹುಟ್ಟಿದ ಕೂಡಲೇ ನಿಮಗೆ ದುಃಖ ಆಗ್ತದೆ ಅಂತ ನನಗೆ ಗೊತ್ತು. ಆದರೆ ನಿಮಗೊಂದು ಮಾರ್ಪಾಡು ಮಾಡಿದ್ದೇನೆ. ಹುಟ್ಟಿದ ಕೂಡಲೇ ವಾಪಸ್ ಮತ್ತೆ ವಸುಗಳಾಗಿ ಬರ್ರಿ, ನಿಮ್ಮ ದೇಹ ಬಿಡೋ ಹಾಗೆ ಮಾಡಿಕೊಳ್ಳ್ರಿ, ನಿಮಗೆ ಅವಕಾಶ ಇದೆ ಅಂತಂದ್ರಂತ. ಅವ ಮಾತ್ರ ಇದ್ದಾನಲ್ಲ ದ್ಯೂ, ಅವನಿಗೆ ಅವಕಾಶ ಇಲ್ಲ ಅಂತಂದ್ಬಿಟ್ರು. ಈ 8 ಜನ ವಸುಗಳು ಗಂಗೆಗೆ ಶಾಪ ಬಂದಿದೆ ಅನ್ನೋದ್ರ ವಿಷಯ ಗೊತ್ತಿದ್ದದ್ದಕ್ಕೆ ಅವಳನ್ನು ಪ್ರಾರ್ಥನೆ ಮಾಡಿಕೊಂಡ್ರಂತ. ಗಂಗೆ, ಇನ್ಯಾವುದೋ ಮನುಷ್ಯ ಹೆಣ್ಣಿನಲ್ಲಿ ನಾವು ಹುಟ್ಟೋದು, ನಮಗದರಿಂದ ದುಃಖ ಜಾಸ್ತಿ, ನಾವು ಬೇಗ ಮತ್ತೆ ಮೇಲೆ ಬರಲಿಕ್ಕೂ ಆಗಲ್ಲ, ಅದು ಮನುಷ್ಯ ಲೋಕ, ಅಷ್ಟು ಸುಲಭ ಅಲ್ಲ ಇಲ್ಲಿಗೆ ಬರುವಾಗ. ನೀನು ಹೇಗಿದ್ದರೂ ಭೂಮಿಯಲ್ಲಿ ಹುಟ್ಟುತ್ತಿ, ನಮ್ಮನ್ನೆಲ್ಲ ಪಡಿ, ನಾವು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೇವೆ. ಎಷ್ಟು ಹೇಳಿದರು ವಸುಗಳು ಅಂತ ವಿಷಯ ಕೊಡ್ತಾರೆ ಭಗವತ್ಪಾದರು. ಹುಟ್ಟಿದ ಮೇಲೆ ನಮ್ಮನ್ನು ಕೂಡಲೇ ಕೊಂದು ಬಿಡು. ಯಾವ ತಾಯಿ ಹುಟ್ಟಿದ ಮಕ್ಕಳನ್ನು ಕೊಲ್ತಾಳೆ ಅವಳಿಗೆ ಇಷ್ಟು 1000 ವರ್ಷ ನರಕ ಅಂತ ಫಲ ಹೇಳ್ತದೆ. ಅದಕ್ಕೆ ಮಕ್ಕಳನ್ನು ತಾಯಿ ಅಂದರೂ ಕೊಲ್ಲೋ ಹಾಗಿಲ್ಲ. ನಿನಗೆ ಮಾತ್ರ ನಾವು ವರ ಕೊಟ್ಟಿದ್ದೇವೆ, ಮಕ್ಕಳನ್ನು ಕೊಂದದ್ರಿಂದ ಬರ್ತಿದ್ದ ಪಾಪ ನಿನಗೆ ಬರದೇ ಇರಲಿ ಅಂತ ನಾವು ವರ ಕೊಟ್ಟಿದ್ದೇವೆ ಅಂತ. ವಸಿಷ್ಠರ ವರ ಶಾಪ. ಗಂಗೆಗೆ ಇವರು ಸ್ವತಃ ವರ ಕೊಟ್ಟು ಬಯಸಿ, ಮರಣವನ್ನು ಬಯಸಿಯೇ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಹುಟ್ಟಿ ಬಂದ್ರಂತೆ. 7 ಜನ ಹಾಗೆ ಹುಟ್ಟಿ ಬಂದರು. ಗಂಗೆ ತಗೊಂಡು ನೀರು ಪಾಲು ಮಾಡಿದ್ಲು. ಕೂಡಲೇ ಪುನಃ ವಸುಗಳ ಕಕ್ಷೆಗೆ ಹೋಗಿ ಅವ್ರು ಸೇರ್ತಾನೇ ಇದ್ದರು. ಒಬ್ಬ ಇದ್ದ ನೋಡ್ರಿ ದ್ಯುನಾಮಕ, ಅವನನ್ನು ಮಾತ್ರ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಯಾಕೆ ಅವನನ್ನು ಗಂಗೆ ಹಾಗೆ ನಟನೆ ಮಾಡ್ತಾಳೆ, ಕೊಲ್ಲಬೇಕು ಅಂತ ಹೋಗ್ತಾಳೆ, ಅವಳಿಗೆ ಕೊಲ್ಲಬೇಕು ಅಂತ ಉದ್ದೇಶ ಇರಲ್ಲ. 8ನೇ ಅವನನ್ನು 7 ಮಕ್ಕಳನ್ನು ಕೊಂದ ಹಾಗೆ ಕೊಲ್ಲಿಕ್ಕೆ ಹೋಗುವುದು ಯಾಕೆ ಅಂದರೆ, ಶಂತನು ನನ್ನನ್ನು ತಡಿಬೇಕು, ತಡೆದಾಗಲೇ ನಿಯಮ ಮೀರಿದಿ ನೀನು ಅಂತ ಹೇಳಬೇಕು, ನಿಯಮ ಮೀರಿದ್ದಕ್ಕೆ ನಾನು ಈ ಮನುಷ್ಯ ಲೋಕದಿಂದ ಖಾಲಿ ಮಾಡಬೇಕು ಅಂತ ಅವಳ ಉದ್ದೇಶ ಆಗಿತ್ತಂತೆ. ಇಷ್ಟು ಯೋಚಿಸಿ ಮಹಾಭಾರತವನ್ನು ಅನುಸಂಧಾನ ಮಾಡಲಿ ಅಂತ ಹೇಳ್ತಾರೆ. ಹೀಗೆ ನೋಡಿ, ದೇವತೆಗಳು ಭೂಮಿಗೆ ಬರುವ ಮುನ್ನ ಎಷ್ಟು ಕಾರ್ಯ ಇಟ್ಕೊಂಡು ಬಂದಿರ್ತಾರೆ, ಅಲ್ಲೆಷ್ಟು ಸೂಕ್ಷ್ಮತೆ ಇರ್ತದೆ. ಮನುಷ್ಯರ ಬುದ್ಧಿಗೆ ಎಲ್ಲ ನಿಲುಕಲ್ಲ. ಮಧ್ವಾಚಾರ್ಯರು, ಸತ್ಯಲೋಕದ ವಾಯುದೇವರು ಭೂಮಿಗೆ ಬರುವಾಗ ದೇವತೆಗಳಿಗೆ ಬೇಕಾದಷ್ಟು ವಿಷಯಗಳನ್ನು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಿ ಮನುಷ್ಯರಿಗೆ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಮಾಡಿಕೊಟ್ಟಿದ್ದಾರೆ. ಅಂಥ ಗ್ರಂಥ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಅನುಸಂಧಾನ ಮಾಡಬೇಕು. ಯಾಕೆ ಹೇಳಿದೆ ಅಂದರೆ, ಮಹಾಭಾರತ ತಾತ್ಪರ್ಯವನ್ನು ನಮ್ಮ ಬುದ್ಧಿಮಟ್ಟಕ್ಕೆ ನಾವು ಹೇಳಿದು ಏನೋ ಅರ್ಥೈಸ್ಕೊಂಡ್ಬಿಡ್ತೇವೆ ಅಂದರೆ ಆಗಲ್ಲ.
ಆಗಲ್ಲ. ಅಲ್ಲಿ ಮೌನ ಇದೆ, ಅಲ್ಲಿ ವಿಸ್ತಾರ ಇದೆ, ಯಾವುದೋ ವಿಷಯದ ವಿಸ್ತಾರ ಇದೆ, ಅಲ್ಲಿ ಧರ್ಮ ಇದೆ, ಅಲ್ಲಿ ಸಂದೇಶ ಇದೆ, ಅಲ್ಲಿ ಮಾನವೀಯತೆ ಇದೆ. ಎಲ್ಲಿದೆ ಅಂತ ಹುಡುಕಬೇಕಾದ್ರೆ ಬಹಳ ಕಷ್ಟ ಇದೆ. ಅದ್ಭುತವಾಗಿ ಮಹಾಭಾರತಾತ್ಮಯದಲ್ಲಿ ಮಧ್ವಾಚಾರ್ಯ ಅದನ್ನು ಹೇಳ್ತಾರೆ. ಈಗ ಗಂಗೆ ಮಕ್ಕಳನ್ನು ಕೊಂದ್ಲಲ್ಲ, ಎಷ್ಟು ಅವಳ ಹೃದಯ ಕಲ್ಲು ಅಂತ ಈ ಆ್ಯಂಗಲಲ್ಲಿ ಯೋಚಿಸಿ ದಿನ ಗಂಗೆಯನ್ನು ಬೈಬೇಕೋ, ಆ 7 ಜನರಿಗೆ ಶಾಪ ಬಂದಿತ್ತು, ಶಾಪ ಮುಕ್ತಿ ಮಾಡಿಕೊಟ್ಲಲ್ಲ ಪಾಪ, ಎಷ್ಟು ಅವಳಿಗೆ ಔದಾರ್ಯ ನೋಡಿ ವಸುಗಳ ಮೇಲೆ ಅಂತ ಅವಳನ್ನು ನೀವು ಹೊಗಳಬೇಕೋ, ಕೊಲ್ಲೋದು ಕೊಂದ್ಲು 7 ಜನರನ್ನು ಕೊಂದಾಗ 8ನೇವನನ್ನು ಕೊಂದುಬಿಟ್ಟಿದ್ರೆ ಆ ಶಿಖಂಡಿ ಮುಂದೆ ನಿಲ್ಲಿಸಿ ಅವನ ಯುದ್ಧದಲ್ಲಿ ಅವನು ಪುನಃ ಶರಶೈಯಲ್ಲಿ ಮಲಗು ಹಾಗೆ ಆಗ್ತಿರಲಿಲ್ಲ. ಶರಶೈಯಲ್ಲಿ ಮಹಾನುಭಾವ 700 ವರ್ಷದ ಮುಪ್ಪಾನ್ ಮುದುಕ ರಕ್ತ ಎಲ್ಲ ಕೆಳಗೆ ಹಾಗೆ ಹೋಗಿ ಅಸ್ಥಿ ಪಂಜರದಲ್ಲಿ ಬದುಕಿದ್ನಲ್ಲ. ಹೀಗೆ ಭೀಷ್ಮರ ಬಗ್ಗೆ ಅನುಕಂಪ ತೋರಿ ಗಂಗೆಯನ್ನು ಬೈಬೇಕೋ, ಏನು ಮಾಡ್ತೀರಿ ಹೇಳಿ? ಮಹಾಭಾರತದ ಬಗ್ಗೆ ನೀವೆಲ್ಲ ಇಷ್ಟು ಚರಿತ್ರೆ ಕೇಳಿದ ಮೇಲೆ ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡ್ತೀರಿ? ಅದಕ್ಕೆ ನಿನ್ನೆನೇ ಹೇಳಿದ್ದೇನೆ, ಮಹಾಭಾರತ ತಾತ್ಪರ್ಯ ನಿರ್ಣಯಗಳು ಬುದ್ಧಿಗೆ ಕೊಡುವ ಆಹಾರ. ಅದು ಒಂದು ಆ್ಯಂಗಲಲ್ಲಿ ಯೋಚಿಸುವ ಗ್ರಂಥಗಳಲ್ಲ. ಅದರ ಹಿಂದೆ ದೇವತೆಗಳ ಕಾರ್ಯ ಬಹಳ ಇದೆ, ದೇವತಾ ರಹಸ್ಯಗಳು ಬಹಳ ಇವೆ ಅಂಥೇಳಿ ಕೆಲವು ವಿಷಯದಲ್ಲಿ ದೇವತಾ ರಹಸ್ಯ ಇದೆ ಅಂದ್ಕೊಳ್ಳಿ ಕೆಲವರು ನಮಗೆ ಯಾಕೆ ಬೇಕು ಬಿಡಪ್ಪ ಅಂತನೋರು ಇದ್ದಾರೆ. ಹಾಗೂ ಮಾಡಬಾರ್ದು. ಎಷ್ಟೋ ವಿಷಯಗಳು ಹಾಗೆ ಆಗಿದ್ದಾವೆ, ಸಮಸ್ಯೆ ಭಾಳ ವಿಷಯಗಳು ಹಾಗೆ. ದೇವತಾ ರಹಸ್ಯ ಅಂದ್ಕೊಳ್ಳಿ, ಹಾಗಾದರೆ ನಮಗಲ್ಲ ಬಿಡು ಅಂತ ಹಾಗೂ ಮಾಡೋ ಹಾಗಿಲ್ಲ. ಮಧ್ವಾಚಾರ್ಯರಿಗೆ ಗೊತ್ತು, ನಾನೇನೋ ಎಲ್ಲ ದೇವತಾ ರಹಸ್ಯ ಅಂತ ಹೇಳ್ತಾ ಹೋಗಿಬಿಡೋಣ, ಓದೋರು ಓದೋದು ಬಿಟ್ಬಿಡ್ತಾರೆ. ಆಮೇಲೆ ಹೆಂಗಿದ್ರು ಮಧ್ವಾಚಾರ್ಯ ಹೇಳಿಬಿಟ್ಟಿದ್ದಾರಲ್ರಿ ದೇವತಾ ರಹಸ್ಯ ಅಂತ, ನಮಗೆ ಯಾಕೆ ಬೇಕು ಬಿಡಪ್ಪ ಈ ವಿಷಯಗಳು, ಹಿಂಗೂ ಅಂದುಬಿಡ್ತಾರೆ. ಹಾಗೂ ಅಲ್ಲ. ಅವ್ರ ಉದ್ದೇಶ ಅರ್ಥೈಸ್ಕೊಳ್ಬೇಕಾಗಿರೋದು ಏನು ಅಂದರೆ, ಮನುಷ್ಯರು ತಮ್ಮ ಅರ್ಹತೆಗೆ ಅನುಗುಣವಾಗಿ ದೇವತೆಗಳ ಬಗ್ಗೆ ಪರಿಚಯನೂ ಮಾಡಿಕೊಂಡು ತಮ್ಮ ಬದುಕನ್ನು ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ದೇವತಾ ಪ್ರೀತಿಕರವಾಗಿಯೂ ಹೇಗೆ ಕಟ್ಕೊಳ್ಬೇಕು ಅಂತ ಹೇಳಿಕೊಡ್ಲಿಕ್ಕೆ ತಾತ್ಪರ್ಯ ನಿರ್ಣಯ. ಹೀಗೆ ಕುಂತಿಯ ಕಥೆ, ಮಾದ್ರಿಯ ಕಥೆ, ಶಂತನುವಿನ ಕಥೆ, ಗಂಗೆಯ ಕಥೆ, ದೇವತೆಗಳ ಧರ್ಮ ರಹಸ್ಯ, ದೇವತೆಗಳು ಭೂಮಿಯಲ್ಲಿ ಬರುವಾಗ ಕಾರಣಗಳು ಏನು ಅಂತಿರ್ತಾವೆ, ಇವುಗಳನ್ನೆಲ್ಲ ತಾತ್ಪರ್ಯ ನಿರ್ಣಯ ನಮ್ಮ ಕಣ್ಣು ಮುಂದೆ ಇಡ್ತಾ ಬರ್ತದೆ. ಮುಂದುವರೆದ ಕೆಲವು ಅಂಶ ನೆನಪಿಟ್ಟುಕೊಳ್ಬೇಕು. ಗಂಗೆ ಹೊರಟ್ಲು, ಭೀಷ್ಮನನ್ನು ಕರ್ಕೊಂಡು ಹೋಗಿಬಿಟ್ಲು. ಅವನೇ ದೇವವ್ರತ, ಅವನ ಬಗ್ಗೆ ಚರ್ಚೆ ಮತ್ತೆ ನೋಡೋಣ. ಸರಿ, ಆ ಭೀಷ್ಮ ಓದಿ ಬಂದ. ಭಾರಿ ಚೆನ್ನಾಗಿ ಬೆಳೆಸಿದ್ದಾಳೆ ತಾಯಿ, ಅಧ್ಯಯನ ಚೆನ್ನಾಗಿ ಮಾಡಿಸಿದ್ಲು, ಕರ್ಕೊಂಡು ಬಂದ್ಲು, ಶಂತನುವಿಗೆ ಒಪ್ಪಿಸಿದ್ಲು. ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದ ಭೀಷ್ಮ ಶಂತನು. ಗಂಗೆ ಬರ್ತಿರಲಿಲ್ಲ. ಯಾವಾಗಲಾದರೂ ಒಮ್ಮೆ ಗಂಗೆ ತೀರದಲ್ಲೇ ಬೇಟೆ ಆಡಲಿಕ್ಕೆ, ವಿಹಾರ ಮಾಡಲಿಕ್ಕೆ ಶಂತನು ಹೋದಾಗ ಗಂಗೆಯ ಜೊತೆಗೆ ಮಾತಾಡಿಸ್ಕೊಂಡು ಬರ್ತಿದ್ದ. ಯಾವಾಗಲೋ ಒಮ್ಮೆ, ಭಾಳ ಕೊಚ್ಚಿತ್ತು, ಯಾವಾಗಲೂ ಇಲ್ಲ. ಯಾಕಂದರೆ ಗಂಗೆ ಹರಿತಾ ಇದ್ದಾಳೆ ನದಿಯಾಗಿ. ಗಂಗೆ ನೋಡೋ ಹಾಗಿಲ್ಲ ಶಂತನು, ದಿನ ನದಿ ನೋಡ್ಬೇಕಷ್ಟೆ. ಇವಳೇ ನನ್ನ ಹೆಂಡತಿ. ಹೀಗೂ ಬದುಕನ್ನು ಕಟ್ಟಿಕೊಂಡ ಶಂತನು. ಯೋಚಿಸ್ರಿ, ಕೆಲವರಿಗೆಲ್ಲ ಹೆಂಡತಿ ತೀರ್ಕೊಂಡ ಮೇಲೆ ಏನೋ ಭಾರೀ ಬೌದ್ಧಿಕವಾಗಿ ಏನೋ ಕಳ್ಕೊಂಡೆ ಅಂತ ಅಂತಿರ್ತಾರೆ. ಮುಗೀತು, ನನ್ನ ಬದುಕೆ ಹಾಳಾಗೋಯ್ತು. ಕೆಲವು ಪುರುಷರು, ಕೆಲವರು ಗಂಡನನ್ನು ಕರ್ಕೊಂಡು ಕೂಡಲೇ ಹೆಂಡತಿ, ಮುಗೀತು ನನ್ನ ಬದುಕಿನ ಏನು ಇಲ್ಲೇ ಉಳಿದೇ ಇಲ್ಲ ಇನ್ನು ಅಂತ. ಮಹಾಭಾರತ ನೋಡಿದರೆ ನನ್ನ ಪ್ರಕಾರ ಗಂಡ ಇದ್ದರೂ ಸರಿ, ಹೆಂಡತಿ ಇದ್ದರೂ ಸರಿ, ನಮ್ಮ ಸಾಧನೆ ನಾವು ಮಾಡಬೇಕು ಅಂತ ಹೇಳ್ಕೊಡ್ತಿದ್ದು ಮಹಾಭಾರತ. ಕುಂತಿಯ ಕ್ಯಾರೆಕ್ಟ್ರು ಜಗತ್ತಿಗೇನು ಹೇಳ್ಕೊಡ್ತದೆ ಅಂದರೆ, ಗಂಡ ಇದ್ದರೂ ಸರಿ ಇಲ್ದಿದ್ರೂ ಸರಿ, ನಾನು ಇರಲೇಬೇಕಾಗಿದೆ, ವಿಧಿ ನನ್ನ ಸಾಧನೆ ಮಾಡಲೇಬೇಕು ಅನ್ನೋದು ಕುಂತಿ ಪಾತ್ರ. ಶಂತನುವಿನ ಪಾತ್ರ ಇದೆಯಲ್ಲ, ಹೆಂಡತಿ ಕಣ್ಣು ಮುಂದಿದ್ದರೂ ಸರಿ ಇಲ್ದಿದ್ರೂ ಸರಿ, ನಾನು ಇರಲೇಬೇಕಾಗಿದೆ, ನನ್ನ ಸಾಧನೆ ನಾನು ಮುಂದೆ ಮಾಡಲೇಬೇಕು ಅನ್ನೋದು ಶಂತನು ಪಾತ್ರ. ಅದಕ್ಕೆ ಎರಡೂ ಪಾತ್ರ ನಿಮ್ಮ ಕಣ್ಣು ಮುಂದೆ ಇಟ್ಟೆ. ಹಾಗಾಗಿ ಇವು ಸಂಬಂಧಗಳನ್ನು, ಅಂದರೆ ಮಹಾಭಾರತ ಎಲ್ಲೋ ಒಂದು ಕಡೆಯಿಂದ ನಮ್ಮ ಬಗ್ಗೆ ಬಹಳ ಕರುಣೆ ಇದೆ.
ನಮಗೊಂದು ಮೆಸೇಜ್ ಕೊಡ್ತದೆ ಅಂತ ಅದಕ್ಕೆ ನಾನು ಕ್ಷಣಕ್ಕೆ ಹೇಳ್ತೇನೆ. ಯಾವ ಸಂಬಂಧಗಳು ದೇವತೆಗಳಿಗಿರುವಂತೆ ನಿಯತ ಅಲ್ಲ ಮನುಷ್ಯರಿಗೆ, ಇದನ್ನು ತಿಳಿಸ್ಬೇಕಾಗಿದೆ. ಯಾವ ಸಂಬಂಧವೂ ನಿಯತ ಅಲ್ಲ. ಇವತ್ತು ನಾವು ಯಾರಿಗೆ ಮಕ್ಕಳಾಗಿದ್ದೇವೆ ಅಥವಾ ನಮಗೆ ಯಾರು ಮಕ್ಕಳಾಗಿದ್ದಾರೆ, ಇವತ್ತು ನಾವು ಯಾರಿಗೆ ಯಜಮಾನ ಆಗಿದ್ದೇವೆ, ನಮಗೆ ಯಾರು ಹೆಂಡತಿಯಾಗಿದ್ದಾಳೆ, ಇವೆಲ್ಲ ಸಂಬಂಧಗಳು ಕೂಡ ಕರ್ಮದ ಅನುಸಾರವಾಗಿ ಆ ಕಾಲಕ್ಕೆ ಬಂದು ಹೋಗ್ತಾವೆ ಹೊರತು ಇಲ್ಲೇ ನಿಯತವಾದದ್ದು ಅಂತ ಯಾರೂ ಭ್ರಮಿಸೋ ಕಾರಣ ಇಲ್ಲ. ಇದು ಮಹಾಭಾರತ ಕೊಡೋ ಸಂದೇಶ. ಇದನ್ನು ದೃಢ ಮಾಡಿಕೊಂಡವನು ಮಾತ್ರ ಸಾಧನ ದಾರಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲವೂ ಒಂದು ಕರ್ಮಾನುಸಾರ. ಸುಭಾಷಿತ ಹೇಳಿಲ್ವೇ ಸ್ಪಷ್ಟವಾಗಿ, ವಿಧಿರಹೋ ಬಲವಾನಿತಿ ಮೇ ಮತಿ. ಇದು ವಿಧಿ. ಇದು ವಿಧಿ. ವಿಧಿ ಅಂದ್ರೇನು? ನಮ್ಮ ಹಣೆಯಲ್ಲಿ ಒಂದು ಬರಹ ಇದೆ, ನಮ್ಮದು ಋಣಾನುಬಂಧಗಳಿವೆ, ಅವುಗಳನ್ನೆಲ್ಲ ನಾವು ಅಳವಡಿಸ್ಕೊಂಡು ಬಂದಿದ್ದೇವೆ ಭೂಮಿಗೆ. ಆ ಮಹಾಭಾರತವು ಜಗತ್ತಿಗೆ ಅದನ್ನು ಸಾರ್ತು. ಆ ಬಂಧಕ್ಕನುಗುಣವಾಗಿ ಇಲ್ಲೆಲ್ಲ ಸಂಬಂಧಗಳು ಬೆಳೀತು. ಇದನ್ನು ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಿ ಅಂತ. ಇದು ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಿ? ಇದು ಇರಲಿ ಅನ್ನಬೇಕು. ಆದರೆ ನಿನ್ನ ಆತ್ಮೋದ್ಧಾರವನ್ನು ನೀನು ಮಾಡಿಕೊಳ್ಳಿಕ್ಕೆ ಇಲ್ಲೊಂದು ದಾರಿ ಕಂಡುಕೋ. ಇದನ್ನು ಮಹಾಭಾರತ ಹೇಳಲಿಕ್ಕೆ ಬಂದಿದೆ. ಭೀಷ್ಮ ಎದುರುಗಡೆಯಲ್ಲಿದ್ದಾಳೆ, ಹಿಂದಿನ ಜನ್ಮದ ಹೆಂಡತಿನೇ ಅವಳು, ಆದರೆ ಮದುವೆ ಮಾಡಿಕೊಳ್ಳೋ ಹಾಗಿಲ್ಲ, ಬ್ರಹ್ಮಚಾರಿಯಾಗಿರ್ಬೇಕು. ಇದು ಏನು ಪಾಠ ನೋಡ್ರಿ. ಎಲ್ಲಿವರೆಗೂ ಅಂದರೆ ಮಧ್ವಾಚಾರ್ಯ ಹೇಳ್ತಾರೆ, ಭೀಷ್ಮ ಅಧ್ಯಯನ ಮಾಡಿದ ಗುರುಗಳನ್ನೇ ಕರ್ಕೊಂಡು ಬಂದು ನಿಲ್ಲಿಸಿದ್ಲಂತವ್. ಅವಳೇನು ಸಾಮಾನ್ಯ ಇರಲಿಲ್ಲ, ಸಾಮಾನ್ಯಳೇನು ಅವಳು. ಅಂಬಿಕಾ, ಅಂಬಾಲಿಕಾ, ಅಂಬಾ ಅಂತ ಮೂವರು ಕಾಶಿರಾಜನ ಮಕ್ಕಳಾಗಿದ್ದರು. ಮೂವರನ್ನು ಕರ್ಕೊಂಡು ಬಂದದ್ದು ಭೀಷ್ಮನೇ. ಎಲ್ಲ ಕ್ಷತ್ರಿಯರನ್ನು ಬಿಲ್ ಕತ್ತರಿಸಿ, ಧ್ವಜ ಕತ್ತರಿಸಿ, ರಥ ಮುರಿದು, ತನ್ನ ಪರಾಕ್ರಮ ಮೆರೆದು ಮೂವರನ್ನು ಕರ್ಕೊಂಡು ಬಂದ. ಅಂಬಿಕಾ ಅಂಬಾಲಿಕೆಯರಿಗೆ ನಾನು ಕರ್ಕೊಂಡು ಬಂದದ್ದು ನನಗಾಗಿ ಅಲ್ಲ, ಸ್ವಯಂವರದಲ್ಲಿ ನಿಮ್ಮೆಲ್ಲರನ್ನು ಕರ್ಕೊಂಡು ಬಂದದ್ದು ನನ್ನ ತಮ್ಮಂದ್ರಿಗಾಗಿ ಅಂಥೇಳಿ ಸತ್ಯವತಿಯಲ್ಲಿ ಹುಟ್ಟಿಸಿದಂತಹ ವಿಚಿತ್ರ ವೀರ್ಯ ಚಿತ್ರಾಂಗದರಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದಂತ. ಅಂಬೆ ಹೇಳ್ತಾಳೆ, ಏನು ಹುಚ್ಚಿಗೆ ಚಿಡಿದಿದೆ ನನಗೆ ಅಂದಂತ. ಭೀಷ್ಮ, ನೀನು ಪರಾಕ್ರಮ ಮೆರೆದಿ, ನೀ ನಮ್ಮ ಮೂವರನ್ನು ರಥದಲ್ಲಿ ಹತ್ತು ಅಂತ ಹತ್ತಿಸಿದಿ, ರಾಜರನ್ನು ಯುದ್ಧದೊಳಗೆ ನೀನು ಸೋಲಿಸಿ ವಿವಾಹ ಮಾಡಿಕೊಳ್ಬೇಕು ಅಂತ ನಿನ್ನನ್ನು ಅಂತ ಬಂದರೆ ನೀನು ನಿನ್ನ ತಮ್ಮಂದ್ರನ್ನು ತೋರಿಸ್ತೀಯ, ಮಾಡಿಕೊಂಡ್ರೆ ನಿನ್ನ ಜೊತೆಗೆ ಮಾಡಿಕೊಳ್ಬೇಕು ಅಂತ ಅವಳು ಶುರು ಮಾಡ್ತಾಳೆ. ಅಷ್ಟೇ ಅಲ್ಲ, ಮತ್ತೆ ಹೇಳಿದ್ಲಂತೆ, ನೀ ಬರದೇ ಹೋಗಿದ್ದರೆ ಸಾಲ್ವ ಕಾಮಾಹಂ, ಮಹಾಭಾರತದ ಮಾತು. ನಾನು ಸಾಲ್ವರಾಜನನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ಬಯಸಿದ್ದೇ ಅಂತ ಇಷ್ಟಂದು ಬಿಟ್ಲಂತೆ. ಸಾಲ್ವರಾಜ ಬಂದಿದ್ದ, ನೀ ಯಾಕೆ ಕರ್ಕೊಂಡು ಬಂದು? ಈ ಕರ್ಕೊಂಡು ಬಂದಾಗಿದೆ, ವಿವಾಹ ನೀನೇ ಮಾಡಿಕೊಳ್ಬೇಕು. ಇದು ಭೀಷ್ಮನ ಸ್ಥಿತಿ. ತನ್ನ ಹೆಂಡತಿ ಭೂಮಿಯಲ್ಲಿ ಬಂದಿದ್ದಾಳೆ, ತಾನು 520 ವರ್ಷ ಅಧ್ಯಯನ ಮಾಡಿಕೊಂಡು ನವಯುವಕನಾಗಿ ಕ್ಷತ್ರಿಯನಾಗಿ ಕವಚ ತೊಟ್ಟು ಯುದ್ಧ ಮಾಡಿ ಪರಾಕ್ರಮ ಮೆರೆದು ನವಯುವತಿಯಂತಿರುವ ಅಂಬಿಯನ್ನು ಕರ್ಕೊಂಡು ಬಂದಿದ್ದಾನೆ, ಮದುವೆ ಮಾಡ್ಕೋ ಅಂತಿದ್ದಾಳೆ. ಭೀಷ್ಮ ಏನಂತಾನೆ, ನಾನು ಬ್ರಹ್ಮಚಾರಿಯಾಗಿರಬೇಕು ಅಂತ ಮಾತು ಕೊಟ್ಟಿದ್ದೇನೆ ನಮ್ಮಮ್ಮನಿಗೆ, ಮದುವೆಗಿದ್ವೆ ಎಲ್ಲ ಇಲ್ಲೇ ಇಲ್ಲ ನನ್ನ ಬದುಕಿನಲ್ಲಿ, ಬ್ರಹ್ಮಚಾರಿ ನಾನು, ನೀನು ಏನು ಬೇಕಾದರೂ ಮಾಡಿಕೊಂಡು. ಹೆಂಗೆ ಆಗಬೇಡ ಆ ಹೆಣ್ಣಿನ ಸ್ಥಿತಿ. ಕೇಸ್ ಹಾಕ್ಲಿಕ್ಕಾಗ್ತದ? ಕೋರ್ಟೇ ಇಲ್ಲ, ಜಡ್ಜೇ ಇಲ್ಲ, ನೀನೇ ಬೇಕು ಅಂತಾಳು. ಸರಿ, ಯಾರ ಹತ್ರ ಹೋಗ್ಬೇಕು ನ್ಯಾಯ ಕೇಳಲಿಕ್ಕೆ? ನಿನಗೆ ಪಾಠ ಮಾಡಿದವರು ಪರಶುರಾಮ ದೇವರು, ನ್ಯಾಯ ಅಲ್ಲೇ ಕೇಳಿಸ್ತೇನೆ ಬಾ ನಿನ್ನ ಅಂತ ಹೇಳಿ ಪರಶುರಾಮನ ಹತ್ರ ಹೋಗಿ ಅಂಬೆ ಪರಶುರಾಮನನ್ನು ಕೇಳ್ಕೊಳ್ತಾಳೆ, ನಿಮ್ಮ ಶಿಷ್ಯ ಹೆಣ್ಣಿಗೆ ಅವಮಾನ ಮಾಡಿ ಬಂದಿದ್ದಾನೆ, ಅನ್ಯಾಯ ಮಾಡಿದ್ದಾನೆ. ಏನು ಅನ್ಯಾಯ? ನನ್ನ ಶಿಷ್ಯ ಹೆಣ್ಣಿಗೆ ಅನ್ಯಾಯನ? ಸಾಧ್ಯನೇ ಇಲ್ಲ. ಪರಶುರಾಮ ದೇವರ ಮಾತು ನೋಡಬೇಕಾವ. ಇಲ್ಲ, ನನ್ನನ್ನು ಕರ್ಕೊಂಡು ಬಂದು ವಿವಾಹ ಮಾಡಿಕೊಳ್ಳೋದಿಲ್ಲ ಅಂತಿದ್ದಾನೆ. ಸರಿ ನಡಿ, ಮಾತನಾಡಿಸ್ತೇನೆ. ಏನೋ ಭೀಷ್ಮ ಹೀಗೆ ಮಾಡಿದೆಯಂತೆ, ವಿವಾಹ ಮಾಡ್ಕೊ. ಇಲ್ಲ ಅಂದ್ರೆ, ಗುರುಗಳೇ ನಿಮಗೆ ಗೊತ್ತಿಲ್ಲದೆ ಇದ್ದದ್ದೇನಿದೆ ನನ್ನ ವಿಷಯ, ವಿವಾಹ ಮಾಡಿಕೊಳ್ಳೋ ಪ್ರಸಂಗವೇ ಇಲ್ಲ. ಹಾಗಾದರೆ ಯುದ್ಧ ಮಾಡ್ತೇನೆ ಅಂತ ಒಂದು ಹೆಣ್ಣು ಗುರು ಶಿಷ್ಯರ ಮಧ್ಯದಲ್ಲಿ ಯುದ್ಧಕ್ಕೆ ನಿಲ್ಲಿಸ್ತಾಳೆ. ಹೀಗೂ ಒಂದು ಪಾತ್ರ ಇತ್ತು ಅನ್ನಲಿಕ್ಕೆ ಮಹಾಭಾರತ. ಯಾರ ಸನ್ನಿಧಿಯಲ್ಲಿದ್ದು ಭೀಷ್ಮ
100 ವರ್ಷಗಳ ಕಾಲ ಶಿಷ್ಯತ್ವ ವಹಿಸಿದ್ನೋ ಅಂಥ ಶಿಷ್ಯನಿಗೆ ಗುರುಗಳಿಗೆ ಒಂದು ಹೆಣ್ಣು ಅಳಿಗಾಡಿಸ್ಬಿಡ್ತಂತೆ, ಬಾ ನೀನು ಇಬ್ಬರಲ್ಲಿ ಮಧ್ಯದೊಳಗೆ ಜಗಳ ಹಚ್ತೇನೆ ಅಂತ. ಸಮಾಜದೊಳಗೆ ಹಿಂಗೂ ಇದ್ದೇ ಅಂತ ತೋರಿಸ್ಲಿಕ್ಕೆ ಮಹಾಭಾರತ ಹೀಗೊಂದು ಸಂದೇಶವನ್ನು ಕೊಟ್ಟು, ಹೀಗೂ ಇದು ಒಂದು ಹೆಣ್ಣು ಜಗಳ ಹಚ್ಚಿಬಿಡ್ತು. ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡ್ತೀರಿ ಈ ಕಥೆಯನ್ನು ಹೇಳಿ ನೋಡೋಣ. ಭೀಷ್ಮ ಪ್ರತಿಜ್ಞೆ ಸತ್ಯ ಅಂತ ಹೇಳಬೇಕು, ಅಂಬೆಯನ್ನು ಕರ್ಕೊಂಡು ಬಂದ ಅಂದಮೇಲೆ ಅಂಬೆಗೆ ಅನ್ಯಾಯ ಮಾಡಿದ ಅಂತ ಹೇಳಬೇಕು, ಜನ್ಮಾಂತರದಲ್ಲಿ ಗಂಡ ಹೆಂಡತಿ ಅನ್ನೋ ಕಾರಣಕ್ಕೆ ಈಗಲೂ ವಿವಾಹ ಮಾಡಿಕೊಳ್ಳೇಬೇಕಾಗಿತ್ತು, ವೇದವ್ಯಾಸರು ಯಾಕೋ ಸ್ವಲ್ಪ ಕಥೆ ಸರಿ ಬರಲಿಲ್ಲ, ಡೈರೆಕ್ಷನ್ ಸರಿ ಇಲ್ಲ ಅನ್ನಬೇಕು. ಯಾವ ಆ್ಯಂಗಲಲ್ಲಿ ಮಹಾಭಾರತವನ್ನು ಅರ್ಥ ಮಾಡ್ಕೊಳ್ತೀರಿ ಅಂತ ಕೇಳ್ತಾರೆ ಮಧ್ವಾಚಾರ್ಯರು. ಹೆಂಗೆ ಅರ್ಥ ಮಾಡ್ಕೊತೀರಿ? ಯುದ್ಧ ಮಾಡಿದ, ಮಾತು ಹೇಳ್ದ, ನಾನೇನಾದರೂ ಗೆದ್ದರೆ ಅಂಬೆ ಭೀಷ್ಮನ ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದ. ಸೋತ್ರೆ ಗೊತ್ತಿಲ್ಲ. ಅರೆ, ಅಂಬೆಗೆ ಅಷ್ಟೇ ಖುಷಿ ಆಯಿತು. ಪರಶುರಾಮ ಸೋಲೋದು ಅಂತಿದ್ದೇನೆ ಹೇಳಿ ಕೇಳಿ ಶಿಷ್ಯ ಸೋಲ್ತಾನೆ, ಭೀಷ್ಮ ಸೋಲ್ತಾನೆ, ಮದುವೆ ಮಾಡಿಸ್ತಾರೆ ಪರಶುರಾಮ ದೇವರು ಅಂತ ಬಂದ್ಲು. ಯುದ್ಧ ಶುರು ಆಯಿತು. ಶುರುವಾಗಿ ಸ್ವಲ್ಪ ಹೊತ್ತರಲ್ಲೇ ಪರಶುರಾಮ ಬಿಲ್ಲು ಬಿಟ್ಟು ಕೈ ಎತ್ತಿಬಿಟ್ಟಂತೆ, ಸೋತೆ ಅಂದ್ಬಿಟ್ಟ. ಊಹಿಸಿರಲಿಲ್ಲ ಅಂಬೆ ಹೀಗೂ ಪರಶುರಾಮ ಕೈ ಕೊಡ್ತಾನ ಅಂತ. ಎಷ್ಟು ವಿಚಿತ್ರ ಇದೆ ಕಥೆ. ಹೇಗೆ ಅರ್ಥೈಸ್ಕೊಳ್ಬೇಕು ಇದನ್ನು? ಮಧ್ವಾಚಾರ್ಯ ಈ ಪ್ರಶ್ನೆ ತಗೊಳ್ತಾರೆ. ದೈವವೂ ಭಕ್ತರಿಗೆ ಕೈ ಕೊಡ್ತದ ನಂಬಿದವರಿಗೆ? ಈ ಆ್ಯಂಗಲಲ್ಲಿ ಯೋಚಿಸ್ತೀರಾ? ದೈವ ತನ್ನನ್ನು ನಂಬಿ ಬಂದವರನ್ನು ಕೈ ಕೊಡ್ತದ? ಈ ಆ್ಯಂಗಲಲ್ಲಿ ಯೋಚಿಸ್ತೀರಾ? ಲೆಟ್ ಅಸ್ ಪಾಯಿಂಟ್ ಸಿ. ಈ ಪಾಯಿಂಟ್ ಯೋಚಿಸಿದರೆ ಗಂಭೀರ ಆಗ್ತದೆ. ಭೀಷ್ಮರನ್ನು ಕೈ ಬಿಡಬೇಕೋ, ಹೆಣ್ಣಿಗೆ ಅನ್ಯಾಯ ಆಯ್ತಲ್ಲ ಅಂತ ಅನ್ಬೇಕೋ? ಹೇಗೆ ಹೇಳಬೇಕು ಇದನ್ನು? ಮಧ್ವಾಚಾರ್ಯ ಹೇಳ್ತಾರೆ, ನಮಗೆ ಊಹಿಸಲಿಕ್ಕೆ ಬರಲಿಲ್ಲ ಇದನ್ನು. ಮಧ್ವಾಚಾರ್ಯರು ಭಾಳ ಚೆನ್ನಾಗಿ ಹೇಳಿದರು. ಪರಶುರಾಮ ಈ ಇಬ್ಬರೂ ಭಕ್ತರ ಮೇಲೆ ಕರುಣೆ ತೋರಲಿಕ್ಕೇನೆ ತಾನು ಸೋತ್ರೂ ಪರವಾಗಿಲ್ಲ ಅಂತ ಸೋತೆ ಅಂತಂದ ಅಂತ ಮಧ್ವಾಚಾರ್ಯ ನಿರ್ಣಯ ಕೊಟ್ಬಿಡ್ತಾರೆ. ಅದು ಹೇಗೆ ಸಾಧ್ಯ? ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾನೆ, ಬ್ರಹ್ಮಚಾರಿಯಾಗಿರ್ತೇನೆ. ಆತನು ಭಕ್ತನೂ ಹೌದು, ಶಿಷ್ಯನೂ ಹೌದು. ನ್ಯಾಯ ಬೇಕು ಅಂತ ಪರಶುರಾಮರನ್ನು ದೈವಸ್ಥಾನದಲ್ಲಿ ಗುರುಸ್ಥಾನದಲ್ಲಿ ನಂಬಿ ಬಂದಿದ್ದಾಳೆ ಅಂಬೆ. ಹೌದು, ಅವಳು ಭಕ್ತಳೆ, ಅವಳು ಅಂಬೆ. ಅವಳು ಹಿಂದಿನ ಜನ್ಮದಲ್ಲಿ ಅವಳೇನಾಗಿದ್ದಾಳೆ? ವರಾಂಗಿ, ಜುನಾಮಕ ವಸುವಿನ ಹೆಂಡತಿ. ವಿಚಿತ್ರ ಸಂಗತಿಯನ್ನು ಹೇಳ್ತಾರೆ. ಒಂದು ವೇಳೆ ಏನಾದರೂ ಭಗವಂತ ನೋಡಿ ಎಷ್ಟು ಕರಾರವಾಕ್ಯಾಗಿ ವ್ಯವಸ್ಥೆ ಮಾಡ್ತಾನೆ. ಒಂದು ವೇಳೆ ಏನಾದರೂ ಪರಶುರಾಮ ತಾನೇ ಗೆದ್ದು ಭೀಷ್ಮರೊಟ್ಟಿಗೆ ವಿವಾಹನೇ ಮಾಡಿಸ್ಬೇಕು ಅಂತ ಮಾಡಿದ್ದಿದ್ದರೆ ಭಗವತ್ಪಾದರು ಯೋಚನೆ ಮಾಡಿ ಹೇಳಿದ ಅಂಶಗಳು, ಯಾವ ತಪ್ಪಿಗೆ ಶಿಕ್ಷೆ ಆಗಲಿ ಅಂತ ವಸಿಷ್ಠರು ಶಾಪ ಕೊಟ್ಟಿದ್ರಲ್ಲ, ಆ ಶಿಕ್ಷೆ ಇವರಿಬ್ಬರಿಗೂ ಆಗದೇ ಇರೋ ಹಾಗೆ ಆಗ್ತಿತ್ತಂತೆ. ದೇವಲೋಕದಲ್ಲಿ ಅಪರಾಧ ಮಾಡಿದವರಿಗೆ ಶಿಕ್ಷೆ ರೂಪದಲ್ಲಿ ಕೊಟ್ಟ ಶಾಪ ಒಂದು ವೇಳೆ ಅದು ಜಾರಿ ಆಗಲಿಲ್ಲ, ಶಿಕ್ಷೆ ಅವರಿಬ್ಬರಿಂದ ನಡವಳಿಕೆ ಆಗಲಿಲ್ಲ ಅಂದರೆ ಮುಂದಿನವ್ರಿಗೆ ಏನು ಮೆಸೇಜ್ ಬರ್ತದೆ ಅಂದರೆ, ತಪ್ಪೇನು ಮಾಡಿದರೂ ನಡೀತದೆ ಬಿಡ್ರಿ, ಸ್ವಲ್ಪ ಲಂಚ ಕೊಟ್ಟರೆ ಸಾಕು ದೇವರಿಗೆ, ನಿಮ್ಮದು ಸರಿಪಡಿಸಿಬಿಡ್ತಾನೆ, ಹೀಗೆ ಮೆಸೇಜ್ ಹೋಗ್ತದೆ. ಅದಕ್ಕೆ ಭಗವಂತ ಅಂದ, ತಪ್ಪು ಮಾಡಿದ್ದಾರೆ ಅಂದಮೇಲೆ ದೇವಲೋಕದಲ್ಲಿ ಶಿಕ್ಷೆ ನಂದೇ ಒಂದು ಅರ್ಥದಲ್ಲಿ ನಾನೇ ದಂಡ. ನೋಡಿ, ದಮಃ ದಂಡಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ 1000 ನಾಮಗಳಲ್ಲಿ ಒಂದು ನಾಮ ಏನದು? ದಂಡೋ. ದಮಯಿತ ದಮಃ ಅಂತ ದೇವರಿಗೆ ನಾಮ. ದಂಡ ಅಂದರೆ ಏನದು? ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುವವನಿಗೆ ದಂಡ ಅಂತ ಹೆಸರಂತ. ಈ ನಾಮ ಭಗವಂತನಿಗಿದೆ. ಈ ನಾಮ ಜಗತ್ತಿಗೆ ಹೇಳಿದವರು ಯಾರು? ಭೀಷ್ಮಾಚಾರ್ಯರು. ವಿಷ್ಣು ಸಹಸ್ರನಾಮ ಬಂದದ್ದೇ ಅವರಿಂದ. ಈ ದಂಡ ನೀತಿಯಲ್ಲಿ ಏರುಪೇರು ಆಗಬಾರ್ದು. ಏರುಪೇರು ದಂಡ ನೀತಿಯಲ್ಲಾದರೆ ಎಲ್ಲ ಕರಪ್ಟ್ ಆಗಲಿಕ್ಕೆ ಶುರು ಆಗ್ತದೆ. ಇವತ್ತಾಗಿರೋದೇ ಅದು ಸಮಸ್ಯೆ. ದಂಡ ನೀತಿ ಕರಪ್ಟ್ ಆಗಿದೆ, ಎಡವಟ್ಟಾಗಿದೆ. ಅದಕ್ಕೆ ಭಗವಂತ ಏನು ಮಾಡಿದ? ಶಾಪಕ್ಕೆ ಶಾಪ ಅನುಭವಿಸಲೇಬೇಕು. ಆದರೆ ಅವಳು ನ್ಯಾಯ ಕೇಳ್ಕೊಂಡು ಬಂದಿದ್ದಾಳೆ ಅಂದದ್ದಕ್ಕೆ ಅವಳಿಗೆ ಮನಸ್ಸಿಗೆ ನಾನು ನ್ಯಾಯ ಕೊಡಿಸ್ಲಿಲ್ಲ ಅಂಥೇಳು ಆಗಬಾರ್ದು. ತನ್ನ ಶಿಷ್ಯ ಭೀಷ್ಮ ಅವನಿಗೆ ಯುದ್ಧ ಮಾಡದೇನೆ ಮದುವೆ ಮಾಡ್ಕೊಂತ ಒತ್ತಾಯ ಮಾಡಿ ಮಾಡಿಸಿದ್ರು ಅದನ್ನು ಧರ್ಮ ಮಾಡಿಸುವ ಶಕ್ತಿ ಭಗವಂತನಿಗಿತ್ತು. ನಿನ್ನ ಪ್ರತಿಜ್ಞೆ ಇಷ್ಟೇ ಇರಲಿ, ವಿವಾಹ ಮಾಡ್ಕೊಳ್ಳೋಂಥದ್ದು ಮಾಡಿಸಿದ ಶಕ್ತಿ ಇತ್ತು.
ಆದರೆ ಲೋಕಕ್ಕೆ ಕೊಡಬೇಕಾದ ಮೆಸೇಜು ಹಾಗೂ ದಂಡನೀತಿ ಏರ್ಪೇರ್ ಆಗದಂತೆ ಒಂದು ಅಂಶ. ಎರಡನೇದು ಹೇಳ್ತಾರೆ ಮಧ್ವಾಚಾರ್ಯರು, ಬಹಳ ಅದ್ಭುತ. ಭೀಷ್ಮಾಯ ಯಶಸ್ಸೇ, ಭೀಷ್ಮಾಚಾರ್ಯನಿಗೆ ಕೀರ್ತಿ ಬರಬೇಕು ಅನ್ನೋ ಕಾರಣಕ್ಕೆ ಭಗವಂತ ತಾನು ಸೋತೆ ಅಂತಾದರೂ ಪರವಾಗಿಲ್ಲ, ಅವನಿಗೆ ಕೀರ್ತಿ ಹೆಚ್ಚು ಬರಲಿ ಅಂತ ಮಾಡಿದ ಅಂತಾರೆ. ದೇವರಿಗೆ ತನ್ನ ಭಕ್ತರ ಮೇಲೆ ಎಷ್ಟು ಅಭಿಮಾನ, ಅಂತಃಕರಣ, ವಾತ್ಸಲ್ಯ ಇದೆ ಅನ್ನಲಿಕ್ಕೆ ಈ ಕಥೆಗಳು. ದಂಡನೀತಿ ಅಂದರೆ ದೇವರಿಗೆ ಎಷ್ಟು ಪ್ರಿಯ ಅನ್ನಲಿಕ್ಕೆ ಇಂಥ ಕಥೆಗಳು ಅನೇಕ ಮುಖವಾಗಿ ನೋಡಬೇಕಾಗಿದೆ. ಒಂದು ಅಂಶ ಹೇಳಿ ಮುಂದೆ ಹೋಗೋಣ ಈ ಕಥೆಯನ್ನು. ಭೀಷ್ಮನಿಗೆ ಕೀರ್ತಿ ಏನು ಬಂತು? ಪರಶುರಾಮನ ಕೀರ್ತಿ ಸೋತೆ ಅಂದರೆ ಹಾಳಾಗಲಿಲ್ವೇ ಅಂತ ನಮಗನ್ನಿಸ್ತದೆ. ಒಂದು ನ್ಯಾಯ, ಆ ನ್ಯಾಯ ತಿಳ್ಕೊಂಡಿರ್ಬೇಕು ಜೀವನದೊಳಗೆ. ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ. ಗುರು ಯಾವಾಗಲೂ ತವಕಿಸ್ತಿರ್ಬೇಕಂತೆ ಶಿಷ್ಯರಿಗೆ ಪಾಠ ಮಾಡುವಾಗ. ಏನು ಅಂದರೆ ನನ್ನ ಶಿಷ್ಯ ನನ್ನನ್ನೇ ಸೋಲಿಸೋ ಹಾಗಾಗಲಿ ಅಂತ ಪಾಠ ಮಾಡಬೇಕಂತ. ಅದು ಕೀರ್ತಿ ಯಾರಿಗೆ? ಗುರುವನ್ನು ಶಿಷ್ಯ ಸೋಲಿಸಿದ ಅಂದರೆ ಕೀರ್ತಿ ಯಾರಿಗೆ? ಪರಶುರಾಮನಿಗೆ. ಅದಕ್ಕೆ ಭಗವಂತ ಏನು ಮಾಡಿದ? ನಾನು ಶಿಷ್ಯ ಅಂತ ಮಾಡಿಕೊಂಡ ಭೀಷ್ಮ ನನ್ನನ್ನು ಸೋಲಿಸಿದ ಅಂದರೆ ಕೀರ್ತಿ ಭೀಷ್ಮನಿಗಷ್ಟೇ ಅಲ್ಲ, ಗುರುವನ್ನೇ ಸೋಲಿಸಿದ ಕೀರ್ತಿ ಶಿಷ್ಯನಿಗೆ. ಇಂಥ ಕೀರ್ತಿ ಗುರು ಶಿಷ್ಯರಿಗೆ ಬರಲಿ ಅಂಥೇಳಿ ಭಗವಂತ ಸೋತ ಅಂತ ಹೇಳ್ತದಂತ. ಎಂಥ ಅದ್ಭುತ ವಿಷಯಗಳಿವೆಲ್ಲ. ಇವೆಲ್ಲ ತಿಳ್ಕೊಳ್ಬೇಕು. ಒಂದೊಂದು ಅಂಶವನ್ನು ಅನುಸಂಧಾನ ಮಾಡಿಸ್ತಾರೆ ಭಗವತ್ಪಾದರು. ಇಲ್ಲಿ ರಾಜನೀತಿ ಇದೆ, ದಂಡನೀತಿ ಇದೆ, ಕೌಟುಂಬಿಕವಾದ ನೀತಿಗಳಿವೆ, ಶಾಪ ಹಾಗೂ ವರಗಳಿದ್ದಾವೆ. 200ಕ್ಕೂ ಹೆಚ್ಚು ಶಾಪ ವರಗಳು ಮಹಾಭಾರತದ ಒಂದು ಪಟ್ಟಿಯ ಪುಸ್ತಕ ತಯಾರಾಗಿದೆ. ಎಷ್ಟು ಶಾಪ ಎಷ್ಟು ವರ ಅದರದ್ದೊಂದು ಪ್ರತ್ಯೇಕ ವಿಭಾಗ ಇದೆ. ಇರಲಿ, ನೋಡೋಣ ಆಮೇಲೆ. ಇವೆಲ್ಲ ಮಹಾಭಾರತದಲ್ಲಿ ನಾವು ಅನುಸಂಧಾನ ಮಾಡಬೇಕಾಗಿದೆ. ಆಯ್ತಲ್ಲ ಈ ಕಥೆ. ಇದು ಭೀಷ್ಮ ಅಂಬೆಯರ ಕಥೆ. ಅವಳೇನು ಮಾಡ್ತಾಳೆ ಮುಂದೆ? ಅಂಬೇನು ಸುಮ್ಮನೆ ಇರಲ್ಲ, ಮತ್ತೊಬ್ಬ ರಾಜನ ಮಗಳಾಗಿ ಹುಡ್ತಾಳೆ. ಆಮೇಲೆ ಅವಳು ಶಿಖಂಡಿ ಇತ್ಯಾದಿ ಇತ್ಯಾದಿ ಬರ್ತದೆ, ಕಥೆಗಳೆಲ್ಲ ಕೇಳಿರ್ತೀರಿ. ಶಂತನು ಏನು ಮಾಡ್ತಾನೆ? ಎದೆ ಉದ್ದ ಬೆಳೆದ ಭೀಷ್ಮ ವಿವಾಹಕ್ಕೆ ಅಂತ ವಯಸ್ಸಾಗಿದೆ, ಅವನಿಗೆ ವಿವಾಹ ಮಾಡಬೇಕಿತ್ತು. ಯೋಚಿಸಲಿಲ್ಲ ಆತ. ಬೇಟೆ ಆಡುವ ನೆಪದಲ್ಲಿ ಸತ್ಯವತಿಯನ್ನು ಕಂಡ. ಕಾಡಿಗೆ ಹೋದಾಗ ದಾಶರಾಜನ ನೇರವಾಗಿ ಹೋಗಿ ಕೇಳ್ದ, ನಾನು ಶಂತನು, ಹಸ್ತಿನಾವತಿಯ ರಾಜ, ಮಗಳನ್ನು ನೋಡಿದ್ದೇನೆ, ವಿವಾಹ ಮಾಡಿಕೊಡು, ನನಗೆ ಅವಳ ಮೇಲೆ ಮನಸ್ಸಾಗಿದೆ ಅಂತಂದ. ಆತ ಕರಾರು ಹಾಕಿದ, ಗಂಗೆಯನ್ನು ಮೊದಲೇ ಪಡೆದಿದ್ದಿ, ಈಗಾಗಲೇ ಒಬ್ಬ ಮಗ ಇದ್ದಾನೆ, ಎದೆ ಉದ್ದ ಬೆಳೆದವ ನಿನಗೆ, ನಾಳೆ ಅವನಿಗೆ ವಿವಾಹ ಆಗ್ತದೆ, ರಾಜ್ಯ ಅವನಿಗೆ ಸಿಗುವಂತಾದರೆ ನಾನು ನಿನಗೆ ಮಗಳನ್ನು ಕೊಟ್ಟರೂ ಕೂಡ ನನ್ನ ಮಗಳಿಗೆ ಏನಿಲ್ಲ ಅಂತಾದರೆ ಏನು ಮಾಡೋಣ? ಒಬ್ಬ ತಂದೆಯ ಜವಾಬ್ದಾರಿಯನ್ನು ದಾಶ ಅಂದರೆ ಮೀನುಗಳನ್ನೆಲ್ಲ ತಂದು ಹಿಡಿದು ವ್ಯಾಪಾರ ಮಾಡಿ ಅವುಗಳನ್ನು ಹಿಡಿದು ಮಾಡ್ತಾ ಇರುವ ಒಂದು ಕುಟುಂಬ ಸದಸ್ಯರಿಗೆ ದಾಶ ಅಂತ ಹೆಸರು. ಅವರುಗಳ ರಾಜ, ದಾಶರಾಜ. ಅವನ ಮುಖಂಡ. ವಿವಾಹಕ್ಕೆ ಅವನು ಕರಾರು ಹಾಕಿದ. ಈಗ ಭೀಷ್ಮನಿಗೆ ನನಗೆ ಆಸೆ ಆಗಿದೆ, ಭೀಷ್ಮ ಕರಾರು ಹೀಗೆ ಹಾಕ್ತಿದ್ದಾನೆ, ಹಾಗಾಗಿ ನಾನು ಸತ್ಯವತಿಯನ್ನು ಮದುವೆ ಮಾಡ್ಕೊಳ್ಬೇಕು, ನೀನು ಮದುವೆ ಮಾಡ್ಕೊಳ್ಬೇಡ ಅಂತ ಯಾವ ತಂದೆ ಹೇಳಲಿಕ್ಕೆ ಸಾಧ್ಯ? ಯಾವ ತಂದೆ ಅಂದರೆ ಆ ತಂದೆಗೆ ಮದುವೆ ವಯಸ್ಸಾದು, ಯಾವ ತಂದೆ ಹೇಳಲಿಕ್ಕೆ ಸಾಧ್ಯ? ಈ ಭೀಷ್ಮನಿಗೆ ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ, ಆಸೆ ಮನಸ್ಸಿನಲ್ಲಿ ಉಂಟಾಗಿದೆ. ಇದು ಮಹಾಭಾರತದ ಆ್ಯಸ್ ಇಟ್ ಈಸ್ ಸ್ಟೋರಿ ನಿಮ್ಮ ಕಣ್ಣು ಮುಂದಿಟ್ಟೆ. ತಂದೆ ಮನಸ್ಸು ಹೀಗಾಗಿದೆ ಅಂತ ತಿಳಿದುಕೊಳ್ಳಲಿಕ್ಕೆ ಮಗ ಭೀಷ್ಮ ನೇರವಾಗಿ ಮಾತನಾಡಲಿಲ್ಲ. ಏನಪ್ಪ, ಯಾಕೇನು ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲಂತೆ, ಹಿಂಗ್ಯಾಕೆ, ಏನಾಗಿದೆ ನಿಮಗೆ? ಹಿಂಗೆ ಈ ಥರ ಎಲ್ಲ ಹಿಂದಿನ ಕಾಲದಲ್ಲಿ ಇರಲಿಲ್ಲ, ಈಗ ಶುರು ಆಗಿದೆ ಅದೆಲ್ಲ. ಮಹಾಭಾರತ ಹೇಳ್ತದೆ, ಭೀಷ್ಮ ತಂದೆಯ ರಥದ ಸಾರಥಿಯನ್ನು ವಿಚಾರಿಸಿದ. ಸಾರಥ್ಯ ಮಾಡ್ತಿದ್ದ ಒಬ್ಬನಿದ್ದ ಸಾರಥಿ. ನಮ್ಮಪ್ಪ ಎಲ್ಲಿಗೆ ಹೋಗಿದ್ರಿ ಇವತ್ತು? ಎಷ್ಟು ಸೂಕ್ಷ್ಮ ದೃಷ್ಟಿ.
ತಂದೆಯನ್ನು ಆರೈಕೆ ಮಾಡೋದು, ನೋಡಿಕೊಳ್ಳೋದು ಅಂದರೆ ಏನು ಅಂತ ಹೇಳ್ತದೆ. ಆ ತಂದೆ ಆರೈಕೆ, ತಂದೆ ಇತ್ತೀಚಿನ ಉಪನ್ಯಾಸಗಳೆಲ್ಲ ಬಹಳ ಜನರಿಗೆ ಅದೇ ಆಗಿದೆ. ತಂದೆಯ ಸೇವೆ ಮಾಡಬೇಕು, ಹೇಳೋನು ಎಷ್ಟು ಮಾಡಿದ್ದಾನೆ. ನಾನು ಆವಾಗ ಹೇಳ್ತೀನಿ, ಈಗೆಲ್ಲ ಉಪನ್ಯಾಸ ಏನಾಗಿದೆ ಅಂದರೆ ಹ್ಯಾಮರಿಂಗ್ ಅಂತ, ಅಂದರೆ ಸುತ್ತಿಗೆ ತೊಗೊಂಡು ಕುತ್ತಿಗೆಗೆ ಹೊಡೆಯೋದು ಅಂತ. ಹೇಳೋನು ತಮ್ಮ ಅಪ್ಪನ ಸೇವೆ ಎಷ್ಟು ಮಾಡಿದ್ದಾನೆ ಅಂತ ಯಾರಾದರೂ ಕೇಳಿದರೆ ಅವನ ಪರಿಸ್ಥಿತಿ ಏನಾಗಲಿಕ್ಕಿಲ್ಲ ಹೇಳಿ. ಈ ನಾಟಕದ ಉಪನ್ಯಾಸಗಳನ್ನು ಮಾಡೋದಲ್ಲ, ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದೇವೆ ಎಷ್ಟು ಅನ್ನೋದು ಯೋಚಿಸಬೇಕಾಗಿದೆ ನಾವು. ಇವುಗಳ ಬಗ್ಗೆನೂ ಮಹಾಭಾರತಗಳೇ ಹೇಳ್ತವೆ. ಮತ್ತೆ ಭೀಷ್ಮ ತಂದೆಯ ಸೇವೆ, ತಂದೆಯ ಮನಸ್ಥಿತಿ ಅಂದರೆ ಏನು, ಅವನ ಪಾದ ಒತ್ತಬೇಕು, ಅವನಿಗೆ ಸ್ನಾನ ಮಾಡಿ, ಅದೇ ಎಲ್ಲ ತಂದೆಯ ಸೇವೆ ಅಂದರೆ ಮನಸ್ಥಿತಿ. ಇಂಗಿತಜ್ಞ ಅಂತ ಕರೀತಾರೆ, ಅದನ್ನು ಅರ್ಥೈಸ್ಕೊಳ್ಬೇಕಲ್ಲ. ಅದನ್ನು ಎಷ್ಟು ಚೆನ್ನಾಗಿ ಮಾಡಿಕೊಂಡ. ಸಾರಥಿ ಕೇಳ್ದ, ಸಾರಥಿ ನಡೆದ ವಿಷಯಗಳನ್ನು ತಿಳಿಸಿದ. ತಂದೆ ಗೀತ ಮಾತನಾಡಿಸ್ಬೇಕಲ್ಲ, ಭೀಷ್ಮ ಮಾತೇ ಆಡಿಸ್ಲಿಲ್ಲ. ನೇರ ದಾಸನ ಮನೆಗೆ ಹೋದ, ನೇರ ಅಲ್ಲಿಗೆ ಹೋಗ್ಬಿಟ್ಟ. ಇಲ್ಲಿ ಅಪ್ಪನ ಮಾತಾಡಿಸ್ಲೇ ಇಲ್ಲ. ಸಾರಥಿ ಹೇಳಿದ ಕೂಡಲೇ, ಸಾರಥಿ ಹೇಳಿದ್ದೇ ತಡ ಅಲ್ಲಿಗೆ ಹೋದ. ಅಲ್ಲಿ ಹೋಗಿ ಪ್ರತಿಜ್ಞೆ ಮಾಡಿಬಿಟ್ಟ, ನಾನು ವಿವಾಹ ಮಾಡಿಕೊಳ್ಳೋದಿಲ್ಲ, ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ, ದೇವತೆಗಳನ್ನು ಸಾಕ್ಷಿ ಕರಿತೇನೆ. ವಿಶ್ವಾಸ ಬರಬೇಕಲ್ಲ ಅವನಿಗೆ. ಪ್ರತಿಜ್ಞೆ ಮಾಡಿದ ಕೂಡಲೇ ವಿಶ್ವಾಸ ಬಂದುಬಿಡ್ತದ ದಾಸನಿಗೆ. ಕೆಲವರೆಲ್ಲ ಮಾತು ಕೊಡ್ತಿರ್ತಾರೆ, ಆಶ್ವಾಸನೆ, ಓಟ್ ಹಾಕೋ ತನಕ. ಪದವಿ ಸಿಕ್ಕ ಮೇಲೆ ನಿಮಗೂ ನಮಗೂ ಸಂಬಂಧ ಇಲ್ಲ. ದೇವವ್ರತ ಅಂಥ ಪ್ರತಿಜ್ಞೆ ಮಾಡಲಿಲ್ಲ. ದೇವತೆಗಳನ್ನು ಸಾಕ್ಷಿ ಕರಿತೇನೆ, ಅಷ್ಟ ದಿಕ್ಪಾಲಕರನ್ನು ಸಾಕ್ಷಿ ಕರಿತೇನೆ, ಅಗ್ನಿಯನ್ನು ಸೃಷ್ಟಿ ಮಾಡಿದ್ದೇನೆ, ಹೇಳ್ತಿದ್ದೇನೆ ನಾನು ವಿವಾಹ ಮಾಡಿಕೊಳ್ಳೋದಿಲ್ಲ, ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ ಅಂದರೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರಂತೆ. ದಾಸನಿಗೆ ವಿಶ್ವಾಸ ಬರಲಿ ಅಂತ ದೇವತೆಗಳು ಸಹಾಯ ಮಾಡಿದ್ದಾರೆ ಅಂತನ್ಲಿಕ್ಕೆ ಈ ಘಟನೆಯನ್ನು ನಮಗೆ ಮಹಾಭಾರತ ಹೇಳ್ತದೆ. ಅಂದರೆ ಮನುಷ್ಯ ತನ್ನ ಬದುಕಿನೊಳಗೆ ಮಾಡುವ ಅನೇಕ ನಿರ್ಧಾರಗಳ ಹಿಂದೆ ದೇವತೆಗಳೂ ಸಹಾಯ ಮಾಡ್ತಿರ್ತಾರೆ ಅಂತನ್ಲಿಕ್ಕೆ ಭೀಷ್ಮರ ವೃತ್ತ ಅಂತ ಜಗತ್ತಿಗೆ ಸಂದೇಶ. ಯಾಕಂದರೆ ಕೆಲವರು ಭೀಷ್ಮನ ಪಾತ್ರದ ಬಗ್ಗೆ ಚರ್ಚೆ ಮಾಡೋರು ಏನಂತಾರೆ, ಬಹಳ ಅನ್ಯಾಯ ರೀ ಭೀಷ್ಮಾಚಾರ್ಯ, ಎಷ್ಟು ದೊಡ್ಡ ವಿದ್ಯಾವಂತ, ಒಂದು ಲಗ್ನ ಮಾಡ್ಕೊಂಡಿದ್ರೆ ಎಷ್ಟು ಹೀಗೆಲ್ಲ ಬರೆದಿಟ್ಟಿದ್ದಾರೆ ಭೀಷ್ಮಾಚಾರ್ಯರ ಬಗ್ಗೆ. ಈಗೆಲ್ಲ ಹಾಗೆ ಅಲ್ವೇ, ಮದುವೆ ಮಾಡ್ಕೊಂಡಿದ್ದಾನೆ ಅಂದರೂ ಬಯಸ್ಕೊಳ್ಳೋದು ತಪ್ಪಿದ್ದಲ್ಲ, ಅವನು ಮಾಡ್ಕೊಂಡಿಲ್ಲ ಅಂದರೂ ಬಯಸ್ಕೊಳ್ಳೋದು ತಪ್ಪಿದ್ದಲ್ಲ, ಎರಡಕ್ಕೂ ಇದೆ. ಹೇಳಿದೆ ಅವನಿಗೆ ಬ್ಯಾಡವೋ ಮದುವೆ ಅಂತ, ಹೋದ ಬಿದ್ದ ಹಳ್ಳಕ್ಕೆ, ಹಿಂಗೂ ಬೈತಾರೆ. ಬ್ಯಾಡ ಬಿಡೋ, ನನ್ನಷ್ಟಕ್ಕೆ ಇರ್ತೇನೆ ನಾನು ಅಂತಂದರೆ ಏನು ಸುಖ ಕಂಡ್ಯೋ, ಇಷ್ಟು ದುಡಿತಿ, ಇಷ್ಟು ಮಾಡ್ತಿ, ಒಂದು ಲಗ್ನ ಮಾಡ್ಕೊ, ಹೀಗೂ ಬೈತಾರೆ. ಪ್ರಪಂಚದ ವ್ಯವಸ್ಥೆ ಒಳಗೆ ಎಲ್ಲರನ್ನು ಪ್ರೀತಿಪಡಿಸಿ ಇಡ್ಲಿಕ್ಕೆ ಸಾಧ್ಯನಾ? ನೋಡಿ, ಭೀಷ್ಮನ ಬಗ್ಗೆ ಎಷ್ಟು ಜನ ಎಷ್ಟು ಥರ ಮಾತುಗಳನ್ನು ಆಡಿರಬೇಡ. ಬ್ರಹ್ಮಚಾರಿಯಾಗಿದ್ದ, ಭಾರಿ ಪರಾಕ್ರಮಿಯಾಗಿದ್ದ, ವಿದ್ಯಾವಂತ, ಬಲವಂತ, ಶ್ರೀಮಂತ, ಧೀಮಂತ, ಎಂಥ ರಾಜರನ್ನು ಎಲ್ಲಿ ಬೇಕಾದರೂ ಎದುರಿಸ್ತಾ ಇದ್ದ. ವಿವಾಹದ ವಿಷಯದೊಳಗೆ ಅವನ ಆ ನಿರ್ಧಾರ ಮಾಡಲೇ ಇಲ್ಲ, ಬೇಡ ಅಂತ ಸುತರಾಮ್ ನಿರಾಕರಣೆ ಮಾಡಿಬಿಟ್ಟು. ಈಗೂ ಒಂದು ಕ್ಯಾರೆಕ್ಟರನ್ನು ಮಹಾಭಾರತ ಪರಿಚಯ ಮಾಡಿಸ್ತದೆ. ಇವರೂ ಇರ್ತಾರೆ ಜೀವನದೊಳಗೆ, ಇಂಥವ್ರನ್ನೂ ನೋಡಲಿಕ್ಕಿದೆ ನಾವು ಅಂತದ್ದು. ಆತ ತಂದೆಗೋಸ್ಕರ ತಾನು ಪ್ರತಿಜ್ಞೆ ಮಾಡಿ ಸತ್ಯವತಿ ಅಂತಂದು ವಿವಾಹ ಮಾಡಿಸ್ದ ಅನ್ನೋ ಚರಿತ್ರೆ ಮಹಾಭಾರತದಲ್ಲಿ ಮುಂದುವರಿತದೆ. ಇಲ್ಲಿ ಹೇಳಬೇಕಾದ ಅಂಶ ಬಹಳ ಮುಖ್ಯವಾದದ್ದು. ಮಧ್ವಾಚಾರ್ಯ ಹೇಳ್ತಾರೆ, ಈ ಥರದ ಸಿಚುವೇಶನನ್ನು ಹೇಗೆ ನಿರ್ಧಾರ ಮಾಡಬೇಕು? ಶಂತನುವಿಗೇನು ಬುದ್ಧಿಗಿದ್ದಿ ಕೆಟ್ಟಿತ್ತ? ಅವನು ಧಾರ್ಮಿಕನಲ್ಲವೇ? ದೇವರಲ್ಲಿ ಭಕ್ತಿ ಮಾಡೋನಲ್ಲವೇ? ಇಷ್ಟು ವಯಸ್ಸಿನಲ್ಲಿ ಕ್ಷತ್ರಿಯನಾಗೊಬ್ಬ ರಾಜ ಮಗನಿಗೆ ವಿವಾಹ ಮಾಡುವ ಕಾಲದಲ್ಲಿ ತಾನೇ ಮನಸ್ಸನ್ನು ಮಾಡ್ಕೊಳ್ತಾನೆ ಸತ್ಯವತಿಯ ಬಗ್ಗೆ ಅಂದರೆ ಇದನ್ನು ಹೇಗೆ ಹೇಳಬೇಕು? ಮಧ್ವಾಚಾರ್ಯರು ಇದಕ್ಕೊಂದು ವಿಷಯ ಹೇಳ್ತಾರೆ. ನೀವು ಹೇಗೆ ಇದನ್ನು ಯೋಚಿಸಬಹುದು? ತಪ್ಪಾಗಿ ಯೋಚಿಸ್ತಾರಾ? ಶಂತನುವಿನ ಕ್ಯಾರೆಕ್ಟ್ರಿಗೆ ಮಸಿ ಬಳಿಬೇಕಾ? ವರುಣ ಸಮುದ್ರ ರಾಜ, ಜಗತ್ತಿಗೆ ಜಲವನ್ನು ಕೊಡುವ ಮಹಾನುಭಾವ, ಜಲದೇವತೆ, ಅಷ್ಟು ಸುಲಭ ಅವನ ಕ್ಯಾರೆಕ್ಟ್ರಿಗೆ ಮಸಿ ಬೆಳಿಬೇಕಾ? ಅಲ್ಲ ಅಂತಾರವರು. ಹಾಗೂ ಅಲ್ಲ, ಹೀಗೂ ಅಲ್ಲ. ಮತ್ತು ಹೇಗೆ? ಒಂದು ಶ್ಲೋಕ ಹೇಳ್ತದೆ ನೋಡಿ, ಪ್ರಾಯಸ್ಸತಾಂ ಪಾಪ ಮಾರ್ಗೇ ನ ಪ್ರವೃತ್ತಿ. ಯಾರು ಧಾರ್ಮಿಕರಾಗಿರ್ತಾರೆ, ದೇವಭಕ್ತರಾಗಿರ್ತಾರೆ,
ಈ ನಿಯಮ ಅವರಿಗೆ ಕಡ್ಡಾಯವಾಗಿ ಅಪ್ಲೈ ಆಗ್ತದೆ, ಎಲ್ರಿಗಲ್ಲ, ಶಂತನು ಅಂಥವನಿಗೆ ಮಾತ್ರ. ಮನಸ್ಸಿನೊಳಗೆ ಒಂದು ತುಮುಲ ಶುರು ಆಯ್ತಂತೆ. ಸತ್ಯವತಿಯನ್ನು ನೋಡಿದ ಕೂಡಲೇ ಅವನಿಗೆ ಇವಳನ್ನು ವಿವಾಹ ಮಾಡಿಕೊಳ್ಬೇಕು ಅನ್ನೋ ಭಾವ ಬಂತಲ್ಲ ರಾಜನಿಗೆ. ಆಗ ಅವನು ದಾಸನ ಹತ್ರ ಬಂದು ಹೇಳ್ತಾನಂತೆ, ದಾಸ, ನಾನಾಗಿ ಕೇಳ್ತಿದ್ದೇನೆ ಅಂತಂದರೆ ನನಗೆ ಅವಳ ಮೇಲೆ ಮನಸ್ಸು ಬಂದಿದೆ ಅಂದರೆ ಒಂದು ವಿಷಯ ಹೇಳ್ತಾನೆ ಶಂತನು. ಅದನ್ನು ಮಧ್ವಾಚಾರ್ಯರು ಡಿಕೋಟ್ ಮಾಡ್ತಾರೆ. ಇಲ್ಲ ಡಿಕೋಟ್ ಮಾಡೋದು ಮಹಾಲ್ವ. ನನ್ನ ರಾಜ್ಯದಲ್ಲಿ ಹೆಣ್ಣಿಗೆ ಕಡಿಮೆ ಇಲ್ಲ ಅಂತಂದಂತೆ. ಯೋಚಿಸ್ಬೇಕಿದೆ. ನನ್ನ ರಾಜ್ಯದಲ್ಲಿ ಹೆಣ್ಣಿಗೆ ಕಡಿಮೆ ಇಲ್ಲ, ವಿವಾಹ ಮಾಡ್ಕೊಳ್ತೇನೆ, ರಾಜ ಮದುವೆ ಮಾಡ್ಕೋತಾನೆ ಅಂತಂದರೆ ಯಾರೆಲ್ಲ ಕನ್ಯೆ ತಂದು ಕೊಡ್ತಾರೆ. ಇದು ಶಂತನುವಿನ ಕಥೆ ಹೇಳಬೇಕಾದ ಪದ್ಧತಿ. ಇದು ಮಧ್ವಾಚಾರ್ಯ ಜಗತ್ತಿಗೆ ಎಕ್ಸ್ಮಲ್. ಶಂತನುವಿನ ಕ್ಯಾರೆಕ್ಟರ್ನಲ್ಲಿ ಇದು ಬಹಳ ಮುಖ್ಯವಾದದ್ದು. ಹಸ್ತಿನಾವತಿಯ ರಾಜ ಒಬ್ಬಳು ಹೆಣ್ಣನ್ನು ವಿವಾಹ ಮಾಡಿಕೊಳ್ಬೇಕಿದೆ, ಯಾರಾದರೂ ಕನ್ಯೆ ಕೊಡಲಿಕ್ಕೆ ಮುಂದೆ ಬರ್ರಿ ಅಂತಂದಿದ್ದರೆ ರಾಜಾನೋ ಬಹುವಲ್ಲಭಾಹ, ಎಷ್ಟು ಜನ ಮುಂದೆ ಬಂದು ಬಾ ನಾ ಕೊಡ್ತೀನಿ ಅಂತ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಅಂದರು ಮಧ್ವಾಚಾರ್ಯ. ಆದರೆ ಶಂತನು ಹಾಗೂ ಮಾಡಲಿಲ್ಲ. ಅದನ್ನು ಹೇಳ್ತಾನೆ, ನನಗೆ ಹೆಣ್ಣಿನ ಆಸೆ ಅಲ್ಲ, ನನಗೆ ಕೊರತೆ ಇದೆ ಅಂತ ಹೇಳು ಅಲ್ಲ, ಮತ್ತೇನು ನನಗೆ ಗೊತ್ತಿಲ್ಲ. ನನ್ನನ್ನು ಇವತ್ತು ವಿಧಿ ಹೀಗೆ ಕರ್ಕೊಂಡು ಬಂತು, ಬೇಟೆ ಆಡಿಸ್ತಾ ಮಗಳನ್ನು ನೋಡಿದೆ, ಇವಳನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಪ್ರೇರಣೆ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಒಂದು ಅಂಶ ಹೇಳ್ತೇನೆ, ನಾನು ಸುಳ್ಳು ಹೇಳಿದವನಲ್ಲ, ನಾನು ಅಧರ್ಮದಿಂದ ನಡೆದವನಲ್ಲ, ಯಾವುದೋ ಹೆಣ್ಣನ್ನು ಕಣ್ಣೆತ್ತಿ ನನ್ನವಳು ಅಂತ ನೋಡಿದವನು ಅಲ್ಲ ನಾನು. ನೋಡಿ ಅವನ ಮನಸ್ಸು ಹೇಗಿತ್ತು ಅಂತನ್ಲಿಕ್ಕೆ. ಇಷ್ಟು ದೃಢ ವಿಶ್ವಾಸ ಇತ್ತಂತೆ ಶಂತನುವಿಗೆ. ಆದರೂ ಇವತ್ತು ನಿನ್ನ ಮಗಳನ್ನು ನೋಡಿ ಈ ಭಾವನೆ ಬಂದಿದೆ ಅಂದರೆ ವಿಧಿಯ ಆ ವ್ಯವಸ್ಥೆ ಏನಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾನಾಗಿ ಬಂದು ನೇರವಾಗಿ ಕೇಳ್ತಿದ್ದೇನೆ, ನಿನ್ನ ಮಗಳನ್ನು ವಿವಾಹ ಮಾಡಿಕೊಡು ಅಂತಂದಂತೆ. ಇದನ್ನು ಮಧ್ವಾಚಾರ್ಯ ಡಿಕೋಟ್ ಮಾಡ್ತಾರೆ. ಏನು ಹೇಳಬೇಕಾಗಿತ್ತು ಮಧ್ವಾಚಾರ್ಯರಿಗೆ ಅಂದರೆ, ಬದುಕಿನಲ್ಲಿ ನಡೆಯುವ ಕೆಲವು ಘಟನೆಗಳಿಗೆ ವ್ಯಕ್ತಿ ತಾನು ಪರಿಶುದ್ಧನಾಗಿದ್ದಾನೆ ಅಂದರೆ ತನ್ನ ಹೆಜ್ಜೆಯನ್ನು ತಾನು ಇಡಬೇಕಾದ್ರೆ, ತಾನು ನಿರ್ಧಾರ ತಗೊಳ್ಬೇಕಾದ್ರೆ ಇವೆಲ್ಲವೂ ಕಾರಣ ಆಗ್ತದೆ ಅಂತ ಸ್ಪಷ್ಟಪಡಿಸಿ ಹೇಳ್ತಾರೆ. ರಾಜ್ಯ ಅಂದರೆ ರಾಜ್ಯನೇ, ನೀತಿ ಅಂದರೆ ನೀತಿ, ದಂಡ ಅಂದರೆ ದಂಡ, ವ್ಯವಸ್ಥೆ ಅಂದರೆ ವ್ಯವಸ್ಥೆ, ನಿಯಮ ಅಂದರೆ ನಿಯಮ. ಇದಕ್ಕೆ ಬದ್ಧನಾದಂಥ ಒಬ್ಬ ರಾಜನಿಗೆ ಅನೇಕ ಸ್ತ್ರೀಯರಿದ್ದರೂ ಕೂಡ ಒಬ್ಬಳು ಸ್ತ್ರೀಯ ಮೇಲೆ ಮನಸ್ಸಿನೊಳಗೆ ಇವಳೇ ಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ದಾಶ ನೀನು ಯೋಚಿಸ್ಬೇಕೀಗ, ನಂದಲ್ಲ ಅಂತ ಒಂದು ಅಂಶ. ಎರಡನೇ ಅಂಶ ಹೇಳಿ ಮುಗಿಸ್ತೇನೆ. ನಾನು ಕ್ಷತ್ರಿಯ, ನನ್ನ ಜೀವನದುದ್ದಕ್ಕೂ ಕ್ಷತ್ರಿಯ ಧರ್ಮ ಪಾಲನೆ ಮಾಡಿದವನು. ನೀನು ನೋಡಿದರೆ ದಾಶ ಅಂತಿದ್ದಿ, ನಿನ್ನ ಮನೆ ಮಗಳು ಇವಳು ಅಂತಿದ್ದಿ. ಒಂದು ಅಂಶ ಹೇಳ್ತೇನೆ, ನನ್ನ ಮನಸ್ಸು ನಿನ್ನ ಮಗಳನ್ನು ಬಯಸಿದೆ ಅಂದರೆ ನಿನ್ನ ಮಗಳೂ ಕೂಡ ಕ್ಷತ್ರಿಯಳಿರಬೇಕು ಅಂತ ಶಂತನು ಹೇಳಿದ್ನಂತೆ. ಎಲ್ಲಿಗೆ ಹೋಗಿತ್ತು ನೋಡಿ ಅವರ ದೃಷ್ಟಿ. ಅವಳು ನಿನ್ನ ಮಗಳು ಇರಲಿಕ್ಕಿಲ್ಲ, ಅವಳು ಕ್ಷತ್ರಿಯಳಿರಬೇಕು. ಯಾಕೆ ಅಂದರೆ ನನ್ನ ಮನಸ್ಸು ಹೇಳ್ತಾ ಇದೆ ಅಂತ. ಇದನ್ನೆಲ್ಲ ಮಿಸ್ಗೈಡ್ ಮಾಡಬಾರ್ದು ಅಂತಾರೆ ಮಧ್ವಾಚಾರ್ಯ. ಅದಕ್ಕೇನೆ ಈ ವಿಷಯಗಳನ್ನು ವಿಪರೀತ ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ ಸಮಾಜದಲ್ಲಿ ಇವತ್ತು. ಯಾಕಂದರೆ ತಾವೇನೋ ಮನಸ್ಸಿನಲ್ಲಿ ಮಂಡಿಗೆ ಮಾಡಿಕೊಂಡು ಯಾರ್ದೋ ಮನೆಗೆ ಹೋಗಿ ನಿಮ್ಮ ಮಗಳನ್ನು ಕೊಡ್ರಿ ಅಂದ್ರೆ ಏನು ಅರ್ಥ ರೀ? ಅದು ಎಲ್ಲೆಲ್ಲೋ ಬೆಳೀತಾ ಹೋಗ್ತದೆ ಕಥೆ, ಅದು ಬೇಡ ಮತ್ತೆ. ಆದರೆ ಮಧ್ವಾಚಾರ್ಯ ಈ ವಿಷಯದಲ್ಲಿ ಒಂದು ಅಪೂರ್ವವಾದ ವಿಷಯವನ್ನು ನಮಗೆ, ಮನಃಶಾಸ್ತ್ರವನ್ನು, ಸಾಕ್ಷಿಶಾಸ್ತ್ರವನ್ನು ಅಂತ ನಾನು ಯಾವಾಗಲೂ ಹೇಳ್ತೇನೆ. ಇದಕ್ಕೆ ಸಾಕ್ಷಿಶಾಸ್ತ್ರ ಅಂದರೆ ಮನುಷ್ಯ ಎಷ್ಟು ಸರಿ ದಾರಿಯಲ್ಲಿ ನಡೀತಿರ್ತಾನೆ, ಅವನ ಸಾಕ್ಷಿ ಅವನನ್ನು ಪ್ರೇರಣೆ ಮಾಡುವಾಗಲೇ ಸರಿಯಾಗಿ ಪ್ರೇರಣೆ ಮಾಡ್ತಿರ್ತದಂತೆ. ಅದರ ಮೇಲೆ ಯಾರೂ ಮತ್ತೆ ಅಲಿಗೇಷನ್ ತೆಗಿಬಾರ್ದಂತ. ಆ ಒಳಗಿರುವ ಆ ಸಾಕ್ಷಿಗಿರುವಂಥ ಕೆಪಾಸಿಟಿ ಅಷ್ಟು ದೊಡ್ಡದು. ಅದನ್ನು ಶಂತನುವಿನ ಮುಖದಿಂದ ಜಗತ್ತಿಗೆ ಸಾರ್ತಾರೆ. ಇದು ಬಹಳ ಮುಖ್ಯವಾದ ಅಂಶ. ಹೀಗೆ ಕುಂತಿ, ಶಂತನು, ಭೀಷ್ಮ, ಅಂಬೆ ಇವರದೆಲ್ಲ ಪಾತ್ರಗಳಲ್ಲಿ ನೀವು ಯೋಚಿಸಬೇಕಾದದ್ದು ಧರ್ಮವೂ ಹೌದು, ಸಾಕ್ಷಿಯೂ ಹೌದು, ಅವ್ರು ತಗೊಳ್ತಿದ್ದ ನಿರ್ಧಾರ, ಅವ್ರದ್ದೆಲ್ಲ ಕಥೆ ಹೇಳಿ ನಮಗೆ ಕೊಡುವ ಸಂದೇಶ ಒಂದೇ ಎರಡೇ.
ನೋಡಿ, ಶಂತನುವಿನ ಅಂದಿನ ನಿರ್ಧಾರ ಅನೇಕ ವಿಷಯಗಳಲ್ಲಿ ನಮ್ಮ ಬದುಕಿನಲ್ಲಿ ಇವತ್ತು ತೋಳ್ಬೇಕಾಗಿದೆ ಅಂತ ಮೆಸೇಜ್ ಕೊಡ್ತಾರೆ ಮಧ್ವಾಚಾರ್ಯ. ನಾನು ಯಾರ ತಲೆ ಒಡೆದಿಲ್ಲ, ನಾನು ಕಾಮುಕನಲ್ಲ, ನಾನು ಧರ್ಮ ಬಿಟ್ಟು ನಡೆದಿಲ್ಲ, ಅಧರ್ಮ ಮಾಡ್ತಾ ಇಲ್ಲ. ಇಷ್ಟು ದೃಢವಾಗಿ ನಿನ್ನ ಮನಸ್ಸಿನೊಳಗೆ ವಿಶ್ವಾಸ ಇದೆ ಅಂದರೆ ನೀನು ಮುಟ್ಟಿದ್ದೆಲ್ಲ ಮಡಿ, ನೀ ನೋಡಿದ್ದೆಲ್ಲ ಧರ್ಮ, ನೀನು ಆಡಿದ್ದೆಲ್ಲ ಮಂತ್ರ. ಇವು ಯಾವ ವಿಶ್ವಾಸವೂ ನಮಗಿಲ್ಲ ಅಂದರೆ ಬರೀ ಎಲ್ಲ ಮನುಷ್ಯ ಮಾಡ್ತಾ ಇರೋದು ಡಾಂಬಿಕತೆ. ಆದ್ದರಿಂದ ಅವೆಲ್ಲ ಎಡವಟ್ಟಾಗ್ಲಿಕ್ಕೆ ಶುರುವಾಗ್ತದೆ. ಇದೇ ಸಿದ್ಧಿ. ಈ ಸಿದ್ಧಿಯನ್ನು ನಮ್ಮಿಂದ ಬಯಸ್ತದೆ ಮಹಾಭಾರತ. ಏನು ಸಿದ್ಧಿ? ಅದು ಅವನು ತಂದಿಟ್ಟದ್ದು ಮಾಂಸನೇ ಇರ್ಬೋದು. ನಾನು ಹಣ್ಣು ಅಂದಮೇಲೆ ಅದು ಹಣ್ಣು ಆಗಿರ್ಬೇಕಷ್ಟೆ, ಅವನು ಮುಚ್ಚಿಟ್ಟದ್ದು. ಇದು ಸಿದ್ಧಿ. ಅವಳು ದಾಸರಾಜನ ಮನೆಯಲ್ಲೇ ಬೆಳೆದಿರ್ಬೋದು, ಆದರೆ ನನ್ನ ಮನಸ್ಸಿನೊಳಗೆ ಅವಳನ್ನು ವಿವಾಹ ಮಾಡ್ಕೊಂತ ವಿಧಿ ಪ್ರೇರಣೆ ಮಾಡ್ತಿದೆ ಅಂದರೆ ಅವಳು ಕ್ಷತ್ರಿಯನೇ ಆಗಿರಬೇಕು. ಯಾರಿಗೆ ಬರ್ತದೆ ಇದು? ಇದನ್ನು ಹೇಳಬೇಕಾಗಿದೆ ಮಹಾಭಾರತ. ಸ್ವಲ್ಪ ಯೋಚಿಸಿ ನೋಡಿ. ಇದು ಇಂಥವನನ್ನೂ ನನಗೆ ಮಗನನ್ನಾಗಿ ಕೊಟ್ಟಿದ್ದಾನೆ ದೇವರು ಅಂದರೆ ಏನೋ ಬಲವತ್ತರವಾದ ಕಾರಣ ಇರಲೇಬೇಕು. ಇಂಥವನನ್ನೂ ನನಗೆ ಯಜಮಾನನನ್ನಾಗಿ ಕೊಟ್ಟಿದ್ದಾನೆ ಅಂದರೆ ಏನೋ ಬಲವತ್ತರವಾದ ಕಾರಣ ಇರಬೇಕು. ಇಂಥವನನ್ನೂ ನನಗೆ ಹೆಂಡತಿಯನ್ನಾಗಿ ಕೊಟ್ಟಿದ್ದಾನೆ ಅಂದರೆ ದೇವರು ಏನೋ ಬಲವತ್ತರವಾದ ಕಾರಣ ಇರಬೇಕು. ಹಿಂಗೆ ಯೋಚಿಸ್ಬೇಕಂತೆ ಮನುಷ್ಯ. ಪ್ರತಿಯೊಂದನ್ನು ಯೋಚಿಸ್ಬೇಕು. ಹೀಗೆ ಅವನು ಮಾಡುವ ಕೆಲಸ, ಅವನಿಗಿರುವ ಕುಟುಂಬದ ಸದಸ್ಯರುಗಳು, ಅಣ್ಣ ತಮ್ಮಂದ್ರುಗಳು, ಅವನ ಪರಿಸರದೊಳಗಿರುವಂಥ ಸ್ನೇಹಿತರು, ಮಿತ್ರರು, ಅವ ಕಟ್ಟಿಸಿದ ಮನೆ, ಪ್ರತಿಯೊಂದನ್ನು ಮನುಷ್ಯ ತನ್ನ ಮನಸ್ಸಿಗೂ ತನ್ನ ಆಚರಣೆಗೂ ತನ್ನ ಪುಣ್ಯ ಪಾಪಗಳಿಗೂ ತಾನು ಅನುಭವಿಸುವಂಥ ಒಂದೊಂದು ಹಾಕ್ಕೊಳ್ಳುವ ಬಟ್ಟೆ, ಉಪಯೋಗಿಸುವ ವಾಹನ, ಖರೀದಿಸುವ ಬಂಗಾರ, ಸಂಪಾದಿಸಿದ ಹಣ, ಕಳ್ಕೊಂಡ ಹಣ, ಎಲ್ಲದರ ಜೊತೆಗೂ ಈ ಸಂಬಂಧವನ್ನು ಆಲೋಚನೆ ಮಾಡ್ತಾ ಬರಬೇಕಂತೆ. ನನ್ನ ಮನಸ್ಸೇನು, ನಾನೇನು, ಮಾಡಿದ್ದೇನು, ಬಯಸಿದ್ದೇನು, ಸಿಕ್ಕದ್ದೇನು ಎಲ್ಲ ಯೋಚನೆ ಮಾಡಬೇಕಂತ. ಇದನ್ನು ಮಾಡ್ತಾ ಇದ್ರಂತೆ ಶಂತನು ಮೊದಲಾದವರು. ಅದಕ್ಕೆ ಅವರು 100 ವರ್ಷ ಭೂಮಿಯಲ್ಲಿ ಬಾಳಿ ಬದುಕಿದರು. ನಾವೊಂದು 60 ವರ್ಷ ಬಾಳಿ ಬದುಕಲಿಕ್ಕೆ ಛೇ ಲಗಾಟೆ ಹೊಡೆದಂಗೆ ಮಾಡ್ತಾ ಇದ್ದೀವಿ ಅಲ್ರಿ. 100,000 ವರ್ಷ ಆಯುಷ್ಯ ಪಡ್ಕೊಂಡು ಎಷ್ಟು ಜನ ಎಷ್ಟೆಷ್ಟು ತರಹ ಎಂಥೆಂಥ ಮಕ್ಕಳನ್ನು ಪಡೆದು ಏನೆಲ್ಲ ಅನುಭವಿಸಿ, ಏನೆಲ್ಲ ರಾಜ್ಯಭಾರ ಮಾಡಿ, ಏನೆಲ್ಲ ನಿರ್ಧಾರಗಳನ್ನು ತಗೊಂಡು ಸಮಾಜಕ್ಕೆ ಪ್ರತಿನಿಧಿಗಳಾಗಿ ಎಂಥೆಂಥ ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ಈ ಕಡೆ ದೇವಲೋಕ ಅಂದರೆ ದೇವಲೋಕ, ಭೂಲೋಕ ಅಂದರೆ ಭೂಲೋಕ ಎಲ್ಲ ನಿಭಾಯಿಸಿದ್ದಾರೆ. ಇವರೆಲ್ಲ ಸ್ಫೂರ್ತಿ ಆಗಲೇ ಇಲ್ವಾ ನಮ್ಮ ಬದುಕಿಗೆ? ಯೋಚಿಸ್ಬೇಕು. ಭೀಷ್ಮನನ್ನಾದರೂ ಒಂದು ವಿಷಯದಲ್ಲಿ ಮಾರ್ಗದರ್ಶಕ ಅಂತ ಇಟ್ಕೊಳ್ಳಿ, ಕುಂತಿಯನ್ನಾದರೂ ಮಾರ್ಗದರ್ಶಕ ಅಂತ ಇಟ್ಕೊಳ್ಳಿ, ಶಂತನುನನ್ನಾದರೂ ಮಾರ್ಗದರ್ಶಕ ಅಂತ ಇಟ್ಕೊಳ್ಳಿ. ಅವನಿಗೆ ಆ ಹೆಸರು ಯಾಕೆ ಬಂತು? ಮಹಾಭಾರತದ ಶ್ಲೋಕ, ಯಂ ಕರಾಭ್ಯಾಂ ಸ್ಪೃಶತಿ. ಅವನ ಪ್ರಜೆಗಳು ರೋಗಿಗಳೇ ಆಗಲಿಲ್ಲ. ಯಾಕಾಗಲಿಲ್ಲ? ರೋಗ ಬಂದಿದೆ ಅಂತ ಅನಿಸಿದಾಗ ರಾಜನ ಹತ್ರ ಬರ್ತಿದ್ರಂತೆ. ರಾಜ ಕೈ ಇಡ್ತಿದ್ದ. ಅವನು ಟಚ್ ಹೀಲರ್. ನಮ್ಮಲ್ಲಿ ಒಬ್ಬನ ಟಚ್ ಹೀಲರ್ ಅಂತ ಹುಟ್ಟಿಸ್ಕೊಂಡಿದ್ದಾರೆ ಕೆಲವರು, ಗೊತ್ತಿದೆ ಇಲ್ಲ ನಿಮಗೆ? ಬಹುಶಃ ಈಗ ಅವನನ್ನು ಜೈಲಿಗೆ ಹಾಕಿದ್ದಾರೆ. ಬೆನ್ ಹಿನ್ ಅಂತ ಭಾರತ ದೇಶಕ್ಕೆ ಬಂದಿದ್ದ, ತನ್ನ ಮತ ಪ್ರಚಾರ ಮಾಡಬೇಕು ಅಂತ. ಬೆನ್ ಹಿನ್ ಅಂತ ಅವನ ಹೆಸರು. ಅವನು ಟಚ್ ಹೀಲರ್. ಮುಟ್ಟಿದ ಕೂಡಲೇ ಎಲ್ಲ ರೋಗವಾಸಿ ಮಾಡ್ತೀನಿ ಅಂತ. ಕೊನೆಗೆ ಅವನನ್ನು ತೊಗೊಂಡೋಗಿ ಹೊರಗೆ ಹೋಗಿದ್ರು. ಈ ರೀತಿ ಜಗತ್ತಿನೊಳಗೆ ಮೋಸ ಮಾಡೋರು ಇದ್ದಾರೆ. ಆದರೆ ಮಹಾಭಾರತ ಒಂದು ಪಾತ್ರವನ್ನು ಜಗತ್ತಿಗೆ ಕೊಡುತ್ತದೆ. ಅವನೇ ಶಂತನು. ಅವನು ಹೇಗೆ ಅಂದರೆ ಯಂ ಕರಾಭ್ಯಾಂ ಸ್ಪೃಶತಿ. ಯಾರನ್ನ ಕೈಯಿಂದ ಸ್ಪರ್ಶ ಮಾಡ್ತಾನೋ ಅವ್ರು ನಿರೋಗಿಗಳಾಗ್ತಿದ್ರಂತೆ, ಸುಖವಾಗ್ತಿತ್ತಂತವ್ರಿಗೆ. ಅಷ್ಟು ಆನಂದ ಕೊಟ್ಟು ಅವನ ದುಃಖ ಎಲ್ಲ ಕಳೆದು ಹೋಗ್ತಿತ್ತು, ಪ್ರಜೆಗಳು ಆರಾಮಾಗಿರ್ತಿದ್ರಂತೆ. ಶ್ರಾದ್ದ ಮಾಡುವ ಭೀಷ್ಮನಿಗೆ ತನ್ನದೇ ಕೈ ತಂದು ಪಿಂಡ ಇಡು ಅಂತ ಹೇಳಿದಾಗ ಇಳಿದಿದ್ದ ಮಗನಿಗೆ ಇಚ್ಛಾಮರಣಿಯಾಗುವಂಥ ವರ ಕೊಡ್ತಾನೆ ಅಂದರೆ ಇನ್ನು ಶಂತನು ಇಚ್ಛಾಮರಣಿ ಆಗದೇ ಇರ್ತಾನ ವರ ಕೊಡಬೇಕಾದ್ರೆ? ಶ್ರಾದ್ದ ಮಾಡುವ ಭೀಷ್ಮರಿಗೆ ಅಂದರೆ ತನ್ನ ಮಗನಿಗೆ ನಿನ್ನ ಆಯುಷ್ಯ
ಬಹಳ ಪೂರ್ಣವಾಗಲಿ, ಅಪ್ರತಿದ್ವಂದ್ವಿಯಾಗಿ ಯುದ್ಧದಲ್ಲಿ ಅಂತ ವರ ಕೊಡಬೇಕಾದ್ರೆ ಶಂತನು ಸಾಮಾನ್ಯನೇ. ಇಂಥ ಶಂತನುವಿಗೆ ದಾಶರಾಜನ ಮಗಳನ್ನು ನೋಡಿದಾಗ ನನ್ನವಳು ಇವಳು ಅಂತ ಭಾವನೆ ಬಂದದ್ರ ಬಗ್ಗೆ ಮಧ್ವಾಚಾರ್ಯರು ಕೊಡುವಂಥ ಎಕ್ಸ್ಪ್ಲನೇಷನ್ ಏನು ನೋಡಿದರೆ ಆಶ್ಚರ್ಯ ಆಗ್ತದೆ. ಸಜ್ಜನರ ಮನಸ್ಸು ಧಾರ್ಮಿಕವಾಗಿರ್ತದೆ, ಶುದ್ಧವಾಗಿರ್ತದೆ. ಪಾಪದ ಕೆಲಸ ಮಾಡಬೇಕು ಅಂತ ಮನಸ್ಸು ಎಂದೂ ಬಯಸಲ್ಲ. ಆದರೂ ಒಂದು ಘಟನೆಗಳು ನಡೀತಾವೆ ಅಂದರೆ ಅದರ ಹಿಂದಿರುವ ದೇವ ರಹಸ್ಯಗಳು ಬೇರೆ ಇರ್ತಾವೆ. ಇದು ಶಂತನುವಿನ ಕ್ಯಾರೆಕ್ಟರು ಅಂತಂತ. ಬರೀ ಶಂತನುವಿಗಷ್ಟೇ ಸಂಬಂಧ ಅಂತಲ್ಲ, ಧರ್ಮ ಚೆನ್ನಾಗಿ ಮಾಡುವ ನಿಮ್ಮೆಲ್ಲರಿಗೂ ಇದು ಅಪ್ಲೈ ಆಗ್ತದೆ. ಇದನ್ನು ಹ್ಯಾಕ್ ತೋಳ್ತೇವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಅಂತ ತಿಳಿಸ್ತಾ ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.